ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಸೊ ಆಡಿಯೋಬಲ್ ಇದೆಯಾ? ಕೇಳಿಸ್ತಿದ್ಯಾ? ಎಲ್ಲರಿಗೂ ಕೇಳಿಸ್ತಾ ಇದ್ರೆ ಎಷ್ಟಂತ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಯಸ್, ಫೈನ್, ಸೂಪರ್. ಸೊ ಗುಡ್ ಮಾರ್ನಿಂಗ್. ಸೊ ಆಲ್ರೆಡಿ ಗೊತ್ತಿದೆ, ನಿನ್ನೆ ರೋಷನ್ ಸರ್ ನಿಮ್ಗೆ IPB ಮತ್ತೆ ಡೈರೆಕ್ಟ್ ಬೋನಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ. ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ಬೋದು, ಬಟ್ ಸ್ಟಾರ್ಟಿಂಗ್ ಕೂಡ ಪ್ರತಿಯೊಬ್ರು ಇನ್ನು 1 ನಿಮಿಷ 60 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ಪ್ರತಿಯೊಬ್ರು ವಿತ್ ಕ್ಯಾಲ್ಕುಲೇಟರ್ ಮತ್ತೆ ಫೋನ್ ಜೊತೆಗೆ ನೋಟ್ಬುಕ್ ಇವು 3 ಕೂಡ ಇರಬೇಕು. ಯಾಕಂದ್ರೆ ಇದು ಕ್ಯಾಲ್ಕುಲೇಷನ್, ಇಟ್ ಇಸ್ ಅ ಮ್ಯಾಕ್ಸ್ ಕೌಂಟಬಲ್. ನಾವು ಬ್ರೈನ್ ಅಲ್ಲಿ ಕೌಂಟ್ ಮಾಡಕ್ ಆಗಲ್ಲ. ಸೊ ದಯವಿಟ್ಟು ಪ್ರತಿಯೊಬ್ರು ಒಂದು ನೋಟ್ಬುಕ್ ಮತ್ತೆ ಕ್ಯಾಲ್ಕುಲೇಟರ್. ಯಾಕಂದ್ರೆ ಇದು ಏನ್ ನೀವು ವರ್ಕ್ ದ ಪ್ಲಾನ್ ಮಾಡ್ತಾ ಇದೆಯಲ್ಲ, ಇದು 1 ಟೈಮ್ ಮಾಡಿದ್ರೆ ಸಾಕು. ನಿಮ್ಗೆ ಪ್ಲಾನ್ ಅರ್ಥ ಆಗ್ಬಿಟ್ರೆ ಹೇಗೆ ಏನು ಅಂತ, ನೆಕ್ಸ್ಟ್ ಜಸ್ಟ್ BV ಫೋಕಸ್ ಮಾಡಿದ್ರೆ ಸಾಕು. ಫಸ್ಟ್ ಪ್ಲಾನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆನಾ? ಸೊ ಪ್ರತಿಯೊಬ್ರು 60 ಸೆಕೆಂಡ್ ಟೈಮ್ ಇದೆ ನಿಮ್ಗೆ. ಸೊ ನೋಟ್ಬುಕ್ ಮತ್ತೆ ಕ್ಯಾಲ್ಕುಲೇಟರ್ ಎವ್ರಿಬಡಿ. ಸೊ ಯಾರ್ಯಾರ ಹತ್ರ ಇದೆ ಮತ್ತೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಳಿಸಿ, ರೆಡಿ ಅಂತ ಕಳಿಸಿ. ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಓಕೆ, ಓಕೆ ಫೈನ್. ಸುಮಾರು ಜನ ರಿಪ್ಲೈ ಮಾಡಿದ್ದೀರಾ, ಫ್ಯಾಂಟಾಸ್ಟಿಕ್. ಸೊ ಪ್ಲಾನ್ ಅಲ್ಲಿ ಫಸ್ಟ್ ಬೇಸಿಕ್ ತಿಳ್ಕೊಳ್ಳೋಣ. ನಮ್ಗೆ ಯಾವ್ಯಾವ ಕ್ಯಾಟಗರಿ ಇನ್ಕಮ್ ಅಲ್ಲಿ ನಮ್ಗೆ ಎಷ್ಟು ಸಿಗ್ತಾ ಇದೆ, ಫಸ್ಟ್ ಪರ್ಸೆಂಟೇಜ್ ಮತ್ತೆ ಬೇಸಿಕ್ ಲೆವೆಲ್ ಹೇಳ್ತಾ ಇರೋದು. ಓಕೆನಾ? ಸೊ ಅದನ್ನೇ ತಿಳ್ಕೊಳ್ಳೋಣ. ಓಕೆನಾ? ಒಂದು ಸ್ಲೈಡ್ ಹಾಕ್ತೀನಿ. ಓಕೆನಾ? ಕಾಣಿಸ್ತಿದ್ಯಲ್ವಾ? ಸೊ ಸಮೀರ್ ಮೋದಿ ಅಜಾದಿ ಪ್ಲಾನ್ ಅನ್ಲಿಮಿಟೆಡ್. ಓಕೆನಾ? ಸೊ ಈ ಪ್ಲಾನ್ ಅಲ್ಲಿ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ನನ್ನ ಇನ್ ಕೇಸ್ ಏನಾದ್ರು ಗ್ಯಾಪ್ ಆಗಿತ್ತು ಅಂತ ಗೊತ್ತಿರ್ಲಿಲ್ಲ ಅಂದ್ರೆ ಮತ್ತೆ ನೀವು ಇದು ನೋಡ್ಕೊಳ್ಳೋರಂತೆ. ಓಕೆನಾ? ಸೊ ಈ ಪ್ಲಾನ್ ಅಲ್ಲಿ ಟೋಟಲ್ 10 ತರಹದ ಆದಾಯ ಬರ್ತಾ ಇದೆ. ಸೊ 10 ಟೈಪ್ಸ್ ಆಫ್ ಇನ್ಕಮ್. ಸೊ ಆಲ್ರೆಡಿ ಅಪ್ ಟು 10 ಲೈಕ್ ಫಸ್ಟ್ 3 ತರ ಕ್ಯಾಟಗರಿ ಏನಿದೆ, ಲೈಕ್ ಸೇವಿಂಗ್ಸ್ ಅಂಡ್ ಕನ್ಸೂಮ್ಷನ್, ಅಪ್ ಟು ರಿಟೇಲ್ ಪ್ರಾಫಿಟ್, ಮತ್ತೆ 7ರಿಂದ 16% ಗೆ ಬರೋಂತ APB ಅಕ್ಯುಮುಲೇಟೆಡ್ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಕರಿತೀವಿ. ಸೊ ಆಲ್ರೆಡಿ ಇದ್ರ ಬಗ್ಗೆ ನೆನೆ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ತುಂಬಾ ಚೆನ್ನಾಗಿ ರೋಷನ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಐ ಥಿಂಕ್ 90% ಆಫ್ ದ ಪೀಪಲ್ ಗೆ ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಓಕೆನಾ? ನೆಕ್ಸ್ಟ್ ಬಂದು ಡೈರೆಕ್ಟರ್ ಬೋನಸ್ ಪೋಲ್. ಸೊ ಈ ಡೈರೆಕ್ಟರ್ ಬೋನಸ್ ಪೋಲ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಅದನ್ನ ಮತ್ತೆ ಕ್ಯಾರಿ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಟೀಮ್ ಬಿಲ್ಡರ್ ಬೋನಸ್. ಇವತ್ತು ನಿಮ್ಗೆ ಕಂಪ್ಲೀಟ್ ನಿಮ್ಗೆ ಟೀಮ್ ಬಿಲ್ಡರ್ ಬೋನಸ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಜೊತೆಗೆ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಪೂಲಿಂದ ತಗೊಳ್ಳೋದು 15%. ಅದ್ರ ಜೊತೆಗೆ ಲೈಕ್ 7ನೇ ತರದ್ದು ಡ್ರೀಮ್ ಟ್ರಾವೆಲ್ ಬೋನಸ್, ಜೊತೆಗೆ ಡ್ರೀಮ್ ವೆಹಿಕಲ್ ಬೋನಸ್, ಜೊತೆಗೆ ಡ್ರೀಮ್ ಹೋಮ್ ಬೋನಸ್. ನೆಕ್ಸ್ಟ್ ಲಾಸ್ಟ್ ಒನ್ ತುಂಬಾ ದೊಡ್ಡ ಅಮೌಂಟ್ ಇರೋಂಥದ್ದು ಅತುತ್ ಬಂಧನ್. ಓಕೆನಾ? ಸೊ ಇಷ್ಟು ತರ ಟೋಟಲ್ ನಮ್ಗೆ ಸಿಗೋಂತ ಇನ್ಕಮ್ ಅಲ್ಲಿ ಆಲ್ರೆಡಿ 3 ಮುಗಿದಿದೆ, 4ನೇದು ಕೂಡ ಮುಗಿದಿದೆ, ಈಗ 5ನೇದಕ್ಕೆ ಎಂಟ್ರಿ ಆಗ್ತಾ ಇದೆ. ಓಕೆನಾ? ಸೊ ನೆಕ್ಸ್ಟ್ ಒನ್. ಸೊ ಇಲ್ಲಿ ಜನರೇಷನ್ ಪ್ಲಾನ್ ಅಂತ ಕರಿತೀವಿ. ನಮ್ಮ ಮೋದಿ ಕೇರ್ದು ಏನಿದೆಯಲ್ಲ ಅನ್ಲಿಮಿಟೆಡ್ ಪ್ಲಾನ್, ಇದು ಜನರೇಷನ್ ಪ್ಲಾನ್. ಯಾವ ರೀತಿ ಕೌಂಟ್ ಮಾಡ್ತಾರೆ, ಯಾವ ರೀತಿ ನಮ್ಗೆ ಇನ್ಕಮ್ ಬರುತ್ತೆ, ಎಷ್ಟು ಜನರೇಷನ್ ನಮ್ಗೆ ಇನ್ಕಮ್ ಸಿಗುತ್ತೆ, ಸೊ ಅದನ್ನ ನೋಡೋಣ. ಸೊ ಅದರಲ್ಲಿ ಬೆಟರ್ ಚೆಕ್ಸ್ ಫಾರ್ ಹೈಯರ್ ಲೆವೆಲ್ ಲೀಡರ್ಶಿಪ್. ಸೊ ನಿನ್ನೆ ಏನ್ ಕೇಳಿದ್ರಲ್ಲ, ಅದು ಡೈರೆಕ್ಟ್ ಲೆವೆಲ್ ತನಕ ನೀವು ನೋಡಿರೋಂಥದ್ದು. ನಿನ್ನೆ ಬಂದಿದ್ದ ಚೆಕ್ 5,000 6,000 ಏನು. ಸೊ ನಾನು ಅದಕ್ಕಿಂತ ಅರ್ನ್ ಮಾಡಬೇಕು, ಜಾಸ್ತಿ ಮಾಡಬೇಕು ಅಂದ್ರೆ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೋವ್ ಟೈಟಲ್ ಬಂದ್ರೆ ನೀವು ಇನ್ಕಮ್ ನ ಇನ್ನೂ ದೊಡ್ಡ ಮಟ್ಟದಲ್ಲಿ ನೀವು ನೋಡಕ್ ಸಾಧ್ಯ. ಸೊ ಅದೇ 14% ಸಿಗಂತ ಟೀಮ್ ಬಿಲ್ಡರ್ ಬೋನಸ್ ಪೋಲ್ ಅಂತ ಕರಿತೀವಿ. ಅದು ಸಿಗೋದು ನಮ್ಗೆ ಓನ್ಲಿ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೋವ್ ಟೈಟಲ್ ಗಳು ಮಾತ್ರ ಈ TBB ಬೋನಸ್ ಅನ್ನ ಕರಿತೀವಿ. ಅಥವಾ TBB ಬೋನಸ್ ಏನ್ ಸಿಗ್ತಾ ಇದೆಯಲ್ಲ, ಅದು ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೋವ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೆನ್ನೆ ತನಕ ನೋಡಿದ್ದು ಓನ್ಲಿ ಡೈರೆಕ್ಟರ್ಸ್. ಸೊ ಇಲ್ಲಿ ಸೊ ಏನ್ 14% ಪೂಲ್ ಕೊಡ್ತಿರ್ಲಾ, ಅವಾಗ ಹೇಳ್ದಂಗೆ ಸೀನಿಯರ್ ಡೈರೆಕ್ಟರ್ಸ್. ಸೊ ಇದಕ್ಕೆ ಸೀನಿಯರ್ ಡೈರೆಕ್ಟರ್ ಅಬೋವ್ ಬರ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು, ನನ್ನ ಕೆಳಗಡೆ ಡೈರೆಕ್ಟರ್ ಲೆವೆಲ್ ಇರೋಂಥವ್ರನ್ನ ತುಂಬಾ ಜನನ ಅಚೀವ್ಮೆಂಟ್ ಮಾಡಿಸ್ಬೇಕು. ಡೈರೆಕ್ಟರ್ ಲೆವೆಲ್ ಇರೋಂಥವ್ರನ್ನ ಅಚೀವ್ಮೆಂಟ್ ಮಾಡಿಸಿದಾಗ ನಾನು ಸೀನಿಯರ್ ಡೈರೆಕ್ಟರ್ ಅಂತ ಟೈಟಲ್ ಸಿಗುತ್ತೆ, ಅಚೀವ್ಮೆಂಟ್ ಮಾಡ್ತೀವಿ. ಸೊ ನನ್ನ ಟೀಮಲ್ಲಿ ಎಷ್ಟು ಜನ ಡೈರೆಕ್ಟರ್ಸ್ ಅನ್ನೋರ್ನ ಜಾಸ್ತಿ ಮಾಡ್ತೀನಿ, ಆವಾಗ
ನಾನು TBB ಅನ್ನ ತಗೊಳಕ್ ಸಾಧ್ಯ. ಸೊ ಬಿಗ್ಗರ್ ರಿವಾರ್ಡ್ಸ್, ಇನ್ಕಮ್ ಜಾಸ್ತಿ ಬರುತ್ತೆ. ಓಕೆನಾ? ಸೊ ಇದರಲ್ಲಿ ಅವಾಗ್ಲೇ ಹೇಳ್ದೆ ನಿಮ್ಗೆ ಜನರೇಷನ್ ಪ್ಲಾನ್ ಅಂತ ಹೇಳ್ದೆ ನಾನು. ಕರೆಕ್ಟಾ? ಯಾವಾಗ ಎಷ್ಟೆಷ್ಟು ಸಿಗುತ್ತೆ, ಸೊ ಯಾವ ಟೈಟಲ್ ಬಂದಾಗ ನಂಗೆ ಎಷ್ಟು ಜನರೇಷನ್ ಡೆಪ್ತ್ ಹೋಗುತ್ತೆ. ಸೊ ಯಾಕಂದ್ರೆ ಡೆಪ್ತು ಇಂಪಾರ್ಟೆಂಟ್, ವಿಡ್ತು ಇಂಪಾರ್ಟೆಂಟ್. ನೋಡಿ, ಟೀಮ್ ಬಿಲ್ಡರ್ ಬೋನಸ್ ಅಲ್ಲಿ ಪೂಲ್ ಇಂದ ತಗೋತಾರೆ 14%. ಸೊ ಎಕ್ಸಾಂಪಲ್ ಅವಾಗ್ಲೇ ಹೇಳಿದೆ ನಾನು, ಒಬ್ಬ ಡೈರೆಕ್ಟರ್ ಇದ್ದ ನಾನು ಸೀನಿಯರ್ ಡೈರೆಕ್ಟರ್ ಆಗ್ತೀನಿ, ಅವಾಗ ಮಾತ್ರ ನಿಮಗೆ TBB ಸಿಗುತ್ತೆ. ಸೊ ಸೀನಿಯರ್ ಡೈರೆಕ್ಟರ್ ನೀವು ಬಂದಾಗ ನಿಮ್ದು ಪರ್ಸನಲ್ ಆಗಿ 3 ಇಂದ 5 ಸಾವಿರ ಬಿಲ್ ಮಾಡಿರ್ತೀರಾ. ಸೊ ಹೊರಗಡೆ ನಾನು 1100 PV ನ ಟೈಟಲ್ ಮೇಂಟೈನ್ ಮಾಡಬೇಕು. ಅಂದ್ರೆ ಯಾವ ಲೆಗ್ ಡೈರೆಕ್ಟ್ ಆಗಿರುತ್ತೆ ನೋಡಿ, ಪೇಡ್ ಆಸ್ ಟೈಟಲ್ PAT ಅಂತ ಅಲ್ಲಿ ಕಾಣಿಸ್ತಾ ಇದೆ ಡೈರೆಕ್ಟರ್ ಅಂತ. ಅಂದ್ರೆ ನನ್ನ ಕೆಳಗಡೆ ಒಬ್ಬ ಇದ್ದಾರೆ ಡೈರೆಕ್ಟರ್, ಸೊ ನೆಕ್ಸ್ಟ್ ನಾನಿದ್ದೀನಿ. ಸೊ ಒಂದು ಟೀಮ್ ಡೈರೆಕ್ಟರ್ ಆದಾಗ ನಾನು ಆ ಲೆಗ್ ನ ಬಿಟ್ಟು, ಆ ಟೀಮ್ ನ ಬಿಟ್ಟು 1100 PV ಮಾಡಿದ್ರೆ ನನ್ನ ಕ್ವಾಲಿಫೈಡ್ ಸೀನಿಯರ್ ಡೈರೆಕ್ಟರ್ ಅಂತ ಕರಿತೀವಿ. ಹಾಗಾದಾಗ ನನಗೆ ಎಷ್ಟು ಜನರೇಷನ್ ಸಿಗುತ್ತೆ? ಸೊ ನನ್ನ PGBV ಎಷ್ಟಿದೆ 1100, ಅದಕ್ಕೆ 6% ಸಿಗುತ್ತೆ. ಸೊ ಇದು ಜನರೇಷನ್ 6 ಇಂದ ಸ್ಟಾರ್ಟ್ ಆಗುತ್ತೆ. ಅದೇ ತರ ನೆಕ್ಸ್ಟ್ ಕೆಳಗಡೆ ಯಾರಿದ್ದಾರೆ ಡೈರೆಕ್ಟರ್, ಅವ್ರಿಗೆ 5%. ನೋಡಿ, ಇನ್ನೂ ಒಂದು ಕೂಡ ತಗೋಬಹುದು. ಅದ್ರ ಕೆಳಗಡೆ ಇನ್ನೊಬ್ರು ಡೈರೆಕ್ಟರ್ ಇದ್ರೆ 4% ಅಲ್ಲಿ ಅವ್ರದ್ದು ಪ್ಯೂರ್ PGPV ಏನಿದೆಯಲ್ಲ ಅದಕ್ಕೆ ನನಗೆ ಪಾಯಿಂಟ್ಸ್ ಮುಖಾಂತರ ಬರುತ್ತೆ. ಅದ್ ನೆಕ್ಸ್ಟ್ ನಿಮ್ಗೆ ಸ್ಲೈಡ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ, ಅರ್ಥ ಆಗುತ್ತೆ. ಅದನ್ನ ನಿಮ್ ಕ್ಯಾಲ್ಕುಲೇಷನ್ ಕೊಡ್ತೀನಿ ಯಾವ ರೀತಿ ಅಂತ. ಸೊ ಇದು ಜನರೇಷನ್ ತುಂಬಾ ತಿಳ್ಕೋಬೇಕು. ಯಾಕಂದ್ರೆ ಸುಮ್ನೆ ಒಬ್ಬರೋ ಇಬ್ಬರೋ ಬಂದಾಗ ನಮ್ಗೆ ಎಷ್ಟು ಇನ್ಕಮ್ ಬರುತ್ತೆ ಅಂತ ಕನ್ಫ್ಯೂಸ್ ಆಗುತ್ತೆ. ಟೋಟಲ್ ನಾವು BV ಕೊಟ್ಟಿರ್ತೀವಿ, ಲಕ್ಷ BV ಇರುತ್ತೆ, ನಮ್ಗೆ ಇನ್ಕಮ್ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ತುಂಬಾ ಇರುತ್ತೆ. ದಿಸ್ ಇಸ್ ಅ ಜನರೇಷನ್ ಪ್ಲಾನ್. ಎಷ್ಟು ಜನ ನಿಮ್ಮಲ್ಲಿ ಟೈಟಲ್ ಕ್ವಾಲಿಫೈರ್ಸ್ ಇದ್ರೆ ಆ ಬೇಸಿಸ್ ಮೇಲೆ ಅವ್ರ PGBV ಏನ್ ಮಾಡಿರ್ತಲ್ಲ ಆ ಬೇಸಿಸ್ ಮೇಲೆ ನಿಮ್ಗೆ ಇನ್ಕಮ್ ಬರುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಅದೇ ತರ ED ನೋಡಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಾಗ ನಿಮ್ಮ ಕೆಳಗಡೆ 2 ಟೀಮಲ್ಲಿ ಡೈರೆಕ್ಟರ್ ಇರುತ್ತೆ. ಆವಾಗ ನಿಮ್ಮದು 6, ಕೆಳಗಡೆ 5, 4, 3 ಅಂದ್ರೆ ನಿಮ್ಮದ್ ಬಿಟ್ಟು ಕೆಳಗಡೆ 3 ಜನರೇಷನ್ ತನಕ ನಿಮ್ಗೆ ಇನ್ಕಮ್ ಸಿಗುತ್ತೆ. ಅಂದ್ರೆ 3 ಡೈರೆಕ್ಟರ್ ನ ಮೇಂಟೈನ್ ಮಾಡಿದ್ರು ಕೂಡ ಅವ್ರದ್ದು ಪ್ಯೂರ್ PGBV ಸಿಗುತ್ತೆ. ಅದೇ ತರ SCD. ಸೊ SCD ಬರ್ತಾ ನಿಮ್ದು ಪ್ಯೂರ್ PGBV ಕಮ್ಮಿ ಆಗುತ್ತೆ. ಸೊ 3 ಟೀಮ್ ಕಟ್ಟಿರ್ತೀರಾ, ಸೊ ಜನರೇಷನ್ ಮತ್ತೆ ಇನ್ನೊಂದು ಜನರೇಷನ್ ಇಳಿಯುತ್ತೆ. ಅದೇ ತರ ಪ್ಲಾಟಿನಿಯಂ ಬರ್ತಾ ನಿಮ್ PGBV ಕಮ್ಮಿ ಆಯ್ತು, 300 ಆಯ್ತು, 4 ಟೀಮ್ ಕಟ್ಟಿದಿರಾ, 6, 5, 4, 3, 2. ಸೊ 1 ತನಕನೂ ಸಿಕ್ತು ನಿಮ್ಗೆ. ಅದೇ ತರ ನೆಕ್ಸ್ಟ್ PD ರೆಸಿಡೆನ್ಷಿಯಲ್ ಡೈರೆಕ್ಟರ್. ಅವಾಗ ನೀವು ಹೊರಗಡೆ ಯಾವ್ದೇ ರೀತಿ PGBV ಮೇಂಟೈನ್ ಮಾಡಿದ್ರು ಕೂಡ ನಿಮ್ಮ ಕ್ವಾಲಿಫಿಕೇಶನ್ ತಗೊಳುತ್ತೆ. ಸೊ 6 ಲೆಗ್ ಇರುತ್ತೆ. 6 ಲೆಗ್ ಬಂದಾಗ ನಿಮ್ಮ ಜನರೇಷನ್ ನೋಡಿ, ವಿಡ್ತ್ 6 ಆಯ್ತು, ಡೆಪ್ತ್ 6 ಆಯ್ತು. ಕರೆಕ್ಟಾ? ಸೊ ವಿಡ್ತ್ ಅಂಡ್ ಡೆಪ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎರಡನ್ನೂ ನಾವು ಸರಿ ಸಮಾನವಾಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ಒಳ್ಳೆ ಇನ್ಕಮ್ ಮಾಡಕ್ ಸಾಧ್ಯ. ಸೊ ಇವಾಗ PD ಏನಾಯ್ತು, 6, 5, 4, 3, 2, 1, 0.5 ಅಂದ್ರೆ ಕೆಳಗಡೆ ಡೆಪ್ತ್ 6 ಜನರೇಷನ್ ತನಕ ನಮ್ಗೆ ಇನ್ಕಮ್ ಬರುತ್ತೆ. ಯಾಕೆ ನಮ್ಗೆ ಪ್ಲಾಟಿನಿಯಂ ಅಥವಾ SCD ಅಥವಾ ಎಬೋ ಟೈಟಲ್ ಬಂದಾಗ ಇನ್ಕಮ್ 50, 1 lakh, 2 lakh, 3 lakh ಬರುತ್ತೆ ಅಂದ್ರೆ ನಿಮ್ಗೆ ಜನರೇಷನ್ ಕೌಂಟ್ ಆಗ್ತಾ ಹೋಗುತ್ತೆ. ಅದೇ ತರ CDD ನೋಡಿ, 8 ಟೀಮ್ ಕಟ್ಟಿರ್ತೀರಾ, ವಿಡ್ತಿಂಗ್ ಇದೆ, ಡೆಪ್ತ್ 8 ಆ ರೀತಿ. ನೆಕ್ಸ್ಟ್ RBD 11 ವಿಡ್ತ್ ಇರುತ್ತೆ, 11 8 ಇದು ಬರುತ್ತೆ, ಯಾವುದು ಡೆಪ್ತ್ ಬರುತ್ತೆ. ಅದೇ ತರ GBD. ಸೊ ಅಪ್ ಟು 9 ಜನರೇಷನ್ ನೋಡಿ, 9 ಜನರೇಷನ್ ತನಕ ನಿಮ್ಗೆ ಇನ್ಕಮ್ ಫ್ಲೋ ಆಗುತ್ತೆ. ಓಕೆನಾ? ಸೊ ಇದು ನಿಮ್ಗೆ ಡೆಪ್ತ್ ಮತ್ತೆ ವಿಡ್ತ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಸೊ TBB ಹೆಂಗ್ ಕೊಡ್ತಾರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಕೋತೀನಿ. ಟೋಟಲ್ 14% ಆಫ್ ಟೋಟಲ್ ಮೋದಿ ಕೇರ್ PV. ಟೋಟಲ್ ಏನ್ 14% ತಿಂಗಳಲ್ಲಿ ಆಗುತ್ತಲ್ಲ, ಅದ್ರಲ್ಲಿ ಎಕ್ಸಾಂಪಲ್ 100 ಕೋಟಿ ಬಿಸ್ನೆಸ್ ಆಯ್ತು ಅಂದ್ರೆ, 200 ಕೋಟಿ ಬಿಸ್ನೆಸ್ ಆಯ್ತು ಅಂದ್ರೆ 100 ಕೋಟಿ BV ಬರುತ್ತೆ. ಆ 100 ಕೋಟಿ BV 14 ಕೋಟಿ BV ಏನ್ ಬರುತ್ತಲ್ಲ ಅದನ್ನ TBB ಅಂತ ಕೊಡ್ತಾರೆ. ಸೊ TBB ಪಾಯಿಂಟ್ಸ್ ಅದಕ್ಕೆ ಎಷ್ಟು ಯಾರ್ಯಾರು ಎಷ್ಟೆಷ್ಟು ಸೀನಿಯರ್ ಡೈರೆಕ್ಟರ್ ಅಬೋ ಲೀಡರ್ಸ್ ಪಾಯಿಂಟ್ಸ್ ಮಾಡಿರ್ತಾರಲ್ಲ ಆ ಬೇಸಿಸ್ ಮೇಲೆ ಇದನ್ನ ನಮಗೆ ಸಿಗುತ್ತೆ. ಸೊ ಇಲ್ಲಿ ಇದು TBB ಇದು. ಸೊ ನಾನು TBB ಮತ್ತೆ LPB ಎರಡು ಕಂಬೈನ್ ಮಾಡಿ ಹೇಳ್ತೀನಿ. ಇನ್ ಕೇಸ್ ಡೌಟ್ ಇದ್ರೆ ಆರಾಮಾಗಿ ರೈಸ್ ಹ್ಯಾಂಡ್ ಮಾಡಿ ನಾನು ಕ್ಲಾರಿಟಿ ಕೊಡ್ತೀನಿ. ಸೊ ಇದೇ ತರ ಇದು TBB ಬೇಕಾಗಿರೋದು. ನೆಕ್ಸ್ಟ್ ಬಂದು ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್. ಸೊ ಬಿಲ್ಡ್ ಅ ಲೀಡರ್ಸ್ ಇನ್ ಈಚ್ ಯುವರ್ ಟೀಮ್ ಅಂಡ್ ಸ್ಟಾರ್ಟ್ ಅರ್ನಿಂಗ್ ದ ಮೋಸ್ಟ್ ಪವರ್ಫುಲ್ ಬೋನಸ್. ಸೊ ಖುಷಿ ಆಗುತ್ತೆ ನಂಗೆ LPB ಬಗ್ಗೆ ಹೇಳ್ಬೇಕು ಅಂದ್ರೆ. ಸೊ ನೀವು ಯಾವುದೇ ಇನ್ಕಮ್ 1 lakh ಅಥವಾ 10 lakh ಅಥವಾ 1 CR ತಗೊಳ್ಳಿ, ಮೋಸ್ಟ್ ಆಫ್ ದ 70 to 80% ಆಫ್ ದ ಮನಿ ನಿಮ್ಗೆ ಈ ಜಾಗದಿಂದ ಬರುತ್ತೆ ಫ್ರೆಂಡ್ಸ್. ಅಂದ್ರೆ ಏನು, LPB ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಮೋಸ್ಟ್ ಪವರ್ಫುಲ್ ಬೋನಸ್ ಅಂತಾನೆ ಕರಿತೀವಿ. ಯಾಕಂದ್ರೆ ಅಷ್ಟು ದುಡ್ಡಿದೆ ಈ ಜಾಗದಲ್ಲಿ. ಯಾಕಂದ್ರೆ ನಿಮ್ಗೆ ನೆಕ್ಸ್ಟ್ ಆಗುತ್ತೆ ಒಂದು ಪಾಯಿಂಟ್ ಎಷ್ಟು ರುಪೀಸ್ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಥಿಂಗ್ ಯಾವುದು, ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ನೋಡಿ 15% ಹೈಯೆಸ್ಟ್ ಕೊಡೋದು ಯಾವ್ದಪ್ಪ ಜಾಗ ಅಂದ್ರೆ LPB. ಅದು ಕೂಡ ಪೋಲಿಂದಾನೆ. ಇದು ಕೂಡ ಈ LPB ನಾನು ಕ್ವಾಲಿಫೈ ಮಾಡ್ಕೋಬೇಕು ಅಂದ್ರೆ ನಾನು ಇದಕ್ಕೂ ಕೂಡ ಮಿನಿಮಮ್ ಕ್ವಾಲಿಫಿಕೇಶನ್ ಅಪ್ಪ ಸೀನಿಯರ್ ಡೈರೆಕ್ಟರ್ ಹೈಯರ್ ಇರಬೇಕು. ಮಿನಿಮಮ್ ಕ್ವಾಲಿಫೈ ಸೀನಿಯರ್ ಡೈರೆಕ್ಟರ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು GBD ತನಕ ನಿಮ್ಗೆ LPB ಸಿಗುತ್ತೆ. ಯಾವ ರೀತಿ ಸಿಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ LPB ಅರ್ನ್ ಮಾಡೋದಂಗೆ, ಸೊ ಸೀನಿಯರ್ ಡೈರೆಕ್ಟರ್ ಆಗ್ತೀರಾ, ಕೆಳಗಡೆ ಡೈರೆಕ್ಟರ್ ಇದ್ದು ನಿಮ್ಗೆ TBB ಬರಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಯಾವುದೇ ರೀತಿ ಕ್ವಾಲಿಫಿಕೇಶನ್ಸ್ ಅಂತ ಇರಲ್ಲ, ಇಷ್ಟು ತೆಗಿಬೇಕು ಅಂತ ಇರಲ್ಲ. ಮಿನಿಮಮ್ PGBV ಮೇಂಟೈನ್ ಮಾಡೋದು ನಿಮ್ಗೆ ಸಿಗುತ್ತೆ. ಬಟ್ ಅದೇನೆ LPB ನಾನು ತಗೋಬೇಕು ಅಂತಂದ್ರೆ ಅದಕ್ಕೆ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಥವಾ ಕಂಡೀಷನ್ಸ್ ಇದೆ.
ಏನಪ್ಪಾ ಒಂದು ಲೆಗ್ ಇಂದ ನಾನು LPV ತಗೋಬೇಕು ಅಂದ್ರೆ ನೋಡಿ ಫಸ್ಟ್ ಪಾಯಿಂಟ್ ಹೇಳ್ತಿದೆ LPC ಕ್ಯಾಲ್ಕುಲೇಟೆಡ್ ಅಟ್ 5% ಆಫ್ ದ ಸೆಲ್ಫ್ PGBV ಅಂಡ್ ಆಲ್ ದ ಲೆಗ್ಸ್ ವಿತ್ GPV ಆಫ್ ಅಟ್ ಲೀಸ್ಟ್ 3600 GPV ಆರ್ GBV 97,200 GBV ಅಂತ. ಅಂದ್ರೆ ನನಗೆ LPV ನಾನು ಅರ್ನ್ ಮಾಡ್ಬೇಕು ಅಂದ್ರೆ ನಾನು ಸೀನಿಯರ್ ಡೈರೆಕ್ಟ್ ಆಗಿರ್ತೀನಿ, ನನ್ನ ಕೆಳಗಡೆ ಯಾರು ಡೈರೆಕ್ಟ್ ಇರ್ತಾರಲ್ಲ ಆ ಲೆಗ್ ಪೂರ್ತಿ GBV ಅಂತ ಕರಿತೀವಿ, ಗ್ರೂಪ್ ಬಿಸ್ನೆಸ್ ವ್ಯಾಲ್ಯೂಮ್. ಅದು GBV ಲೆಕ್ಕದಲ್ಲಾದ್ರೆ 97,200 BV ಇದ್ರೆ ನನಗೆ ಆ ಲೆಗ್ ಇಂಟು 5%, ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ ಅದು ಕ್ಯಾಲ್ಕುಲೇಷನ್. ಸೊ ಆ ಲೆಗ್ ಇಂದ ನನಗೆ LPV ಅನ್ನೋ ಸಿಗುತ್ತೆ. ಅಥವಾ 3600 GPV ಎರಡು ಒಂದೇನೆ, GPV 97,200 ಇರುತ್ತೆ, GPV 3600 ಇರುತ್ತೆ. ಸೊ ಇದಕ್ಕೆ 5% ಜೊತೆಗೆ ನನ್ನ ಸೆಲ್ಫ್ PGPV ನಾನೇನ್ PGPV ಮಾಡಿರ್ತೇನೆ ಮಿನಿಮಮ್ ಅದಕ್ಕೂ ಮತ್ತೆ ಅದಕ್ಕೂ ಸಿಗುತ್ತೆ. ಇದು ಕಂಡೀಷನ್. ಇನ್ ಕೇಸ್ 90,000 ಮಾಡಿರ್ತೀನಿ ಸರ್, ನಾನು ಸೀನಿಯರ್ ಡೈರೆಕ್ಟ್ ಆಗಿ ನನ್ನ ಕೆಳಗಡೆ ಡೈರೆಕ್ಟ್ ಅಲ್ಲಿ 90,000 ಮಾಡಿದ್ವಿ ಅಂದ್ರೆ ನಿಮ್ಗೆ ಆ ಲೆಗ್ ಇಂದ LPV ಸಿಗಲ್ಲ. ಓಕೆನಾ? ಮಿನಿಮಮ್ ಎಷ್ಟಿರ್ಬೇಕಪ್ಪ ಅಂದ್ರೆ 97,200. ಅದಕ್ಕೆ ನಾವು ರ್ಯಾಂಡಮ್ ಆಗಿ 1 lakh BV ಅಂತ ಹೇಳ್ತೀವಿ. 1 ಲಕ್ಷ BV ಒಂದು ಡೈರೆಕ್ಟ್ ಲೆಗ್ ಇಂದ ಬಂತು ಅಂದ್ರೆ ನಿಮ್ಗೆ ಆ ಲೆಗ್ ಇಂದ ನಿಮ್ಗೆ LPV ಸಿಗುತ್ತೆ, ಮೋಸ್ಟ್ ಪವರ್ಫುಲ್ ಬೋನಸ್ ಸಿಗುತ್ತೆ. ಇದು ಮೊದಲನೇ ಕಂಡೀಷನ್. All leaders who earn LPV must give minimum guarantee points of 180 points ಅಂತ ಕರಿತೀವಿ, ಅಥವಾ 4,860 ಪಾಯಿಂಟ್ಸ್ ಅಂತ ಕರಿತೀವಿ. ಅದು ಲೈಕ್ PV ಪಾಯಿಂಟ್ ಅಲ್ಲಿ ಕೌಂಟ್ ಆಗಿರುತ್ತೆ. ನಾವು ಇದನ್ನ BV ಲೆಕ್ಕದಲ್ಲಿ ಕೌಂಟ್ ಮಾಡ್ಕೊಂಡ್ರೆ ಪಾಯಿಂಟ್ಸ್ ನ 4,860 ಪಾಯಿಂಟ್ಸ್ ಬರುತ್ತೆ. To is are qualified upline 5% of the self PGBV or 180 points whichever is higher. ನೋಡಿ ಫ್ರೆಂಡ್ಸ್, ಇದು ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ ಈಗ ನಾನು ಸೀನಿಯರ್ ಡೈರೆಕ್ಟರ್ ಆಗಿದ್ದೀನಿ, ನನ್ನ ಕೆಳಗಡೆ ಒಬ್ರು ಡೈರೆಕ್ಟರ್ ಆಗಿರ್ತಾರೆ. ಸೊ ಡೈರೆಕ್ಟರ್ ಆದಾಗ ನನಗೆ 1 ಲಕ್ಷ BV ಕೆಳಗಡೆ ಡೈರೆಕ್ಟರ್ ಟೀಮ್ ಅಲ್ಲಿ ಬಂದಾಗ ಆ ಟೋಟಲ್ ಏನ್ BV ಇದು ನನಗೆ 5% ಹಂಗೆ ಸಿಗುತ್ತೆ. ಸೊ ನನಗೆ ಏನ್ ಪಾಯಿಂಟ್ ಸಿಗುತ್ತಲ್ಲ ಅದನ್ನ ಒಂದು ಲೈನ್ ಅಲ್ಲಿ, ಸೊ ಏನೇ ಯಾವುದೇ LPV ಲೆಗ್ ಬಂದ್ರು ಕೂಡ ಒಂದು ಲೈನ್ ಅದು 180 ಪಾಯಿಂಟ್ಸ್ ನಾನು ಮಿನಿಮಮ್ ಗ್ಯಾರಂಟಿ ಪಾಯಿಂಟ್ಸ್ ಅಂತ ಕರಿತೀನಿ. ಅದನ್ನ ಕ್ವಾಲಿಫೈಡ್ ಅಪ್ಲೈನ್, ನನಗಿಂತ ಅಪ್ಲೈನ್ ಇನ್ನೊಬ್ರು ಇರ್ತಾರಲ್ಲ ಸೀನಿಯರ್, ಅದಕ್ಕೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದು 1 ಲೆಗ್ LPV ಬಂದಾಗ. ಸೊ ಅದೇ ರೀತಿ 2 ಲೆಗ್ LPV ಬಂದಾಗ ಅದೇ ತರ 1 ಲೆಗ್ ಕ್ಯಾರಿ ಆಗುತ್ತೆ, ಇನ್ನೊಂದು ಲೆಗ್ ನನಗೆ ಕೊಡ್ಕೊತ್ತೆ. ಸೊ ಈಗ ಹೆಂಗ್ ನಾನ್ ಬೇರೆಯವ್ರು ಕೊಟ್ಟಂಗೆ ಬೇರೆಯವ್ರು ಕ್ವಾಲಿಫೈ ಮಾಡಿದಾಗ ಆ 180 ಪಾಯಿಂಟ್ಸ್ ನಮ್ಮ ಕ್ವಾಲಿಫೈಡ್ ಅಫ್ಲೈನ್ಗೆ ಬೋನಸ್ ಅಂತ ಕಂಪ್ನಿ ಕಡೆಯಿಂದ ಅದು ಪ್ರೊವೈಡ್ ಮಾಡುತ್ತೆ. ಸೊ ಆ ತರ 1 ಲೆಗ್ ಕ್ವಾಲಿಫೈ ಆಯ್ತು ಅಂದ್ರೆ ನಿಮ್ಗೆ ಮಿನಿಮಮ್ ಗ್ಯಾರಂಟಿ ಪಾಯಿಂಟ್ಸ್ ಮೇಲೆ ಹೋಗುತ್ತೆ. 2 ಕ್ವಾಲಿಫೈ ಆಯ್ತು ಅಂದ್ರೆ ಮಿನಿಮಮ್ 1 ಲೆಗ್ ಹೋಗುತ್ತೆ, ಇನ್ನು 1 ಲೆಗ್ ನನಗೆ ಉಳ್ಕೊಳ್ಳುತ್ತೆ. ಸೊ ಅದು ನನಗೆ ಲಾಭ. ಅದೇ ತರ 3 ಲೆಗ್ ಮಾಡ್ತೀವಿ LPV ಅಂತ ಹೇಳಿದ್ರೆ 1 ಲೆಗ್ ಹೋಗುತ್ತೆ, ಇನ್ನು 2 ಲೆಗ್ ಉಳ್ಕೊಳ್ಳುತ್ತೆ. ಸೊ ಇದ್ರ ಬಗ್ಗೆ ಡೌಟ್ ಇತ್ತು ನೆಕ್ಸ್ಟ್ ಕೇಳ್ತೀನಿ ನಿಮ್ಗೆ, ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಡೌಟ್ಸ್ ಬಂದೇ ಬರುತ್ತೆ. ಸೊ ಅವಾಗ ಹ್ಯಾಂಡ್ ರೈಸ್ ಮಾಡಿ ನಿಮ್ಗೆ ಆನ್ಸರ್ ಕೊಡ್ತೀನಿ. ಸೊ ಇದು ಒಂದು ಮಿನಿಮಮ್ ಗ್ಯಾರಂಟಿ. ಅಥವಾ ನನ್ನ ಕೆಳಗಡೆ ಡೈರೆಕ್ಟ್ ಆಗಿದ್ದಾರೆ ಸರ್, 2 ಲಕ್ಷ BV ಬಂದಿದೆ ಟೋಟಲ್ GPV, ಬಟ್ ಅವರು ಕ್ವಾಲಿಫೈಡ್, ಅವರು LPV ಕ್ವಾಲಿಫೈ ಆಗಿರಲ್ಲ. ಸೊ ಆ ತರ ಕಂಡೀಷನ್ ಇದ್ದಾಗ ನಿಮ್ಗೆ ಟೋಟಲ್ 2 ಲಕ್ಷ BVಗೆ ಯಾರು ಸೀನಿಯರ್ ಡೈರೆಕ್ಟ್ ಆಗಿರ್ತಾರೆ, ಎಕ್ಸಾಂಪಲ್ ಈಗ ನಾನು ಸೀನಿಯರ್ ಡೈರೆಕ್ಟರ್, ನನ್ನ ಕೆಳಗಡೆ ಡೈರೆಕ್ಟರ್ 2 ಲಕ್ಷ BV ಬಂದಿರುತ್ತೆ. ಸೊ ಅವಾಗ ಆ 2 ಲಕ್ಷ ಇಂಟು 5% ಅಲ್ಲಿ ನೋಡಿ 5% ಆಫ್ PGPV ಅಂತ ಕೇಳಿದ್ದಾರೆ. ಸೊ GPV 5% ಆದಾಗ 10,000 ಪಾಯಿಂಟ್ಸ್ ಬರುತ್ತೆ. ಸೊ ಅದರಲ್ಲಿ 10,000 ಪಾಯಿಂಟ್ಸ್ ಅಲ್ಲಿ 4860, ಅದು 180 ಪಾಯಿಂಟ್ಸ್ 4860 ಮಾಡ್ಕೋತೀವಿ ಇಂಟು 27 BV ಕನ್ವರ್ಟ್ ಮಾಡಿದ್ರೆ ಆ 4860 ಮೇಲ್ಗಡೆ ಹೋಗುತ್ತೆ ಕ್ವಾಲಿಫೈಡ್ ಅಪ್ಲೈನ್ಗೆ. ಜೊತೆಗೆ ನನಗೆ ಇನ್ನೇನ್ ಉಳಿತಲ್ಲ ಅದು ನನಗೆ ಸಿಗುತ್ತೆ, ಅದಕ್ಕೆ ಇಂಟು ಇಷ್ಟು ರೂಪಾಯಿ ಅಂತ ನಮಗೆ ಕೊಡುತ್ತೆ. ನೆಕ್ಸ್ಟ್ ನಿಮ್ ಸ್ಲೈಡ್ ಅಲ್ಲಿ ತೋರಿಸ್ತೇನೆ. ಸೊ ಆಲ್ ಕ್ವಾಲಿಫೈಡ್ ಸೀನಿಯರ್ ಡೈರೆಕ್ಟ್ಸ್ ಅಂಡ್ ಅಬೌವ್ ಆರ್ ಆಲ್ಸೋ ಎಲಿಜಿಬಲ್ ಫಾರ್ ಮಲ್ಟಿಪಲ್ ಜನರೇಷನ್ LPV ಫಸ್ಟ್ ಜನರೇಷನ್ ಆನ್ವರ್ಡ್ಸ್. ಸೊ ನಮ್ಮಿಂದ ಮುಂದಕ್ಕೆ ಮಲ್ಟಿಪಲ್ ಜನರೇಷನ್ ಕೂಡ ನಾವು ಇನ್ಕಮ್ ನ ತಗೋಬಹುದು. ಇದಕ್ಕೆ ಎಷ್ಟು ಜನರೇಷನ್ ಬರುತ್ತೆ? ಸೊ ನೋಡಿ, ಇದು LPV ಇದು ಪಾಯಿಂಟ್ ಪೇಡಾಸ್ ಟೈಟಲ್ ನಾಟ್ ಓನ್ಲಿ ಜನರೇಷನ್ ಡಿಪೆಂಡ್ಸ್ ಅಪಾನ್ ದ ಟೈಟಲ್ ಮೇಲೂ ಕೂಡ ಆಗುತ್ತೆ. ಎಕ್ಸಾಂಪಲ್ ಈಗ ನಾನು ಸೀನಿಯರ್ ಡೈರೆಕ್ಟ್ ಆಗಿದ್ದೀನಿ ಅಂದ್ರೆ ನನ್ನ ಟೋಟಲ್ PGBV ನನಗೆ 5% ಆಫ್ ಪಾಯಿಂಟ್ಸ್ ಕೊಡ್ತಾರೆ. ಸೊ ನನ್ನ ಟೋಟಲ್ GBV ಇಂಟು 5%. ಅದೇ ತರ ED ಆದ್ರೆ 5 + 5 ಅಂದ್ರೆ ಕೆಳಗಡೆ 8 ಜನರೇಷನ್ ಬಂತು. ಸೊ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದ್ರೆ 3 ಜನರೇಷನ್ ಅಪ್ ಟು 3 ಜನರೇಷನ್ ತನಕ ನನಗೆ 5 ಜನರೇಷನ್ ಬರುತ್ತೆ. ಸೊ ಅದೇ ತರ ಪ್ಲಾಟಿನಿಯಂ ಆದ್ರೆ 4, PD ಆದ್ರೆ 5, ನೆಕ್ಸ್ಟ್ ಅದೇ ತರ RBD ಆದ್ರೆ 5, 5, 4, 3, 2, 1 ಆ ರೀತಿ ಇಳಿತಾ ಹೋಗುತ್ತೆ. ಸೊ ಟೋಟಲ್ ಇದು ಕೂಡ ಅಪ್ ಟು 8 ಜನರೇಷನ್ ತನಕ ನಾನು LPV ನ ಅರ್ನ್ ಮಾಡಬಹುದು. ಇದು ಕೂಡ ಟೋಟಲ್ 15% ಅಲ್ಲಿ ಸಿಗುತ್ತೆ. ಟೋಟಲ್ ಎಷ್ಟು GBV ಬರುತ್ತೆ, ಸಾರಿ ಟೋಟಲ್ BV ಬರುತ್ತೆ ಕಂಪ್ನಿಲಿ, ಅದರಲ್ಲಿ 15% ನಮ್ಗೆ LPV ಬರುತ್ತೆ. ಅಂದ್ರೆ ಜಾಸ್ತಿ ಸಿಗೋಂಥದ್ದು. ಸೊ ಆಗ್ಲೇ ನೀವು ಟೀಮ್ ಬಿಲ್ಡರ್ ಬೋನಸ್ ನೋಡಿದ್ರೆ 14 ಇದೆ, ಇದು 15 ಇದೆ. ಸೊ ಇದರಲ್ಲಿ ನಿಮ್ಗೆ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ತುಂಬಾ ಜಾಸ್ತಿ ಸಿಗೋಂಥ ಜಾಗ. ಸೊ ನೆಕ್ಸ್ಟ್ ಹೇಳ್ತೀನಿ ಎಕ್ಸಾಂಪಲ್, ನಾವಾಗ್ಲೇ ಹೇಳೋದಲ್ಲ, ಮೋರ್ ಡೆಪ್ತ್ ಯುವರ್ ಮೋರ್. ನಮ್ಗೆ ಡೆಪ್ತ್ ಎಷ್ಟು ಇಳಿಯುತ್ತೆ ಅಷ್ಟು ನಾವು ದುಡ್ಡು ಜಾಸ್ತಿ ನೋಡ್ಬೋದು ಈ ಜಾಗದಲ್ಲಿ. ಸೊ ಅದೇ ತರ ನೆಕ್ಸ್ಟ್ ಡ್ರೀಮ್ ಟ್ರಾವೆಲ್ ಬೋನಸ್, ಇದು ಕೂಡ ಕ್ಯಾಲ್ಕುಲೇಷನ್ TBB ಪಾಯಿಂಟ್ಸ್ ಅಲ್ಲಿ ಇದು ಕೂಡ ಆಗುತ್ತೆ. ನೋಡಿ, ನಿಮ್ಗೆ TBB ಪಾಯಿಂಟ್ಸ್ ಅಲ್ಲಿ ಇವತ್ತು ಟ್ರಾವೆಲ್ ಬೋನಸ್ ಗೊತ್ತಾಗ್ಬಿಡುತ್ತೆ, ಹತ್ತುದ್ ಬಂಧನ್ ಬೋನಸ್, ಹೌಸ್ ಫಂಡ್ ಮತ್ತೆ ಕಾರ್ ಫಂಡ್, ಇವು ಇಷ್ಟು ಪಾಯಿಂಟ್ ನಾವು ಕ್ಯಾಲ್ಕುಲೇಟ್ ಮಾಡೋದು ಡಿಪೆಂಡ್ಸ್ ಅಪಾನ್ ದ TBB ಪಾಯಿಂಟ್ ನೀವು ಎಷ್ಟಾದ್ ಮಾಡಿದೀರಾ ಅಂತ. ಇದು ಕೂಡ ನಿಮ್ಗೆ ಅಪ್ ಟು 5 ಜನರೇಷನ್ ತನಕ ನೀವು ಅರ್ನ್ ಮಾಡ್ಬೋದು.
ಟೋಟಲ್ 3% ಫಾಲ್ ನೋಡಿ. ಇದು ಕೂಡ ಹೆಂಗ್ ಕೌಂಟ್ ಆಗುತ್ತೆ, ನೀವು ಸೀನಿಯರ್ ಡೈರೆಕ್ಟರ್ ಆಗಿದ್ದೀರಾ ಅಂದ್ರೆ ನಿಮ್ಮದಕ್ಕೆ 6, ನಿಮ್ ಕೆಳಗಡೆ ಡೈರೆಕ್ಟರ್ ಅವ್ರಿಗೆ 5% ಅಲ್ಲಿ ಕೌಂಟ್ ಆಗುತ್ತೆ, ಆದ್ರೆ ಅವ್ರ ಕೆಳಗಡೆ ಇನ್ನೊಬ್ಬ ಡೈರೆಕ್ಟರ್ಗೆ 4. ಆ ತರ ನಿಮ್ಗೆ ಗ್ಲೋಬಲ್ ಬ್ಲಾಕ್ ಡೈಮಂಡ್ ತನಕ ಅಪ್ ಟು 5 ಜನರೇಷನ್ ಅಲ್ಲಿ ಸಿಗೋಂತ ಅಮೌಂಟ್. ಅದೇ ತರ ಡ್ರೀಮ್ ವೆಹಿಕಲ್ ಬೋನಸ್, ಇದು ಕೂಡ ಅಷ್ಟೇ ಫಸ್ಟ್ 3 ಮಂತ್ಸ್ ನೀವು ಕ್ವಾಲಿಫೈ ಆಗ್ಬೇಕು. ಇದಕ್ಕೆ ಕ್ಯಾಪಿಂಗ್ ಸೀಲಿಂಗ್ ಲಿಮಿಟ್ ಬಂದು ಎಷ್ಟಿದೆಪ್ಪ ಅಂದ್ರೆ 1 lakh rupees ಪರ್ ಮಂತ್ ನಾನು ಡ್ರೀಮ್ ವೆಹಿಕಲ್ ಬೋನಸ್ ನ ಕೂಡ ಅರ್ನ್ ಮಾಡಬಹುದು. ಇದು ಕೂಡ ಪೋಲ್ ಇಂದ ತಗೋತಾರೆ. ಇದಕ್ಕೆ ಸೀಲಿಂಗ್ ಲಿಮಿಟ್ ಬಂದು 1 lakh ಇದೆ ಫ್ರೆಂಡ್ಸ್. ಇದು ಮತ್ತೆ ಟ್ರಾವೆಲ್ ಬೋನಸ್ ಎರಡಕ್ಕೂ 1 lakh ಪರ್ ಮಂತ್ ಸೀಲಿಂಗ್ ಲಿಮಿಟ್. ಅದ್ ಬಿಟ್ಟರೆ TPB ಯಾವ ರೀತಿ ಸೀಲಿಂಗ್ ಲಿಮಿಟ್ ಇಲ್ಲ, LPB ಯಾವ ರೀತಿ ಸೀಲಿಂಗ್ ಲಿಮಿಟ್ ಇಲ್ಲ. ಓಕೆನಾ. ಸೊ ಇನ್ ಕೇಸ್ ನಾನು ಡ್ರೀಮ್ ವೆಹಿಕಲ್ ಬೋನಸ್ಗೆ ಕ್ವಾಲಿಫೈ ಆಗಬೇಕು ಅಂದ್ರೆ ನನ್ನ ಕೆಳಗಡೆ 3 ಜನ ಡೈರೆಕ್ಟ್ ನ ಕ್ವಾಲಿಫೈ ಮಾಡಿಸಿದ್ರೆ ಇದನ್ನ 3 ತಿಂಗಳು ಮೇಂಟೈನ್ ಮಾಡಿದ್ರೆ 4ನೇ ತಿಂಗಳಿಂದ ಬರುತ್ತೆ. ಸೊ ಅದೇ ತೀರಿ ಇದು ಡ್ರೀಮ್ ಹೋಮ್ ಬೋನಸ್, ಇದು ಕೂಡ 3% ಸಿಗುತ್ತೆ. ಇದನ್ನು PD 6 ಲೆಗ್ ನಾನು 3 ಮಂತ್ಸ್ ಕಂಟಿನ್ಯೂಸ್ ಮೇಂಟೈನ್ ಮಾಡಿದ್ರೆ ಅದಾದ್ಮೇಲೆ 4 ಮಂತ್ಸ್ ಇಂದ ನನಗೆ ಇನ್ಕಮ್ ಬರುತ್ತೆ. ಸೊ ಇದು ಕ್ಯಾಲ್ಕುಲೇಷನ್ ನೋಡಿ. ಇದಕ್ಕೆ ಡ್ರೀಮ್ ಹೋಮ್ ಬೋನಸ್ ಏನಿದೆ 1,20,000 rupees ಪರ್ ಮಂತ್ ನನಗೆ ಹೋಮ್ ಬೋನಸ್ ಅಂತಾನೆ ಕೊಡುತ್ತಾನೆ. ಇದು ಸೀಲಿಂಗ್ ಲಿಮಿಟ್ ಇದು. ಓಕೆನಾ. ನೀವು 1,20,000 ತನಕ ಪರ್ ಮಂತ್ ಇದನ್ನೇನೆ ಅರ್ನ್ ಮಾಡ್ಬೋದು. ನಾಟ್ ಓನ್ಲಿ LPB, ಅದ್ ಬಿಟ್ಟು ಇದೊಂದೇನೆ. ಸೊ ಅದೇ ತರ ಅತುತ್ ಬಂಧನ್ ಬೋನಸ್ ತುಂಬಾ ದುಡ್ಡಿರೋಂತ ಜಾಗ. ನಾನು LPB ಅಂತಿದ್ದೆ, ಈಗ ಅದಕ್ಕಿಂತ ಒಂದು ದೊಡ್ಡ ಜಾಗ ಬಂದಿದೆ. ಬಟ್ ಇದಕ್ಕೆ ಫಾರ್ ಕ್ವಾಲಿಫೈಡ್ CDD RBD GBD CDD ಇಂಡ್ ಅಬೌಟ್ ಟೈಟಲ್ಗೆ ನಾನು ರೀಚ್ ಆದ್ರೆ ಈ ನನಗೆ ಏನು ಅತುತ್ ಬಂಧನ್ ಬೋನಸ್ ಅನ್ನು ಸಿಗುತ್ತೆ. 2% ಇದೆ. ಸೊ ಇದಕ್ಕೆ 21 lakh. ಯೋಚನೆ ಮಾಡಿ ಫ್ರೆಂಡ್ಸ್, 21 ಲಕ್ಷ ಸೀಲಿಂಗ್ ಲಿಮಿಟ್ ಇದೆ. ನೀವು 21 ಲಕ್ಷನ ಬರೀ ಅತುತ್ ಬಂಧನ್ ಬೋನಸ್ ಅರ್ನ್ ಮಾಡ್ಬೋದು. ಇವತ್ತು ಯಾಕೆ ಪ್ರಮೋದ್ ಆಚಾರ್ಯ ಸರ್ ಇರ್ಬೋದು, ಸುರೇಖಾ ಮೇಡಮ್ ಇರ್ಬೋದು, 1,50,00,000 ಹೆಂಗೆ ಬರ್ತಾ ಇದೆ ಇನ್ಕಮ್ ಅಂದ್ರೆ ಈ ಜಾಗದಲ್ಲಿ ತುಂಬಾ ಬರ್ತಾ ಇದೆ. ಇದು ಕೂಡ ಅಷ್ಟೇ ಜನರೇಷನ್ ಹೋಗುತ್ತೆ ಫ್ರೆಂಡ್ಸ್. ಕ್ರೌನ್ ಡೈಮಂಡ್ ಆದ್ರೆ ನೋಡ್ತಾ ಇದ್ರೆ 7 ಜನರೇಷನ್ ಸಿಗುತ್ತೆ, RBD ಆದ್ರೆ 8, GBD ಆದ್ರೆ 9 ಜನರೇಷನ್ ತನಕ ನಮ್ಮ TPB ಪಾಯಿಂಟ್ಸ್ ಬೇಸಿಸ್ ಮೇಲೆ ನಮಗೆ ಅತುತ್ ಬಂಧನ್ ಬೋನಸ್ ಸಿಗ್ತಾ ಇದೆ. ಓಕೆನಾ. ಸೊ ನೆಕ್ಸ್ಟ್ ಯಾವ ಪಾಯಿಂಟ್ಸ್ಗೆ ಎಷ್ಟೆಷ್ಟು ಬೋನಸ್ಗೆ ನನಗೆ ಎಷ್ಟು, ನಾನು ಆವಾಗಲೇ ಹೇಳಿದೆ ಪಾಯಿಂಟ್ಸ್ ಮುಖಾಂತರ ಬರುತ್ತೆ, ಪೋಲ್ ಇಂದ ತಗೋತಾರೆ, ಅದರಲ್ಲಿ ಪಾಯಿಂಟ್ಸ್ ಮುಖಾಂತರ ನಮ್ಗೆ ದುಡ್ಡು ಬರುತ್ತೆ. ಸೊ ಮೊದಲನೇದು ನಾನು ಆಲ್ರೆಡಿ ರೋಷನ್ ಸರ್ ಹೇಳ್ಕೊಟ್ಟಿದ್ದಾರೆ ಅನ್ಕೋತೀನಿ. ಸೊ ಡೈರೆಕ್ಟರ್ ಬೋನಸ್. ಸೊ ಡೈರೆಕ್ಟರ್ ಬೋನಸ್ ನಾವು ಪಾಯಿಂಟ್ಸ್ ತಗೊಂಡಾಗ ಆ ಪಾಯಿಂಟ್ಸ್ಗೆ ಒಂದು ಪಾಯಿಂಟ್ಗೆ ₹1.20 ತರ ನಮ್ಗೆ ಸಿಗ್ತಾ ಇದೆ. ಇದು ಓನ್ಲಿ ಫಾರ್ ಡೈರೆಕ್ಟ್, ಬೇರೆ ಯಾವ ಟೈಟಲ್ಗೂ ಕೂಡ ಸಿಗಲ್ಲ. ಅದು ರಿಸರ್ವ್ 4% ಓನ್ಲಿ ಫಾರ್ ಡೈರೆಕ್ಟ್. ಅದೇ ತರ ಇವತ್ತು ನೀವೇನ್ ಕೌಂಟ್ ಮಾಡಕ್ ಹೋಗ್ತಾ ಲೆಕ್ಕ ಆಗ್ತಾ ಇದ್ರು ಟೀಮ್ ಬಿಲ್ಡರ್ ಬೋನಸ್ ಅಂತ ಕರಿತಾ ಇದೀವಿ. ಇದಕ್ಕೆ ನಿಮ್ಗೆ ನೆಕ್ಸ್ಟ್ ನಾನು ಸ್ಲೈಡ್ ತೋರ್ಸಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಪಾಯಿಂಟ್ ಅಂತ ಹೇಳಿ. ಸೊ ಇದನ್ನ ಸ್ಲೈಡ್ ರೆಡಿ ಮಾಡಿ ಇಟ್ಕೊಂಡಿರಿ, ನೀವು ಬರೆದು ಇಟ್ಕೊಂಡಿರಿ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಇದು. ಓಕೆನಾ. ಸೊ ಟೀಮ್ ಬಿಲ್ಡರ್ ಬೋನಸ್ ಅಂತ ಕರಿತೀವಿ. ಇದಕ್ಕೆ ನಿಮ್ಗೆ ಒಂದು ಪಾಯಿಂಟ್ಗೆ ಕಂಪ್ನಿ 80 ಪೈಸಾ ಲೆಕ್ಕ ಕೊಡುತ್ತೆ. 70 to 80 ಪೈಸಾ ವೇರಿಯೇಷನ್ ಆಗುತ್ತೆ. ಇದು 85 ಆಗ್ಬೋದು, 90 ಆಗ್ಬೋದು, ಡಿಪೆಂಡ್ಸ್ ಅಪಾನ್. ಜಾಸ್ತಿ ಇದಾಗಲ್ಲ, ಲೈಕ್ ವೇರಿ ಆಗಲ್ಲ. 5 ಪೈಸಾ, 10 ಪೈಸಾ, 15 ಪೈಸಾ ಈ ತರ ವೇರಿ ಆಗುತ್ತೆ. ಸೊ ಟೀಮ್ ಬಿಲ್ಡರ್ ಬೋನಸ್ ನಿಮ್ಗೆ ಏನ್ ಪೂಲ್ ತಗೋತಾರಲ್ಲ 14%, ಅದರಲ್ಲಿ ನಿಮ್ಗೆ ಪ್ರತಿಯೊಬ್ಬರಿಗೂ ಅವ್ರು ಏನ್ PGB ಮಾಡಿರ್ತಾರೋ ಆ ಬೇಸಿಸ್ ಮೇಲೆ ಇದನ್ನ ಕೊಡ್ತಾರೆ. ಸೊ ಇದು ಎವರೇಜ್ ನಾವು ಕ್ಯಾಲ್ಕುಲೇಟ್ ಮಾಡೋದು 80 ಪೈಸಾ. ಬಟ್ ಇದಕ್ಕೆ ಸೀನಿಯರ್ ಡೈರೆಕ್ಟರ್ ಅಬೌವ್ ಕ್ವಾಲಿಫೈ ಆದ್ರೆ ಸಿಗೋಂಥದ್ದು. ಅದೇ ತರ ನೆಕ್ಸ್ಟ್ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್. ಅವಾಗ್ಲೇ ಹೇಳದ್ ನಾವು ತುಂಬಾ ದುಡ್ಡು ಬರುತ್ತೆ ಫ್ರೆಂಡ್ಸ್ ಅಂತ ನೋಡಿ. ಅದೇ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ಗೆ ಒಂದು ಪಾಯಿಂಟ್ಗೆ ₹7 ಸ್ಟಾರ್ಟ್ ಆಗಿ ₹2.5 ತನಕ ಸಿಗುತ್ತೆ. ₹2.50 ಒಂದು ಪಾಯಿಂಟ್ ಸಿಗುತ್ತೆ. ಅಂದ್ರೆ ಯೋಚನೆ ಮಾಡಿ 80 ಪೈಸಾ ಟೀಮ್ ಬಿಲ್ಡರ್ ಬೋನಸ್ ಅಲ್ಲಿ ಲೀಡರ್ಶಿಪ್ ಪ್ರೊಡಕ್ಟಿವ್ ಬೋನಸ್ ಯಾಕೆ 7.5? ಸೊ ಎಲ್ಲರೂ ಕೂಡ ದಯವಿಟ್ಟು ಫೋಕಸ್ ಮಾಡ್ಬೇಕಾಗಿರೋ ಜಾಗ ಯಾವ್ದಪ್ಪ ಅಂದ್ರೆ LPB. ಆ ಪಾಯಿಂಟ್ ಎಷ್ಟು ಸಿಗ್ತಾ ಇದೆ ಕರೆಕ್ಟಾ? 1 to 3 ಸಿಗ್ತಾ ಇದೆ. ಸೊ LPB ತುಂಬಾ ದುಡ್ಡು ಇರೋದು. ಇದನ್ನು ನಾನು ಕ್ವಾಲಿಫೈ ಮಾಡ್ಕೋಬೇಕು ಅಂದ್ರೆ ಸೀನಿಯರ್ ಡೈರೆಕ್ಟರ್ ಡಬಲ್ ಇದೆ ಫಸ್ಟ್ ಟೈಟಲ್ ಅಚೀವ್ಮೆಂಟ್ ಮಾಡಿ ಕೆಳಗಡೆ BV ಮಾಡ್ಬೇಕು. ಓಕೆನಾ. ನೆಕ್ಸ್ಟ್ ಟ್ರಾವೆಲ್ ಬೋನಸ್ 20 ಪೈಸಾ ಸಿಗುತ್ತೆ. ಇದಕ್ಕೂ ಕೂಡ ಸೀನಿಯರ್ ಡೈರೆಕ್ಟರ್ ಡಬಲ್ ಲೀಡರ್ ಆದ್ರೆ ಸಿಗೋಂತ ಬೋನಸ್. ಡ್ರೀಮ್ ವೆಹಿಕಲ್ ಬೋನಸ್, ಇದಕ್ಕೂ ಕೂಡ ಒಂದು ಪಾಯಿಂಟ್ಗೆ 40 ಪೈಸಾ ಕೊಡ್ತಾರೆ. ಇದಕ್ಕೆ SCD ಇಂಡ್ ಅಬೌವ್ ಆಗಿರ್ಬೇಕು. ಡ್ರೀಮ್ ಹೌಸ್ ಬೋನಸ್, ಇದಕ್ಕೂ ಕೂಡ ಅಷ್ಟೇ 40 ಪೈಸಾ PD ಇಂಡ್ ಅಬೌವ್ ಆಗಿರ್ಬೇಕು. ಅದೇ ತರ ಅತುತ್ ಬಂಧನ್ ಬೋನಸ್, ಇದಕ್ಕೂ ನೋಡಿ 40 ಪೈಸಾ ಕೊಡ್ತಾ ಇದ್ದಾರೆ. ಓಕೆನಾ. ಇಷ್ಟು ನಮ್ಗೆ ಪಾಯಿಂಟ್ಸ್ ಅಲ್ಲಿ ಅಮೌಂಟ್ ಕನ್ವರ್ಟ್ ಆಗಂತ. ಓಕೆನಾ. ಸೊ ಈಗ ಹೆಂಗ್ ಕನ್ವರ್ಟ್ ಆಗುತ್ತೆ ಪಾಯಿಂಟ್ಸ್ ಅಲ್ಲ. ಸೊ ಇದು ಅಮೌಂಟ್ ಹೇಳಿದೀನಿ ನಿಮ್ಗೆ, ಇಷ್ಟಿಷ್ಟು ಬೋನಸ್ಗೆ ಇಷ್ಟಿಷ್ಟು ಪೈಸಾ ಸಿಗ್ತಾ ಇದೆ, ಇಷ್ಟಿಷ್ಟು ರೂಪೀಸ್ ಸಿಗ್ತಾ ಇದೆ ಅಂತ. ಸೊ ಈಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಒಂದು ಸ್ಲೈಡ್ಸ್ ತೋರಿಸ್ತೀನಿ ನಿಮ್ಗೆ. ನೋಡಿ ಆಲ್ರೆಡಿ ಇದೆ, ನಾ ಎಕ್ಸ್ಪ್ಲೇನ್ ಮಾಡ್ತೀನಿ, ಬರ್ಕೊಳ್ಳಿ. ನಿಮ್ಗೆ ಹೇಳ್ತಾ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಇಲ್ಲೊಂದು ಟ್ರ್ಯಾಕ್ ಕೊಟ್ಟಿದ್ದೀನಿ, ಕೇಳಿಸ್ತಿದ್ಯಾ? ಓಕೆ ಫೈನ್. ನೋಡಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಒಂದು 20,000 ನಾನು ಅರ್ನ್ ಮಾಡ್ಬೇಕು ಸೀನಿಯರ್ ಡೈರೆಕ್ಟರ್ ಲೆವೆಲ್ ಅಲ್ಲಿ. ಓಕೆನಾ. ಸೊ ಹೇಗೆ, ಎಷ್ಟು ಮಾಡಿದ್ರೆ ನಂಗೆ ಎಷ್ಟು ಸಿಗುತ್ತೆ ಆಯ್ತಾ? ಸೊ ಪರ್ಸನಲ್ ನೀವು ಬರ್ಕೊಳ್ಳಿ. ಈಗ 1.5 ಲಕ್ಷ GBV ತಗೊಂಡಿದ್ದೀನಿ ಅಂದ್ರೆ ಒಬ್ಬ ಸೀನಿಯರ್ ಡೈರೆಕ್ಟರ್ 1.5 ಲಕ್ಷ GBV ಮಾಡಿದ್ರೆ ಅವ್ರಿಗೆ ಇನ್ಕಮ್ ಹೆಂಗ್ ಬರುತ್ತೆ 20,000 ನನಗೆ ಹೇಗೆ ಅರ್ನ್ ಮಾಡ್ಬೋದು ಅನ್ನೋದು ಸ್ಟ್ರಕ್ಚರ್ ರೆಡಿ ಮಾಡಿದ್ದೀನಿ. ಸೊ ಇಲ್ಲಿ ನಮ್ದು ಪರ್ಸನಲ್
ಎಷ್ಟು ಮಾಡಿದೀವಿ 100 PV ಮಾಡಿದೀವಿ, ಹತ್ರ 5 ರಿಂದ 6 ಸಾವಿರ ಬಿಲ್ ಮಾಡ್ಕೊಂಡಿದೀವಿ. ಸೊ 2700 BV ಬಂದಿದೆ, 100 PV ಅಂತ ಕರಿತೀವಿ. ಸೊ ನನಗೆ ಇದು ನನಗೆ 6 ಲೆಗ್ ಕ್ರಿಯೇಟ್ ಮಾಡಿ. ಓಕೆನಾ? ಸೊ 6 ಲೆಗ್ ಅಲ್ಲಿ ಎ ಟೀಮ್ ಅಲ್ಲಿ ಸೀನಿಯರ್ ಡೈರೆಕ್ಟ್ ಅಚೀವ್ಮೆಂಟ್ ಮಾಡಿಸಿದ್ದೀನಿ. ಅದ್ರ ಕೆಳಗಡೆ ಎ ಟೀಮ್ ಕೆಳಗಡೆ ಇನ್ನೊಬ್ಬರು ಡೈರೆಕ್ಟ್ ಅನ್ನು ಅಚೀವ್ಮೆಂಟ್ ಮಾಡಿಸಿದ್ರು. ಸೊ ಇಲ್ಲಿ ಸೀನಿಯರ್ ಡೈರೆಕ್ಟರ್ PGBV ಅಂದ್ರೆ ಕೆಳಗಡೆ ಇರೋ ಡೈರೆಕ್ಟರ್ ಲೆಗ್ ಬಿಟ್ಟು ಅವರು PGBV ನ 50,000 ಮಾಡಿದ್ದಾರೆ. ಅದ್ರ ಕೆಳಗಡೆ ಡೈರೆಕ್ಟರ್ PGBV ನ 50,000 ಮಾಡಿದ್ದಾರೆ. ಓಕೆನಾ? ಸೊ ಈಗ ನೆಕ್ಸ್ಟ್ ಇದು ಕ್ವಾಲಿಫೈಡ್ ಆಗಿದೆ. ಸೊ ನಾನೀಗ ಸೀನಿಯರ್ ಡೈರೆಕ್ಟ್ ಲೆವೆಲ್ ಇದ್ದೀನಿ. ಅದನ್ನ ಬಿಟ್ಟು BCDEF, ಸೊ ಟೋಟಲ್ 5 ಟೀಮ್ ಕಟ್ಟಿದ್ದೀನಿ. 5 ಟೀಮ್ ಯಾವ್ದು ಕೂಡ ಡೈರೆಕ್ಟ್ ಲೆವೆಲ್ ಅಂದ್ರೆ 16% ರೀಚ್ ಆಗಿಲ್ಲ. ಸೊ ಅದರಿಂದ ಅದನ್ನೆಲ್ಲ ನಾನು PGPV ಅಂತ ಕರಿತೀನಿ, ಅಂದ್ರೆ ಪರ್ಸನಲ್ ಗ್ರೂಪ್ ಬಿಸ್ನೆಸ್ ವ್ಯಾಲ್ಯೂಮ್ ಅಂತ ಕರಿತೀವಿ. ಸೊ ಈಗ ನಂದು ಎಷ್ಟಿದೆ PGPV? 50,000 PGPV ಇದೆ. ಸೊ ಇದಕ್ಕೆ ಅಕ್ಯುಮುಲೇಟೆಡ್ ಪರ್ಫಾರ್ಮೆನ್ಸ್ ಬೋನಸ್, ಕರೆಕ್ಟಾ? ಅಕ್ಯುಮುಲೇಟೆಡ್ ಪರ್ಫಾರ್ಮೆನ್ಸ್ ಬೋನಸ್ ಆಲ್ರೆಡಿ ನಿನ್ನೆ ಲೆಕ್ಕ ಹಾಕಿದ್ದೀರಾ. ಬೇಕಾದ್ರೆ ಇನ್ನೊಂದ್ 2 ನಿಮಿಷ ಟೈಮ್ ಕೊಡ್ತೀನಿ, ಲೆಕ್ಕ ಹಾಕಿ ಎಕ್ಸಾಕ್ಟ್ ಆಗಿ ಅಷ್ಟು ಬರುತ್ತಾ ಇಲ್ವಾ, ಬರ್ಲಿಲ್ಲ ಅಂದ್ರೆ ಯಾಕೆ ಅಂತ ನಾನು ನೆಕ್ಸ್ಟ್ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಮತ್ತೆ ಈಗ APP ರೆಡಿ ಮಾಡ್ತೀರಾ? ಯಾಕಂದ್ರೆ ಮತ್ತೆ ನಿಮ್ಗೆ 2-3 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀರಾ, ರಿವೈಸ್ ಮಾಡ್ಕೋಣ. ಓಕೆನಾ? ಸೊ 2 ಮಿನಿಟ್ಸ್ ಟೈಮ್ ಕೊಡ್ತೀನಿ, ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ. ಸೊ ಓವರ್ ಟು ಯು. 2 ಮಿನಿಟ್ಸ್ ಟೈಮ್ ಇದೆ. ಇಟ್ ಈಸ್ ರೈಟ್ ಆರ್ ರಾಂಗ್ ಚೆಕ್ ಮಾಡಿ ಹೇಳಿ. ಗೊತ್ತಾಗಿಲ್ಲ ಯಾರಿಗಾರು ಅಂದ್ರೆ ಮತ್ತೆ ಒಂದ್ಸಲ ರಿಪೀಟ್ ಮಾಡೋಣ, ಹೇಗೆ ಅಂತ, ಹೇಗ್ ಬಂತು ಅಂತ ಹೇಳ್ತೀನಿ. ಬೇಕಾದ್ರೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ. ಝೂಮ್ ಮಾಡ್ಕೊಳ್ಳಿ, ಕ್ಲಾರಿಟಿ ಇದೆ ಅನ್ಕೋತೀನಿ. ಸೊ ಆಲ್ರೆಡಿ ಒಂದು ಅಕ್ಯುಮುಲೇಟೆಡ್ ಪರ್ಫಾರ್ಮೆನ್ಸ್ ವಿತ್ ಆನ್ಸರ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಬೇಕಾದ್ರೆ ಮತ್ತೆ ಒಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಮತ್ತೆ ಲೆಕ್ಕ ಮಾಡಿ. ಸೊ ಅಕ್ಯುಮುಲೇಟೆಡ್ ಪರ್ಫಾರ್ಮೆನ್ಸ್ ಬೋನಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಎಕ್ಸಾಂಪಲ್ ಈಗ ನಂದು ಪರ್ಸನಲ್ BV ಎಷ್ಟಿದೆ? 2700 ಇದೆ. ಓಕೆನಾ? ಆ 2700 ಏನಿದೆಯಲ್ಲ ಅದಕ್ಕೆ ಡೈರೆಕ್ಟ್ ನಂಗೆ 16% ಬರುತ್ತೆ ಅಮೌಂಟ್. 16% ಕ್ಯಾಲ್ಕುಲೇಟ್ 16% ಬರುತ್ತೆ. ಸೊ ಎಲ್ಲಾನು ಕೌಂಟ್ ಮಾಡ್ಕೊಳ್ಳಿ. ಸೊ 2700 BV ಇಂಟು 16% ಅಂದ್ರೆ ನಾನು ಏನ್ ತಗೊಂಡಿದ್ನಲ್ಲ 5,000, ಅದಕ್ಕೆ ನಂಗೆ 432 rupees ರಿಟರ್ನ್ಸ್ ಬರುತ್ತೆ. ಇದು ಒಂದು APP. ಓಕೆನಾ? ಅದೇ ತರ ಈಗ ನಾನು 16 ಇದ್ದೀನಿ, ಕೆಳಗಡೆ B ಟೀಮ್ ಅವರು 15 ಇದ್ದಾರೆ. ಸೊ 1%. ಸೊ 10,000 ಪಾಯಿಂಟ್ ಇಂಟು 1% ಅಂದ್ರೆ ಎಷ್ಟು? ಅದರಲ್ಲಿ 100 rupees ಬಂತು. ಓಕೆನಾ? ಸೊ ಅದೇ ತರ C ಟೀಮ್ ಅಲ್ಲಿ 17,300 ಇದೆ, ಅವ್ರಿಗೆ ಏನ್ 13% ಹೋಗಿದೆ. ಸೊ ಗ್ಯಾಪ್ ಕಮಿಷನ್ ಅಂತ ಕರಿತೀವಿ ಇದನ್ನ. ಸೊ ನಾನು 16 ಇದ್ದೀನಿ, ಅವ್ರು 13 ಇದ್ದಾರೆ ಅಂದ್ರೆ ಎಷ್ಟು? 3% ಆಯ್ತು. ಇಂಟು 3% ಅಂದ್ರೆ 519 rupees ನಂಗೆ C ಟೀಮ್ ಇಂದ ಬರ ಅಂತ APP. ಓಕೆ ಅಂದ್ರ ಬರ್ಕೊಳ್ಬೇಕಾದ್ರೆ. ಸೊ ಹೇಳ್ತೀನಿ ಹೇಗೆ ಅಂತ. ಸೊ 519 ರೂಪಾಯಿ ನಂಗೆ C ಟೀಮ್ ಇಂದ ಬರ ಅಂತದ್ದು ಗ್ಯಾಪ್ ಕಮಿಷನ್ ಅಂತಾನೆ ಕರಿತೀವಿ. ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಅವರಿಂದ ನಮಗೆ ಸಿಗೋಂಥದ್ದು. ಅದೇ ತರ ಡಿ ಟೀಮ್ ಎಷ್ಟಿದೆ? 8,000 ಇದೆ. ಸೊ ಅವ್ರು ಆಲ್ರೆಡಿ 10% ಅವ್ರಿಗೆ ಅಕೌಂಟ್ ಹೋಗಿದೆ. ಇನ್ನೆಷ್ಟು ಮಿಕ್ತು? ಅವ್ರಿಗೂ ನಮಗೂ ಡಿಫ್ರೆನ್ಸ್ ಏನು? 16 10 ಮೈನಸ್ ಆದ್ರೆ 6 ಆಯ್ತು. ಸೊ 8,000 ಇಂಟು 6% ಅಂದ್ರೆ 480 ರೂಪಾಯಿ ನನಗೆ ಡಿ ಟೀಮ್ ಇಂದ ಬರೋಂತ ಆದಾಯ. ಓಕೆನಾ? ಸೊ ಇದೆ ಗ್ಯಾಪ್ ಕಮಿಷನ್. ಅದೇ ತರ ನೆಕ್ಸ್ಟ್ ಈ ಟೀಮು 6,000 ಇದೆ. ಸೊ ಅವರು 10 ಅಲ್ಲಿ ಇದ್ದಾರೆ, ನಾ 16 ಅಂದ್ರೆ ಸೇಮ್ ಅದೇ ತರ 6 ಸಿಕ್ಕುತ್ತೆ. ಸೊ ಟೋಟಲ್ 360 rupees ನನಗೆ ಈ ಟೀಮ್ ಇಂದ ಬರುತ್ತೆ. ಸೊ ಅದೇ ತರ ನೆಕ್ಸ್ಟ್ F ಸೇಮ್ ಅವರು, ಬಟ್ ಇಲ್ಲಿ F ಅಲ್ಲಿ ಅವರು 7% ಅಂದ್ರೆ ನ್ಯೂ ಜಾಯಿನ್ ಅಂತ ಕರಿಬಹುದು. ಸೊ ನಾನು 16 ಇದ್ದೀನಿ, ಅವರು 7 ಇದ್ದಾರೆ. ಸೊ ಈಗ ಎಷ್ಟಾಯ್ತು ಗ್ಯಾಪ್ ಕಮಿಷನ್? ಆಲ್ಮೋಸ್ಟ್ ಆಲ್ 9% ಆಯ್ತು. ಸೊ 6,000 ಇಂಟು 9% ಅಂದ್ರೆ ನನಗೆ 540 rupees ಬರುತ್ತೆ. ಸೊ ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ ಗ್ಯಾಪ್ ಕಮಿಷನ್ APB ಅನ್ನೋದು ಎಷ್ಟಾಗುತ್ತೆ ಅಂದ್ರೆ 2,431 rupees ಬರುತ್ತೆ. ಓಕೆನಾ? ಇದು APB ಆಲ್ರೆಡಿ ನಾನು ಹೇಳಿದರೆ ಮತ್ತೆ ರಿವೈಸ್ ಮಾಡಿದ್ದೆ. ನೆಕ್ಸ್ಟ್ TBB ಕ್ಯಾಲ್ಕುಲೇಟ್ ಮಾಡಬೇಕು. ಸೊ TBB ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ?
ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಜನರೇಷನ್ ಕೌಂಟ್ ಆಗುತ್ತೆ. ಆಯ್ತಾ, ಆಲ್ರೆಡಿ ಸೀನಿಯರ್ ಡೈರೆಕ್ಟ್ ಅಂತ ಹೇಳಿದ್ದೀನಿ. ಸೀನಿಯರ್ ಡೈರೆಕ್ಟರ್ ಹೇಗಾಗುತ್ತೆ ಆಲ್ರೆಡಿ ತೋರಿಸ್ಕೊಡ್ತೀನಿ. ಸೀನಿಯರ್ ಡೈರೆಕ್ಟರ್ ಜನರೇಷನ್, ಅದಕ್ಕೆ ಫೋಟೋ ತಗೊಳ್ಳಿ ಅಂತ ಹೇಳಿದ್ದೆ ನಾನು. ನೋಡಿ 14%. ನಾನೀಗ ಸೀನಿಯರ್ ಡೈರೆಕ್ಟರ್ ಟೈಟಲ್ ತೋರಿಸಿದ್ದೀನಿ. ಇಲ್ಲಿ ನನ್ನ PGBVಗೆ 6 ಕೌಂಟ್ ಆಗುತ್ತೆ, ಕೆಳಗಡೆದಕ್ಕೆ 5, ಅದ್ರ ಕೆಳಗಡೆ 4. ಕರೆಕ್ಟ್ ಅಲ್ವಾ? ನನ್ನ ಕೆಳಗಡೆ ಇಬ್ಬರು ಡೈರೆಕ್ಟ್ ಇದ್ರು, ನನಗೆ ಅದು ಕೌಂಟ್ ಆಗುತ್ತೆ. ಸೊ ಈಗ ನಾನ್ ಕೊಟ್ಟಿರೋ ನಿಮ್ ಸ್ಟ್ರಕ್ಚರ್ ಅಲ್ಲಿ ಕರೆಕ್ಟ್ ಆಗಿ ಅಪ್ ಟು ನಾನು ಏನ್ ಕೊಟ್ಟಿದ್ದೀನಲ್ಲ ಅಷ್ಟಕ್ಕೂ ಕೌಂಟ್ ಆಗುತ್ತೆ. ನೋಡಿ ನನ್ನದು PGBV ಎಷ್ಟಿದೆ? 50,000. TBB ಆನ್ ಯುವರ್ ವ್ಯಾಲ್ಯೂಮ್ ಬರ್ಕೊಳ್ಳಿದ್ದ ದಯವಿಟ್ಟು 50,000 PGBV ಇನ್ಕ್ಲೂಡಿಂಗ್ ನನ್ನ ಸೇರಿ 10,000, 17,300, 8,000, 6,000, 6,000, 7,700 ಇದನ್ನೆಲ್ಲಾ ಸೇರಿ 50,000 ಆಗಿದೆ. ಇದನ್ನ ನನ್ನ ಪ್ಯೂರ್ PGBV ಅಂತ ಕರಿತೀವಿ. ಈ PGBVಗೆ ಅವಾಗಲೇ ತೋರ್ಸದ್ನಲ್ಲ 6% ನಂಗೆ ಸಿಗುತ್ತೆ. ಸೊ 50,000 ಇಂಟು 6% ಅಂದ್ರೆ ನಿಮ್ಗೆ 3,000 ಪಾಯಿಂಟ್ಸ್ ಬರುತ್ತೆ. ಫ್ರೆಂಡ್ಸ್, ಇಟ್ ಈಸ್ ನಾಟ್ ಎ ಅಮೌಂಟ್, ಇಟ್ ಇಸ್ ಅ ಪಾಯಿಂಟ್. ಇದನ್ನ TBV ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಇದನ್ನ ಡೌಟ್ ಇದ್ರೆ ದಯವಿಟ್ಟು ಆಂಡ್ರೈಸ್ ಮಾಡಿ, ಯಾಕಂದ್ರೆ ಇಲ್ಲಿಂದಾನೆ ನಿಮ್ಗೆ ಕ್ಲಾರಿಟಿ ಸಿಗ್ಬೇಕಾಗಿರೋದು. ಗೊತ್ತಾಯ್ತಾ ಯಾವ ರೀತಿ 3,000 ಪಾಯಿಂಟ್ಸ್ ಬಂತು ಅಂತ? ಆಂಡ್ರೈಸ್ ಮಾಡಿ. ಅರ್ಥ ಆಯ್ತಾ? ಅರ್ಥ ಆದ್ರೆ ಎಸ್ ಅಂತ ಕಳ್ಸಿ, ಆಗಿಲ್ಲ ಅಂದ್ರೆ ನೋ ಅಂತ ಕಳ್ಸಿ. ರಾಣಿ CM ನೋ. ಏನೋ ಡೌಟ್ ಇತ್ತು ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮೇಡಮ್, ಏನ್ ಅರ್ಥ ಆಗ್ತಾ ಇಲ್ಲ ಟೈಪ್ ಮಾಡಿ ಕಳ್ಸಿನಿ. ಸೊ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಐ ಥಿಂಕ್ APB ನಿಮಗೆ ಗೊತ್ತಿದೆ. ಇವತ್ತು ನಾನು TBV, ಓಕೆ ಫೈನ್, ಇನ್ನೊಂದ್ಸಲ ಹೇಳ್ತೀನಿ. ಸೊ TBV ಅಂದ್ರೆ ಏನು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. APB ಆಲ್ರೆಡಿ ಗೊತ್ತಿದೆ, ಅದನ್ನ ಗ್ಯಾಪ್ ಕಮಿಷನ್ ಅಂತ ಕರಿತೀವಿ. ಸೊ TBV ಹೆಂಗ್ ಕೌಂಟ್ ಆಗುತ್ತಪ್ಪ ಅಂತಂದ್ರೆ ನನ್ನ PGBV. ಸೊ ಆಲ್ರೆಡಿ ನಾನು ಆ ಟೀಮ್ ಕಟ್ಟಿದ್ದೀನಿ. ಸೊ ಆ ಟೀಮ್ ಅಲ್ಲಿ ಆಲ್ರೆಡಿ ಡೈರೆಕ್ಟ್ ಟೀಮ್ ಒಂದಿದೆ, ಅದನ್ನ ಬಿಟ್ಬಿಡಿ, ಅದು ನೆಕ್ಸ್ಟ್ ಲೆಕ್ಕ ಹಾಕೋಣ. ಈಗ ಆಲ್ರೆಡಿ ಬಿಟ್ರೆ ಅದನ್ನ ಬಿಟ್ರೆ ನನ್ಗೆ PGBV ಅಂತ ತೆಗ್ದಿದ್ದೀನಿ ನಾನು. ಕರೆಕ್ಟ್ ಅಲ್ವಾ? ಪರ್ಸನಲ್ ಆಗಿ ನಾನು 16% ರೀಚ್ ಆಗಿಲ್ದಾರ ಅದನ್ನೆಲ್ಲ PGBV ಅಂತೀವಿ. ಅಂದ್ರೆ ಯಾವ ಲೆಗ್ ಅಲ್ಲಿ 16% ಬಂದಿರಲ್ಲ ಆ ಲೆಗ್ ಪೂರ್ತಿ ನೀವು ಇಲ್ಲಿ 5 ಕಟ್ಟಿದ್ದೀನಲ್ಲ, ಆ ತರ 10 ಇರ್ಬೋದು, 20 ಇರ್ಬೋದು, ಎಷ್ಟಾರು ಇರ್ಬೋದು, ಅದನ್ನ PGBV ಅಂತ ಕರಿತೀವಿ. ಓಕೆನಾ? PGBV ಟೋಟಲ್ 5 ಟೀಮ್ದು ನಂಗೆ PGBV ನದು. ಸೊ ನಂದು ಅದು ಎಲ್ಲ ಸೇರಿ 50,000 BV ಮಾಡಿದ್ದೀನಿ. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟೋ 50,000 BV ಮಾಡಿದ್ದೀನಿ. ಈ 50,000 BVಗೆ ನಾವು ಇಲ್ಲಿ ಜನರೇಷನ್ ಅಂತ ಕರಿತೀವಿ. ಸ್ಟಾರ್ಟಿಂಗ್ ನನ್ನ PGBVಗೆ ಕಂಪ್ನಿ ಕೊಡೋದು 6% ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ 6, 5, 4, 3, 2, 1 ಅವಾಗಲೇ ಸೈಟ್ ತೋರ್ಸಂದಲ್ಲ ಆ ರೀತಿ. ಓಕೆನಾ? ಸೊ ಜನರೇಷನ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ರೆ, ಜನರೇಷನ್ ಅಂದ್ರೆ ಮೇಡಮ್ ಇದೊಂದು ಸಿಸ್ಟಮ್ ಇದೆ. ಇಲ್ಲಿ ಜನರೇಷನ್ ಮೇಲೆ ನಮ್ಗೆ ಇನ್ಕಮ್ ಹೋಗುತ್ತೆ. ಸ್ಟಾರ್ಟಿಂಗ್ 6 ಇಂದ ತಗೋತೀವಿ. ಸೊ ಜನರೇಷನ್ ಅಂದ್ರೆ ಯಾವ ರೀತಿ ಬರುತ್ತೆ ಅಂದ್ರೆ ಟೋಟಲ್ BV ಬರುತ್ತಲ್ಲ, ಈ BV ಮೇಲೆ ನಮಗೆ ಜನರೇಷನ್ ಕೊಡೋದು. 14% ಪೂಲ್, 15% ಪೂಲ್, 3% ಪೂಲ್ ಅಂತ ಏನ್ ಕರಿತೀವಲ್ಲ, ಇದ್ರ ಮೇಲೆ ಒಂದು ಸ್ಟ್ರಕ್ಚರ್ ರೆಡಿ ಮಾಡಿದ್ದಾರೆ. ಅದನ್ನ ಜನರೇಷನ್ ಅಂತ ಕರಿತೀವಿ. ಸ್ಟಾರ್ಟಿಂಗ್ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 6 ಇಂದ ಸ್ಟಾರ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಆಯ್ತಾ? 6, 5, 4 ಒಂದೊಂದಕ್ಕೆ ಒಂದೊಂದರ. ಈಗ ಇದಕ್ಕೆ ಬರುತ್ತೆ ಯಾವ್ದು ಲೈಕ್ TBVಗೆ ಒಂಥರ ಬರುತ್ತೆ 6, 5, 4 ಅಂತ. LPBಗೆ ಒಂಥರ ಬರುತ್ತೆ 5, 5, 5 ಆ ಜನರೇಷನ್. ನೆಕ್ಸ್ಟ್ 4, 3, 2, 1 ಈ ತರ. ಸೊ 6 ಇಂದ ಇದು ಜನರೇಷನ್ ಅಂತ ಇಟ್ಕೊಳ್ಳಿ. ಸೊ ಅದು 10 ಯಾಕೆ ಬರಲ್ಲ, 9 ಯಾಕೆ ಬರಲ್ಲ ಅಂತಲ್ಲ, ಅದೊಂದು ಸ್ಟ್ರಕ್ಚರ್ ಮಾಡಿದ್ದಾರೆ. ಸೊ ಇಷ್ಟಿಷ್ಟೇ ಕೊಡ್ಬೇಕು ಅಂತ ಅದೊಂದು ಕಂಪ್ನಿ ಒಂದು ಪ್ಲಾನ್ ಅಲ್ಲಿ ಇದೆ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಇದನ್ನ ಜನರೇಷನ್ ಅಂತ ಕರಿತೀವಿ. ಇದು 6, 5, 4 ಇಂದ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ನಾನು ಹೇಳ್ತಾ ಇರೋದು TBV, LPB ಅಲ್ಲ. ಸೊ TBV 6, 5, 4 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 6 ಯಾರು ಕೊಡುತ್ತೆ? ನನ್ನ PGBV ಕೊಡುತ್ತೆ. ಸೊ 50,000 ಏನ್ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ, ಅದು ನನ್ನ ಪ್ಯೂರ್ PGBV. ಓಕೆನಾ? ಈ PGBVಗೆ ನೋಡಿ ಅಲ್ಲಿ ಕಾಣ್ತಾ ಇದೆ TBB ಆನ್ ಯುವರ್ ವ್ಯಾಲ್ಯೂಮ್. ಆ 50,000 BV ಏನಿದೆಯಲ್ಲ ಅದಕ್ಕೆ ಸ್ಟಾರ್ಟಿಂಗ್ ಜನರೇಷನ್ ಸ್ಟಾರ್ಟ್ ಆಗೋದು ಹಿಂಗೆ ನಂಗೆ 6% ಅಲ್ವಾ? ಸೊ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಟರ್ ಅಲ್ಲಿ 50,000 ಇಂಟು 6% ಅಂತ ಕೊಟ್ರೆ ನಿಮ್ಗೆ 3,000 ಪಾಯಿಂಟ್ಗಳು ಬರುತ್ತೆ. ಇದನ್ನ ಪಾಯಿಂಟ್ಸ್ ಅಂತ ಕರಿತೀವಿ. ಇದನ್ನ ಇನ್ನೂ ಅಮೌಂಟ್ ಕನ್ವರ್ಟ್ ಮಾಡಿಲ್ಲ ನಾನು. ಸೊ ಮುಂದೆ ಹೋಗ್ಬೇಡಿ ಪೂರ್ತಿ. ಓಕೆನಾ? ಸೊ ಈ 3,000 ಪಾಯಿಂಟ್ಸ್ ಹಿಂಗ್ ಬರುತ್ತೆ. ಇದು ಒಂದಾಯ್ತು. ನೆಕ್ಸ್ಟ್ ಇನ್ನೂ ಒಂದು ಜನರೇಷನ್ ಇದೆಯಲ್ವಾ? ನೋಡಿ ಈಗ ನಂದು ಕ್ಯಾಲ್ಕುಲೇಟ್ ಆಯ್ತು, ನನ್ನ 5 ಟೀಮ್ಗಳದ್ದು PGBV ಕ್ಯಾಲ್ಕುಲೇಟ್ ಮಾಡಾಯ್ತು. ಸೊ ನೆಕ್ಸ್ಟ್ ಯಾವ್ದು ಉಳಿದಿದೆ? ಅದನ್ನ ಫಸ್ಟ್ ಜನರೇಷನ್ ಅಂತ ಕರಿತೀನಿ ನಾನು. ಅಂದ್ರೆ ಸೀನಿಯರ್ ಡೈರೆಕ್ಟ್ ಯಾವ್ದು A ಟೀಮ್ ಅಲ್ಲಿ ಫಸ್ಟ್ ಇದ್ದಾರಲ್ಲ ಅದನ್ನ ಫಸ್ಟ್ ಜನರೇಷನ್ ಅಂತ ಕರಿತೀವಿ. ಸೊ ಈ ಫಸ್ಟ್ ಜನರೇಷನ್ ಎಷ್ಟಿದೆ PGBV? ಅವ್ರದ್ದು ಕೂಡ 50,000 ಇದೆಯಲ್ವಾ? ಆಗ ಅದೇ 50,000 ನೆಕ್ಸ್ಟ್ ಜನರೇಷನ್ ಏನಾಯ್ತು? 5% ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ 6 ಏನಿತ್ತು ಅದೇ ತರ ಇಲ್ಲಿ 5 ನೆಕ್ಸ್ಟ್ ಜನರೇಷನ್ ಅಂತ ಫಸ್ಟ್ ಜನರೇಷನ್ ಅಂತ ಕರಿತೀವಿ. ಸೊ 50,000 ಇಂಟು 5% ಅಂದ್ರೆ ಎಷ್ಟಾಯ್ತು? 2,500 ಪಾಯಿಂಟ್ಸ್ ಬಂತು. ಸೊ ಯಾಕೆ ಸರ್ ಅದು 5 ಬಂತು? ಸೊ ನಮಗೆ 6 ಕೊಟ್ಟಿದ್ದಾನೆ, ನೆಕ್ಸ್ಟ್ ಜನರೇಷನ್ಗೆ 5 ಆಯ್ತು. ನೆಕ್ಸ್ಟ್ ಅವ್ರಿಗೂ ಕೂಡ ಕೊಡ್ಬೇಕಲ್ವಾ? ಅವ್ರಿಗೆ 6 ಇಂದ ಸ್ಟಾರ್ಟ್ ಆಗುತ್ತೆ. ಯಾರು ಫಸ್ಟ್ ಜನರೇಷನ್ ಇದಾರಲ್ಲ ಅವ್ರಿಗೆ 6, 5, 4, 3, 2 ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಡೌನ್ ಹೋಗ್ತಾ ಹೋಗ್ತಾ 1% ಕಮ್ಮಿ ಆಗುತ್ತೆ. ಯಾಕಂದ್ರೆ ಅವರು ನೆಕ್ಸ್ಟ್ ಲೆವೆಲ್ ಬರ್ತಾರಲ್ವಾ, ಅವ್ರಿಗೂ ಕೊಡ್ಬೇಕಲ್ವಾ?
ಕರೆಕ್ಟಾ? ಸೊ ಆ ರೀತಿ. ಸೊ ನೆಕ್ಸ್ಟ್ ಅದೇ ತರ ಇನ್ನೂ ಒಂದು ಜನರೇಷನ್ ಇದೆ, ಅಂದ್ರೆ ಇನ್ನೊಬ್ರು ಡೈರೆಕ್ಟ್ ಆಗಿದಾರಲ್ವ ಅದೇ ಲೆಕ್ಕಲ್ಲಿ. ಸೊ ಅದನ್ನ ನಾನು ಸೆಕೆಂಡ್ ಜನರೇಷನ್ ಅಂತ ಕರಿತೀನಿ. ಅಂದ್ರೆ ನಿಮ್ಗೆ ಒಬ್ಬ ಸೀನಿಯರ್ ಡೈರೆಕ್ಟ್ ಆದಾಗ ಎಷ್ಟು ಜನರೇಷನ್ TBB ಬರ್ಬೇಕಲ್ಲ ಆ ಸ್ಟ್ರಕ್ಚರ್ ನ ಕೊಡ್ತಾ ಇರೋದು ನಿಮ್ಗೆ. ಸೊ 2 ಟೋಟಲ್ ನಂದು ಸೇರಿ 3 ಸಿಗುತ್ತೆ. ಸೊ ಫಸ್ಟ್ ಜನರೇಷನ್ ಆಯ್ತು. ಅದೇ ತರ ಸೆಕೆಂಡ್ ಜನರೇಷನ್ ಅವ್ರು ಎಷ್ಟು ಮಾಡಿದ್ದಾರೆ PGBV, ಅವರು ಕೂಡ 50,000 ಮಾಡಿದ್ದಾರೆ. ಸೊ ಅದೇ 50,000 ಗೆ ನೆಕ್ಸ್ಟ್ ಏನಾಗುತ್ತೆ 4% ಆಯ್ತು. ಸೊ 4% ಆದಾಗ ಎಷ್ಟು ಪಾಯಿಂಟ್ಸ್ ಬರುತ್ತೆ? ಟೋಟಲ್ 2,000 ಪಾಯಿಂಟ್ಸ್ ಬರುತ್ತೆ. ಓಕೆ, ವೈ 50,000 PGBV ಕನ್ಫ್ಯೂಷನ್? 50,000 PGBV ಮಿನಿಮಮ್ ಅಲ್ಲಿ ಕೊಡ್ತಿರೋದು ಫ್ರೆಂಡ್ಸ್. ಸೊ 50,000 ಬೇಕಾಗಿಲ್ಲ. ನೀವು ಸೀನಿಯರ್ ಡೈರೆಕ್ಟ್ ಆಗ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಸೀನಿಯರ್ ಡೈರೆಕ್ಟ್ ಆಗ್ಬೇಕಾದ್ರೆ 1,100 PV ಅಂದ್ರೆ ಹತ್ತತ್ರ 30,000 BV ತೆಗೆದ್ರು ಸಾಕು. ಇದು ಪ್ಯೂರ್ಲಿ ಇಂಡಿಪೆಂಡೆಂಟ್ ಬಿಸ್ನೆಸ್ ಮೋದಿಗೆ. ಇಟ್ ಇಸ್ ನಾಟ್ ಎ ಡಿಪೆಂಡೆಂಟ್ ಬಿಸ್ನೆಸ್. ಮಿನಿಮಮ್ ಮಾಡ್ಕೊಂಡ್ರೆ ಮಿನಿಮಮ್ ಅಮೌಂಟ್ ಬರುತ್ತೆ. PGBV ಜಾಸ್ತಿ ಮಾಡ್ಕೊಂಡ್ರೆ ಇನ್ಕಮ್ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಎವರೇಜ್ 50,000 ತಗೊಂಡಿದ್ದೀನಿ. 30,000ಕ್ಕೆ ಬೇಡ, 30,000 ಮಿನಿಮಮ್ ಇದೆ. ನೀವು 40 ಮಾಡಿದ್ರೆ ಇನ್ಕಮ್ ಜಾಸ್ತಿ, 50 ಮಾಡಿದ್ರೆ ಇನ್ಕಮ್ ಜಾಸ್ತಿ, 1 lakh ಮಾಡಿದ್ರೆ ಇನ್ನೂ ಜಾಸ್ತಿ. ಓಕೆನಾ? ಇದು ಇಂಡಿಪೆಂಡೆಂಟ್ ಬಿಸ್ನೆಸ್ ಅಂತ ಕರಿತೀವಿ, ಪ್ಯೂರ್ PGBV ಬಿಸ್ನೆಸ್. ಅರ್ಥ ಆಯ್ತಿದ್ಯಾ? ಸೊ ಹಂಗಾಗಿ 50,000ಗೆ ನಾನು ಒಂದು ರೆಕಾರ್ಡ್ ತಗೊಂಡಿದ್ದೀನಿ. ಓಕೆನಾ? ಈಗ ಟೋಟಲ್ TBB ಪಾಯಿಂಟ್ಸ್ ಅಂತ ಬಂತು. ಓಕೆನಾ? ಆಲ್ರೆಡಿ ನನ್ನದಕ್ಕೆ 6% ಅಂದ್ರೆ 3,000 ಬಂದಿದೆ, ಕೆಳಗಡೆ 2,500, ಅದ್ರ ಕೆಳಗಡೆ 2,000. ಸೊ ಟೋಟಲ್ ಇದನ್ನೆಲ್ಲ ಕೌಂಟ್ ಮಾಡೋಣ. ಇದನ್ನ TBB ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಟೋಟಲ್ ಪಾಯಿಂಟ್ಸ್ ಎಷ್ಟು ಬಂತು? 7,500 ಪಾಯಿಂಟ್ಸ್ ಬಂತು. ಓಕೆನಾ? ಈ ಪಾಯಿಂಟ್ಸ್ಗೆ ಅವಾಗ್ಲೇ ನಾನು ಹೇಳಿದೆ, ಲಾಸ್ಟ್ ಸ್ಲೈಡ್ ಅಲ್ಲಿ ತೋರಿಸಿದ್ದೆ ನೋಡಿ, ಎಷ್ಟು ಕಾಣ್ತಿದೆ? ಟೀಮ್ ಬಿಲ್ಡರ್ ಬೋನಸ್ಗೆ 1 ಪಾಯಿಂಟ್ಗೆ ನನಗೆ ಸಿಗೋಂತ ಅಮೌಂಟ್ ಎಷ್ಟು? 80 ಪೈಸಾ. ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿ ಆ TBB ಪಾಯಿಂಟ್ಸ್ ಏನ್ ಬಂತಲ್ಲ, 7,500 ಪಾಯಿಂಟ್ಸ್ ಇಂಟು 80 ಪೈಸಾ. ಇವಾಗ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ? 6,000 ರೂಗಳು. ಇದು ನಿಮ್ಗೆ ಈ ಸ್ಟ್ರಕ್ಚರ್ಗೆ ಸಿಗೋ ಅಂತ ಟೀಮ್ ಬಿಲ್ಡರ್ ಬೋನಸ್. ಸೊ ಈಗ ಇನ್ ಕೇಸ್ ಎನಿಥಿಂಗ್ ಡೌಟ್, ರೈಸ್ ಯುವರ್ ಹ್ಯಾಂಡ್ ಆರ್ ಚಾಟ್ ಇನ್ ದ ಬಾಕ್ಸ್. ಚಾಟ್ ಮಾಡಿ, ಕಮೆಂಟ್ ಮಾಡಿ. ಎನಿ ಡೌಟ್, ಕ್ಲಾರಿಟಿ ತಗೊಳ್ಳಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾರು ಕೇಳಿದ್ರೆ ನಿಮ್ಗೆ ದುಡ್ಡು ಹೇಗೆ ಬರುತ್ತೆ ಅಂದ್ರೆ ಈ ಸ್ಟ್ರಕ್ಚರ್ ನ ಅಥವಾ ಈ ರೀತಿ ಹೇಳ್ದಾಗ್ಲೇನೆ ಅವ್ರಿಗೆ ಗೊತ್ತಾಗೋದು. ಯಾಕಂದ್ರೆ ಇದನ್ನ ನೀವು ತಿಳ್ಕೊಂಡ್ರೆ BV ಆಟೋಮೆಟಿಕ್ ಮಾಡ್ತಾ ಇದೀರಾ, BV ಡಿಫಾಲ್ಟ್ ಬರುತ್ತೆ ನಿಮ್ಗೆ. ಸೊ ಪ್ಲಾನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಈ ಲೆಗ್ ಅಲ್ಲಿ ಇಷ್ಟು BV ಬಂದಿದೆ ನೋಡಿ, ಈಗ ನೋಡ್ತಾ ಇದ್ದೀರಲ್ವ, ಇಷ್ಟು ಲೆಗ್ ಬಂದ್ರೆ, ಇಷ್ಟು BV ಬಂದ್ರೆ ಇಷ್ಟು ಇನ್ಕಮ್ ಬರುತ್ತೆ ಅಂತ ಒಂದು ನಿಮ್ಗೆ ಮೈಂಡ್ ಸೆಟ್ ಆಗಬೇಕು. ಸೊ ಅದಕ್ಕೋಸ್ಕರ ಎನಿ ಡೌಟ್ ಇತ್ತು ಅಂದ್ರೆ ನೋ ಇಶ್ಯೂ, ಕ್ಲಾರಿಟಿ ತಗೊಳ್ಳಿ. ಕ್ಲಾರಿಟಿ ತಗೊಂಡ್ಮೇಲೆ ಮುಂದೆ ಹೋಗೋಣ. ಏನು ಡೌಟ್ ಇಲ್ಲ? ಇಲ್ಲ ಅರ್ಥ ಆಗಿರುತ್ತೆ, ಇಲ್ಲ ಅರ್ಥ ಆಗಿರಲ್ಲ. ಕರೆಕ್ಟ್ ಅಲ್ವಾ? ಏನು ಚಾಟ್ ಅಲ್ಲಿ ಬರ್ತಾ ಇಲ್ಲ ಅಂದ್ರೆ ಅರ್ಥ ಆಗಿದೆ ಅಂತ. ಗೆಟಿಂಗ್ ಸರ್ ಮೋಹನ್ ಕುಮಾರ್, ಓಕೆ, ಅರ್ಥ ಆಗ್ತಿದ್ಯಾ? ಫೈನ್. ಸೊ ಇನ್ನೊಂದ್ಸಲ ಹೇಳ್ತೀನಿ ಫ್ರೆಂಡ್ಸ್, ಇನ್ನೊಂದ್ಸಲ ಇದ್ ಮಾಡ್ಕೊಳ್ಳಿ, ನೋ ಇಶ್ಯೂ, ನೋ ಡೌಟ್. ಓಕೆ ಫೈನ್. ಸೊ ಇನ್ನೊಂದ್ಸಲ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ TBB ಕೌಂಟ್ ಮಾಡೋದು ಹೇಗಪ್ಪ ಅಂತಂದ್ರೆ, ನನ್ನ ಟೋಟಲ್ PGBV ಜನರೇಷನ್ ಪ್ಲಾನ್ ಅಂತ ಕರಿತೀವಿ. ಜನರೇಷನ್ ಪ್ಲಾನ್ ಇದಕ್ಕೆ ಇದು ವರ್ಕ್ ಆಗೋದು. ಜನರೇಷನ್ ಪ್ಲಾನೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೈಯೆಸ್ಟ್ ಇನ್ಕಮ್ ಕೊಡೋದು. ಇನ್ನು ಅದು ರನ್ನಿಂಗ್ ಆಗೋದಕ್ಕೆ ಮೇನ್ ಕಾರಣ ಜನರೇಷನ್ ಪ್ಲಾನ್. ಸೊ 6543 ಕಾಮನ್ ಆಗಿ ಎಲ್ಲ ಸಿಸ್ಟಮ್ ಅಲ್ಲೂ ತಗೊಳ್ಳೋಂತ. ಇದರಲ್ಲಿ ಟೋಟಲ್ PGB ಫಸ್ಟ್ ನೀವು ಕೌಂಟ್ ಮಾಡ್ಬೇಕಾಗಿರೋದು ಅಥವಾ ಜನರೇಷನ್ ಕೌಂಟ್ ಆಗೋದು ನನ್ನ PGBVಗೆ. ಅದಕ್ಕೆ ಇದನ್ನ PGBV ಬಿಸ್ನೆಸ್ ಅಂತ ಕರಿತೀವಿ. ಸೊ ಜಾಸ್ತಿ ಮಾಡಿ, ಏನು PGBVನ ಜಾಸ್ತಿ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಇದು ನಿಮ್ಮ PGBV ಬಿಸ್ನೆಸ್. ನೀವು ಎಷ್ಟು ಬಿಸ್ನೆಸ್ ಕೊಡ್ತೀರಾ, ಎಷ್ಟು PGBV ಮಾಡ್ತೀರಾ, ಅದ್ರ ಮೇಲೆ ನಿಮ್ಗೆ ಇನ್ಕಮ್ ಜಾಸ್ತಿ ಹೋಗುತ್ತೆ. ಓಕೆನಾ? ತುಂಬಾ ಜನ PGBV ಏನಕ್ಕೆ ಜಾಸ್ತಿ ಮಾಡಬೇಕು, ಮಿನಿಮಮ್ ಮಾಡ್ಬೇಕು ಅಂತಾರೆ. ಕೇಳಿದ್ರಲ್ಲ, ಯಾಕೆ ಸರ್ 50,000? ಕಂಪ್ನಿ ಹೇಳಿರೋದು 30,000. 30,000 ಕೊಟ್ರೆ ಅಷ್ಟೇ ಇನ್ಕಮ್ ಬರುತ್ತೆ. 50,000 ಕೊಟ್ಟಿದ್ದಕ್ಕೆ 6,000 TBB ಬರ್ತಾ ಇದೆ. ಓಕೆನಾ? ಸೊ ಇದನ್ನ ಜಾಸ್ತಿ ಮಾಡ್ಬೇಕು ನಾವು. PGBV ಇಷ್ಟಕ್ಕೆ ಸ್ಟಕ್ ಆಗ್ಬಾರ್ದು, ಅದು ಮಿನಿಮಮ್ ಕ್ರೈಟೇರಿಯಾ. ಎಕ್ಸಾಮ್ ಅಲ್ಲಿ 35 ತೆಗೆದ್ರೆ ಪಾಸ್, 100 ತೆಗೆದ್ರೆ ಡಿಸ್ಟಿಂಕ್ಷನ್ ಅಂತೀವಲ್ಲ, ಆ ತರ ಜಾಸ್ತಿ ತೆಗೆದ್ರು ದುಡ್ಡು ಜಾಸ್ತಿ ಬರುತ್ತೆ. ಕ್ಲಾರಿಟಿ ಕ್ಲಿಯರ್ ಅದು ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಫಸ್ಟ್ ನಾವ್ ಹೆಂಗ್ ಕೌಂಟ್ ಮಾಡ್ತೀವಿ, ನನ್ನ PGBV ಕೌಂಟ್ ಮಾಡ್ಬೇಕು. ಸೊ ಯಾವುದೇ ಲೆಗ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, 16% ಬಂದಿಲ್ಲ ನಿಮ್ಮ ಟೀಮ್ಗಳು ಕೆಳಗಡೆ ಏನು ಫ್ರಂಟ್ ಲೈನ್ ಅಂತ ಕರಿತೀವಲ್ಲ, ಆ ಫ್ರಂಟ್ ಲೈನ್ಗಳು 16% ಯಾವ್ಯಾವ ಬಂದಿಲ್ವಲ್ಲ ಅದನ್ನ PGBV ಅಂತ ಕರಿತೀವಿ. PGBV ಅಂದ್ರೆ ಏನು? ಪರ್ಸನಲ್ ಗ್ರೂಪ್ ಬಿಸ್ನೆಸ್ ವ್ಯಾಲ್ಯೂಮ್ ಅಂತ ಕರಿತೀವಿ. ಓಕೆನಾ? GBV ಅಂದ್ರೆ ಗ್ರೂಪ್ ಬಿಸ್ನೆಸ್ ಟೋಟಲ್ ಓವರ್ ಆಲ್
ಸೊ ಟೋಟಲ್ ಓವರ್ ಆಲ್ ಎಷ್ಟು ಬಂದಿದೆ ಇಲ್ಲಿ 1 ಲಕ್ಷ GBV ನೋಡಿ, ಅದನ್ನ GBV ಅಂತ ಕರಿತೀವಿ. ಸೊ 16% ಬಂದಿಲ್ದಿರೋದನ್ನ PGBV ಅಂತ ಕರಿತೀವಿ. ಒಂದ್ ಕ್ಲಾರಿಟಿ ಸಿಗ್ತಾ? ಸೊ ಇದನ್ನ ನಾವು ಫಸ್ಟ್ ನಮ್ PGBV ಕ್ಯಾಲ್ಕುಲೇಟ್ ಮಾಡುತ್ತೆ ಕಂಪ್ನಿ. ಸೊ ನನ್ನ PGBV ಎಷ್ಟು ಮಾಡಿದೀನಿ? 50 ಮಾಡಿದೀನಿ. ಇದಕ್ಕೆ ಜನರೇಷನ್ ಎಷ್ಟು? ಸ್ಟಾರ್ಟಿಂಗ್ 6 ಅಂತ ಹೇಳಿದೆ. 50,000 ಇಂಟು 6 ಅಂದ್ರೆ ಎಲ್ಲರಿಗೂ ಕ್ಯಾಲ್ಕುಲೇಟ್ ಕೊಡ್ತೀನಿ ಅನ್ಕೋತೀನಿ, 3000 ಪಾಯಿಂಟ್ಸ್ ಬರುತ್ತೆ. ಇದು ನನಗೆ ನನ್ನ PGBV ಬಂದಿರೋಂಥ ಪಾಯಿಂಟ್ಸ್. ಅದೇ ತರ ಫಸ್ಟ್ ಜನರೇಷನ್ ಅಂದ್ರೆ ಏನು? ಆಲ್ರೆಡಿ ಈಗ ನೋಡ್ತಾ ಇರ್ಬೋದು, ನಂದು ಮತ್ತೆ 5 ಲೆಗ್ ಕವರ್ ಮಾಡಿದೀನಿ. ನೆಕ್ಸ್ಟ್ ಏನ್ ಬಂತು? A ಟೀಮ್ ಬಂತು. ಅವ್ರು ಎಷ್ಟು ಮಾಡಿದ್ದಾರೆ? 5,000. ನೆಕ್ಸ್ಟ್ ಜನರೇಷನ್ ಏನಾಯ್ತು? ಫಸ್ಟ್ ಜನರೇಷನ್ 5 ಕೊಡುತ್ತೆ. 5,000 ಇಂಟು 5 ಅಂದ್ರೆ ಎಷ್ಟು ಪಾಯಿಂಟ್ಸ್ ಬಂತು? 2,500 ಪಾಯಿಂಟ್ಸ್. ಅದೇ ತರ ಇನ್ನೂ ಒಂದು ಜನರೇಷನ್ ಇದೆಯಲ್ವಾ, ಎಲಿಜಿಬಲ್ ಇದೀನಲ್ವಾ ಇನ್ನೂ ಒಂದು ತಗೊಳ್ಳೋದಕ್ಕೆ. ಸೊ ಸೆಕೆಂಡ್ ಜನರೇಷನ್ ಅದು 50,000 ಇದೆ ಇಂಟು 4%. ಓಕೆನಾ? ಸೊ ಅದಕ್ಕೆ ಎಷ್ಟು ಬಂತು ಪಾಯಿಂಟ್ಸ್? 7,000. ಟೋಟಲ್ ಓವರ್ ಆಲ್ ಟೋಟಲ್ ಪಾಯಿಂಟ್ಸ್ ಎಷ್ಟು ಬಂತು? 7,500 ಪಾಯಿಂಟ್ಸ್. ಇದನ್ನ TBV ಪಾಯಿಂಟ್ಸ್ ಅಂತ ಕರಿತೀವಿ. ಅಲ್ಲಿ ಬರ್ದಿದೆ ನೋಡಿ, ಟೋಟಲ್ TBV ಪಾಯಿಂಟ್ಸ್. ಅದಕ್ಕೆ ನಾನು PDF ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಡೌಟ್ ಇರಬಾರ್ದು ಅಂತ. ಸೊ ಆ ಪಾಯಿಂಟ್ಸ್ ಗೆ ದುಡ್ಡು ಕನ್ವರ್ಟ್ ಮಾಡ್ಬೇಕಲ್ಲ, ಅಮೌಂಟ್ ಆಗಿ ಬರ್ಬೇಕಲ್ವಾ ನನಗೆ ಅದು. ಸೊ ಆ TBV ಪಾಯಿಂಟ್ಸ್ ಗೆ ಒಂದು ಪಾಯಿಂಟ್ ಗೆ ಅರ್ಥ ಮಾಡ್ಕೊಳ್ಳಿ, ಒಂದು TBV ಪಾಯಿಂಟ್ ಗೆ ನನಗೆ ಕಂಪ್ನಿ ಕೊಡೋ ಅಂತದ್ದು 80 ಪೈಸಾ. ಇಲ್ಲಿ ಏನ್ ಕಾಣಿಸ್ತಿದೆಯಲ್ಲ ನೋಡಿ, 80 ಪೈಸಾ ಸಿಗುತ್ತೆ ನನಗೆ. ಆಯ್ತಾ? ಸೊ ಈ 80 ಪೈಸಾ ಕೊಟ್ಟಾಗ ಆ 7,500 ಪಾಯಿಂಟ್ಸ್ ಗೆ ನನಗೆ ಇಂಟು 80 ಪೈಸಾ ಅಂದ್ರೆ 6,000 ರೂಪಾಯಿ TBV ಸಿಗ್ತದೆ. ಸೊ ಅರ್ಥ ಆಯ್ತಾ? ಸೊ ಅರ್ಥ ಆಗಿದೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ನಾರ್ಮಲ್ ಆಗಿ. ಸೊ ಓಕೆ, ತುಂಬಾ ಜನ ಎಸ್ ಅಂಡರ್ಸ್ಟ್ಯಾಂಡ್ ಅಂತ ಕಳಿಸ್ತಾ ಇದ್ರ. ಫೈನ್, ಓಕೆನಾ? ಇದು ನನಗೆ ಸಿಗಂತ TBV. ಓಕೆನಾ ಫ್ರೆಂಡ್ಸ್? ಸೊ ಇದರಲ್ಲಿ ನೆಕ್ಸ್ಟ್ ನಿಮ್ಗೆ LPB ಸಿಗುತ್ತೆ ಫ್ರೆಂಡ್ಸ್. ಸೊ LPB ಕ್ವಾಲಿಫಿಕೇಶನ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಅದೇ ತರ ಒಂದು ವರ್ಕ್ ಕೊಡ್ತೀನಿ, ವರ್ಕ್ ಹೇಗ್ ಮಾಡ್ಬೇಕು ಅಂತ ವರ್ಕ್ ಶೀಟ್. ಅದರಲ್ಲಿ ನಿಮ್ಗೆ ತುಂಬಾ ಡೌಟ್ ಗಳು ಬರುತ್ತೆ, ಅದ್ರಲ್ಲಿ ಇನ್ನೂ ಕ್ಲಾರಿಟಿ ಕೊಡ್ತೀನಿ. ಸೊ ಇದು TBV. ಐ ಥಿಂಕ್ ಅರ್ಥ ಆಯ್ತು ಅನ್ಕೋತೀನಿ. ನಮ್ಮ ಟೋಟಲ್ ಸಿಗಂತ ಜನರೇಷನ್ ಮೇಲೆ ಸಿಗಂತ ಪಾಯಿಂಟ್ಸ್ 6543 ಅಂತ ಕೌಂಟ್ ಆಗುತ್ತೆ ನೋಡಿ. ಅದ್ರ ಕೆಳಗಡೆ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಅಂತಾನು ಕೂಡ ಇದೆ. ಓಕೆನಾ? ಕಾಣಿಸ್ತಿದ್ಯಾ? ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಕೂಡ ಇದೆ. ಸೊ ಅಂದ್ರೆ ಈ ಸೀನಿಯರ್ ಡೈರೆಕ್ಟರ್ ಟೈಟಲ್ ಏನ್ GBV ಇದೆಯಲ್ಲ, ಏನ್ ಸ್ಟ್ರಕ್ಚರ್ ಇದೆಯಲ್ಲ, ಏನ್ BV ಇದೆಯಲ್ಲ, ಇದಕ್ಕೆ ನಾವು LPB ಕೂಡ ತಗೋಬಹುದು. LPB ಗೆ ಎಲಿಜಿಬಲ್ ಇದೀನಿ. ಯಾವ ರೀತಿ? ಅವಾಗ್ಲೇ ಹೇಳಿದೆ ನಿಮ್ಗೆ, 1 ಲಕ್ಷ BV ಒಂದು ಟೀಮ್ ಇಂದ ನೀವು ಬಂದ್ರೆ ನಿಮ್ಗೆ LPB ಸಿಗುತ್ತೆ ಅಂತ ಹೇಳಿದೆ. ಕರೆಕ್ಟ್ ಅಲ್ವಾ? ಸೊ ನೋಡಿ, A ಟೀಮ್ ಅಲ್ಲಿ ಟೋಟಲ್ GBV ಎಷ್ಟಿದೆ? 1 ಲಕ್ಷ ಇದೆ. 50,000. ಸೊ ಎಲಿಜಿಬಲ್ ಇದೆಯಲ್ವಾ? ಎಸ್. ಸೊ PGBV ಮೇಂಟೈನ್ ಮಾಡಿದೀವಿ, ವೆಲ್ ಅಂಡ್ ಗುಡ್. ಸೊ ಇದಕ್ಕೆ ನಮಗೂ ಕೂಡ ಸಿಗುತ್ತೆ ನೋಡಿ. ಇದಕ್ಕೂ ಕೂಡ ಅಷ್ಟೇ, ಆನ್ ಯುವರ್ PGBV ಇದಕ್ಕೂ ಕೂಡ ಫಸ್ಟ್ PGBV ಕೌಂಟ್ ಆಗುತ್ತೆ ನೋಡಿ. ಇಲ್ಲಿ ನಿಮ್ಗೆ 5% ಆಗಿ ಕೌಂಟ್ ಮಾಡುತ್ತೆ. ಈಗ ನಾನು ಸೈಡ್ ತೋರಿಸ್ತೀನಿ ನಿಮ್ಗೆ LPB ಅಂತ ಕೌಂಟ್ ಆಗುತ್ತೆ ಅಂತ ನೋಡಿ. ಇದು LPB. ಸೊ ಸೀನಿಯರ್ ಡೈರೆಕ್ಟರ್ ಇದ್ದಾಗ ನನ್ನ PGBV ಗೆ 5% ಕೌಂಟ್ ಆಗುತ್ತೆ. ಸೊ ಆಗ್ಲೇ TBV 6543 ಅಂತ ಸ್ಟಾರ್ಟ್ ಆಗುತ್ತೆ. ಬಟ್ LPB 555321 ಅಂದ್ರೆ ಜಾಸ್ತಿ ಸಿಗಂತದ್ದು. ಸೊ ಇದರಲ್ಲಿ ಈ ರೀತಿ ಕೌಂಟ್ ಆಗುತ್ತೆ. ಈಗ ನಾನು ಸೀನಿಯರ್ ಡೈರೆಕ್ಟರ್ ಆಗಿದ್ದೀನಿ, ನನಗೆ ಸೀನಿಯರ್ ಡೈರೆಕ್ಟರ್ ಒಂದು ಲೆವೆಲ್ಗೆ 5% ಕೌಂಟ್ ಆಗುತ್ತೆ. ಸೊ ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ. ಸೊ ಇಲ್ಲಿ ಸೊ ನನ್ನ PGBV ಎಷ್ಟಿದೆ? 50,000 ಇಂಟು 5% ಎಷ್ಟು ಬರುತ್ತೆ ಪಾಯಿಂಟ್ಸ್? ಆಬ್ವಿಯಸ್ಲಿ ಈಗ ನಿಮಗೆ ಪಾಯಿಂಟ್ಸ್ ಲೆಕ್ಕ ಹಾಕೋದು ಗೊತ್ತಾಗಿದೆ ಅಂತ ಅನ್ಕೋತೀನಿ. 2,500 ಪಾಯಿಂಟ್ಸ್ ಬರುತ್ತೆ. ಸೊ ಅದೇ ತರ ನೆಕ್ಸ್ಟ್ ಫಸ್ಟ್ ಜನರೇಷನ್ ಆಗುತ್ತಲ್ವಾ? ಸೊ ಎಷ್ಟಿದೆ ಅದು? 50,000 ಇದೆ ಫಸ್ಟ್ ಜನರೇಷನ್ ನನ್ನ ಬಿಟ್ಟು. ಕರೆಕ್ಟ್ ಅಲ್ವಾ? 50,000 ಇಂಟು 5%. ಸೊ ಟೋಟಲ್ ಎಷ್ಟಾಯ್ತು? ಪುನಃ 2,500 ಪಾಯಿಂಟ್ಸ್ ಬಂತು. 255. ನೆಕ್ಸ್ಟ್ ಅವಾಗ್ಲೇ ಹೇಳಿದ್ನಲ್ಲ, ಮಿನಿಮಮ್ ಗ್ಯಾರಂಟಿ ಪಾಯಿಂಟ್ಸ್ ಅನ್ನ ಕೊಡ್ಬೇಕು. ಅಂದ್ರೆ ಆಲ್ರೆಡಿ 1 ಲಕ್ಷ BV ಇದೆ ನನಗೆ. ಎಲ್ಲಿ 1 ಲಕ್ಷ BV ಬಂದಿದೆಯಲ್ಲ, ಯಾಕಂದ್ರೆ LPB ನಮಗ್ ಸಿಗೋದು ಸೀನಿಯರ್ ಡೈರೆಕ್ಟರ್ ಅಬೋವ್ ಇರೋ ಟೈಟಲ್. ಸೊ ನನ್ನ ಸೀನಿಯರ್ ಡೈರೆಕ್ಟರ್ ಆಗಿರೋದಕ್ಕೆ ನನ್ನ PGBV 5% ಸಿಕ್ತು. ನನ್ನ ಕೆಳಗಡೆ ಸೀನಿಯರ್ ಡೈರೆಕ್ಟರ್ ಇದೆಯಲ್ವಾ, ಸೊ ಅವರು ಕೂಡ ಸೀನಿಯರ್ ಡೈರೆಕ್ಟರ್, ಆ ಜನರೇಷನ್ ಸಿಗುತ್ತೆ 5%. ಸೊ ನೆಕ್ಸ್ಟ್ ಅದು ಸೇರಿ 2,500 ಆಯ್ತು. ಅದಲ್ದೇನೆ ಟೋಟಲ್ ಈಗ ಕೆಳಗಡೆ ಇರೋರು LPB ಕ್ವಾಲಿಫೈರ್ ಅಲ್ಲ, ಯಾಕಂದ್ರೆ ಅವ್ರ ಕೆಳಗಡೆ ಎಷ್ಟಿದೆ? BV 50,000 ಇದೆ. ಅವ್ರದ್ದು ಪರ್ಸನಲ್ 50 ಇದೆ. ಸೊ ಅವ್ರಿಬ್ಬರದು ಸೇರಿದ್ರೆ 1 ಲಕ್ಷ ಅಂದ್ರೆ ನನಗ್ ಬಂದಂಗೆ ಆಯ್ತು, ಅವ್ರಿಬ್ರಿಗೂ ಬಂದಿಲ್ಲ. ಸೊ ಆ ಟೋಟಲ್ GBV ಗೆ ಇಂಟು 5%, ಅವಾಗ್ಲೇ ಹೇಳಿದ್ನಲ್ಲ ಇಂಟು 5% ಆಗಿ ಟೋಟಲ್ GBV ಕೌಂಟ್ ಮಾಡ್ಕೋತಾರೆ. ಸೊ ಆ ತರ 5% ಅಂದ್ರೆ ಎಷ್ಟು ಬಂತು? ಟೋಟಲ್ ಪಾಯಿಂಟ್ಸ್ 5,000 ಪಾಯಿಂಟ್ಸ್ ಬಂತು. ಟೋಟಲ್ ಎಲ್ಲಾ ಪಾಯಿಂಟ್ಸ್ ಸೇರಿದ್ರೆ ಎಷ್ಟಾಗುತ್ತೆ? 2,500 5,000. ಓವರ್ ಆಲ್ ಕೌಂಟ್ ಮಾಡಿದ್ರೆ LPB ಪಾಯಿಂಟ್ಸ್ ಎಷ್ಟು ಬಂತು ನನಗೆ? 10,000 ಪಾಯಿಂಟ್ಗಳು ಬಂತು. ಅವಾಗ್ಲೇ ಹೇಳಿದ್ನಲ್ಲ, ಒಂದು ಲೆಗ್ ನಾನು LPB ಕ್ವಾಲಿಫೈರ್ ಆದ್ರೆ
ನಾನು ಮೇಲ್ಗಡೆ ಅವ್ರಿಗೆ ನಮ್ಮ ಕ್ವಾಲಿಫೈಡ್ ಅಪ್ಲೈನ್ಗೆ ಮಿನಿಮಮ್ ಗ್ಯಾರಂಟಿ ಪಾಯಿಂಟ್ಸ್ ಅದು 180 PV ಲೆಕ್ಕದಲ್ಲಿ ಇತ್ತು, ಇಲ್ಲಿ ನಾನು ಪ್ಯೂರ್ PV ಲೆಕ್ಕದಲ್ಲಿ ಹೇಳಿದ್ದೀನಿ 4860 ಪಾಯಿಂಟ್ಸ್ ನಾನು ಮೇಲ್ಗಡೆ ಅವ್ರಿಗೆ ಕೊಡ್ತೀನಿ ಅಪ್ಲೈನ್. ಅದು ಅವ್ರಿಗೂ ಹೋಗಲ್ಲ, ಅಪ್ ಟು ಮ್ಯಾನೇಜ್ಮೆಂಟ್ ಲೆವೆಲ್ ತನಕ ಅದು ಒಂದೇ ಕ್ಯಾರಿ ಆಗುತ್ತೆ. ಸೊ ಆ ತರ ಆ 10,000 ಪಾಯಿಂಟ್ಸ್ ಅಲ್ಲಿ ನಾನು -4860 ಮಾಡಿದ್ರೆ ಕಾಣಿಸ್ತಿದ್ಯಾ ನೋಡಿ ಇಲ್ಲಿ 4860 ಮಾಡಿದ್ರೆ ಇನ್ನೆಷ್ಟು ಪಾಯಿಂಟ್ಸ್ ಉಳ್ಕೋತು ನನಗೆ ನೋಡಿ. ಮಿನಿಮಮ್ ಗ್ಯಾರಂಟಿ ಟು ಅಪ್ಲೈನ್ ಇಷ್ಟು ಕೊಡ್ಲೇಬೇಕು, ಯಾರೇ LPB ಕ್ವಾಲಿಫೈರ್ ಆದ್ರೂ ಅದು ಡಿಫಾಲ್ಟ್ ತಗೋಬಿಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇನ್ನೆಷ್ಟು ಉಳ್ಕೋತು LPP ಪಾಯಿಂಟ್ಸ್ ಲೆಫ್ಟ್ ಯು. ನನಗೆ ಎಷ್ಟು ಉಳ್ಕೋತಾಗಾದ್ರೆ LPB ಪಾಯಿಂಟ್ಸ್ 5140 ಉಳ್ಕೋತು. ಕರೆಕ್ಟಾ? 5140 ಪಾಯಿಂಟ್ ಅದು. ಇಟ್ ಇಸ್ ನಾಟ್ ಎ ಅಮೌಂಟ್. ಓಕೆನಾ? ಈ ಅಮೌಂಟ್ಗೆ ಈ ಪಾಯಿಂಟ್ಸ್ಗೆ ನನಗೆ ಸಿಗುತ್ತೆ ನೋಡಿ. ಎಷ್ಟು ಕಾಣ್ತಾ ಇದೆ? ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ 1.2 ರೂಪಾಯಿ ಸಿಗುತ್ತೆ. ಸೊ ಇಲ್ಲಿ ನಾನ್ ಕ್ಯಾಲ್ಕುಲೇಟ್ ಮಾಡಿದ್ದು ಡಿಪೆಂಡ್ಸ್, ವೇರಿಯೇಷನ್ ಆಗುತ್ತೆ. ಒಂದೊಂದು ಟೈಮ್ 2 ರೂಪೀಸ್ ಬರುತ್ತೆ, 2 ರೂಪೀಸ್ 10 ಪೈಸಾ, 20 ಪೈಸಾ, 30 ಪೈಸಾ, 50 ಪೈಸಾ, ಒಂದೊಂದ್ಸಲ 2 ರೂಪೀಸ್ 60 ಪೈಸಾನು ಬರುತ್ತೆ. ನಾನೊಂದು ಅವರೇಜ್ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ LPBಗೆ 2 ರೂಪಾಯಿ 30 ಪೈಸಾ ತರ ಕ್ಯಾಲ್ಕುಲೇಟ್ ಮಾಡಿ ಒಂದು ಪಾಯಿಂಟ್. ಸೊ 5140 ಇಂಟು 2 ರೂಪೀಸ್ 30 ಪೈಸಾ ಅಂದ್ರೆ ಎಷ್ಟು ಬಂತು LPB? 11,827 ರೂಪಾಯಿ ನಿಮ್ಗೆ LPB. ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಬರ್ತಿದೆ ಅಮೌಂಟ್. ಸೊ ಹೊರಗಡೆ ಒಬ್ಬ ನಾರ್ಮಲ್ ಪರ್ಸನ್, ಒಬ್ಬ ಡಿಗ್ರಿ ಹೋಲ್ಡರ್ ಸಿಗಂತ ಸ್ಯಾಲರಿ 12,000 ರೂಪೀಸ್ ಅಂದ್ರೆ ಒಂದು ಲೆಗ್ LPB ನೀವು ಮಾಡಿದ್ರೆ ನಿಮ್ಗೆ ಅರೌಂಡ್ 12,000 ರೂಪೀಸ್ ಸಿಗುತ್ತೆ. ಸೊ ಈಗ ಕ್ಯಾಲ್ಕುಲೇಟ್ ಮಾಡಿ. ಸೊ ಇದ್ರ ಜೊತೆಗೆ ಇನ್ನೂ ಒಂದು ಬೋನಸ್ ನಮಗೆ ಸಿಗ್ತಾ ಇದೆ. ಏನಪ್ಪಾ? ಟ್ರಾವೆಲ್ ಬೋನಸ್. ಯಾಕೆ? ಸೀನಿಯರ್ ಡೈರೆಕ್ಟ್ ಅಂಡ್ ಅಬೋ ಅಲ್ವಾ? ಸೊ ಈಗ ನಾವು ತೋರಿಸಿರೋ ಸ್ಟ್ರಕ್ಚರ್ ಯಾವುದು? ಸೀನಿಯರ್ ಡೈರೆಕ್ಟ್. ನಿಮ್ಗೆ ಇದರಲ್ಲಿ ಟ್ರಾವೆಲ್ ಬೋನಸ್ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಸೊ ಟ್ರಾವೆಲ್ ಬೋನಸ್ ಎಷ್ಟು ಸಿಗುತ್ತೆ ಇಲ್ಲಿ ನಿಮ್ಗೆ? ಸೊ 20 ಪೈಸಾ. ಅದೇ ಪಾಯಿಂಟ್ಸ್ಗೆ ನೋಡಿ, TBB ಪಾಯಿಂಟ್ಸ್ ಇದೆಯಲ್ಲ, ಈ TBB ಪಾಯಿಂಟ್ಸ್ಗೆ ನೋಡಿ ಇದೆ TBB ಪಾಯಿಂಟ್ಸ್ ನಿಮ್ಗೆ ಟ್ರಾವೆಲ್ ಬೋನಸ್, ಕಾರ್ ಬೋನಸ್, ಹೌಸ್ ಬೋನಸ್, ಅತುತ್ ಬೋನಸ್ ಎಲ್ಲದಕ್ಕೂ ಕೂಡ ಇದೇ ಪಾಯಿಂಟ್ಸ್ ಕೌಂಟ್. ಅರ್ಥ ಮಾಡ್ಕೊಳ್ಳಿ. LPB ಮಾತ್ರ ಡಿಫ್ರೆಂಟ್. TBB ಒಂದು ಪಾಯಿಂಟ್ ನೀವು ಕಂಡು ಹಿಡ್ಕೊಂಡ್ರೆ ಅದಕ್ಕೆ ಇಂಟು ಮುಂದ್ಗಡೆ 80 ಪೈಸಾ TBB, 20 ಪೈಸಾ ಟ್ರಾವೆಲ್ ಬೋನಸ್, 40 ಪೈಸಾ ಕಾರ್ ಬೋನಸ್, 40 ಪೈಸಾ ಹೋಮ್ ಬೋನಸ್, 40 ಪೈಸಾ ಅತುತ್ ಬೋನಸ್. ತುಂಬಾ ಈಸಿ ಇದೆ ಫ್ರೆಂಡ್ಸ್, ತುಂಬಾ ಕನ್ಫ್ಯೂಸ್ ಮಾಡ್ಕೋಬೇಡಿ. TBB ಪಾಯಿಂಟ್ಸ್ ನ ಕಂಡಿಡಿಯೋದು ಹೇಗೆ ಅಂತ ತಿಳ್ಕೊಂಡ್ರೆ ಮುಂದೆ ಪೈಸಾ ಆಡ್ ಮಾಡ್ಕೊಳ್ಳೋದು. LPBನೂ ಅಷ್ಟೇ, LPB ಪಾಯಿಂಟ್ಸ್ ಕಂಡು ಹಿಡ್ಕೊಂಡ್ರೆ ಇಂಟು 2 ರೂಪೀಸ್ 30 ಪೈಸಾ ಹಾಕೊಂಡು ಹೋಗೋದು. ಇಷ್ಟೇ, ಏನಿಲ್ಲ, ಇದು ತುಂಬಾ ಈಸಿ ಇದೆ. ಓಕೆನಾ? ಸೊ ಅದೇ ತರ ಇಲ್ಲಿ ಟ್ರಾವೆಲ್ ಬೋನಸ್ ಇದೆ. ಸೊ ಯಾಕಂದ್ರೆ ಸೀನಿಯರ್ ಡೈರೆಕ್ಟರ್ ಕ್ವಾಲಿಫೈ ಮಾಡಿದ್ದೀನಲ್ವಾ? ಸೊ ಇಲ್ಲಿ ಅದೇ TBB ಪಾಯಿಂಟ್ಸ್ ಏನ್ ಬರುತ್ತೆ ನೋಡಿ, ಇದು 7,500 ಪಾಯಿಂಟ್ಸ್ ಇಲ್ಲಿ ಕೆಳಗಡೆ ಇದೆಯಲ್ಲ, ಅದೇ 7,500 ಪಾಯಿಂಟ್ಸ್ ಇಂಟು 20 ಪೈಸಾ. ಅವಾಗಲೇ ನಾ ತೋರಿಸಿದ ನೋಡಿ, ಟ್ರಾವೆಲ್ ಬೋನಸ್ 20 ಪೈಸಾ. ಈ 20 ಪೈಸಕ್ಕೆ ನಾನು ಕನ್ವರ್ಟ್ ಮಾಡಿದ್ರೆ ಎಷ್ಟು ಅಮೌಂಟ್ ಬಂತು? 1,500 ರೂಪೀಸ್ ನನಗೆ ಟ್ರಾವೆಲ್ ಬೋನಸ್ ಫಾರಿನ್ ಟ್ರಿಪ್ಗೆ ಅಂತ ನನಗೆ 1,500 ರೂಪಾಯಿ ಸಿಕ್ತು. ಅರ್ಥ ಆಯ್ತಾ? ಸೊ ಈಗ ಟೋಟಲ್ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿದೀನಿ. ಕೆಳಗಡೆ APB ಎಷ್ಟು ಬಂತು? 2431. TBB ಎಷ್ಟು ಬಂತು? 6,000. ಮತ್ತೆ LPB ಟೋಟಲ್ ಪಾಯಿಂಟ್ಸ್ ಎಷ್ಟು ಬಂತು? ಇಷ್ಟು. ಇದಕ್ಕೆ ನಾನು ಕನ್ವರ್ಟ್ ಮಾಡಿದ್ರೆ 11,822 ರೂಪೀಸ್ ಜೊತೆಗೆ ಟ್ರಾವೆಲ್ ಬೋನಸ್ ಎಲ್ಲಾ ಸೇರಿದ್ರೆ ಟೋಟಲ್ ಎಷ್ಟು ಅಮೌಂಟ್ ಆಯ್ತು? 21,753 ರೂಪಾಯಿ. ಜಸ್ಟ್ ಒನ್ ಲೆಗ್ LPB ನೀವು ಹಿಟ್ ಮಾಡಿದ್ರೆ ನಿಮ್ಗೆ ಸಿಗುವಂತ ಆದಾಯ ನೋಡಿ ಫ್ರೆಂಡ್ಸ್. ಇದೇ ಆದಾಯಕ್ಕೋಸ್ಕರ ನಾವು 30 ದಿನ ಹೊರಗಡೆ ವರ್ಕ್ ಮಾಡ್ತೀವಿ. ಕಾಮನ್ ಥಿಂಗ್ ಅಂತ ಹೇಳೋದು ಕರೆಕ್ಟ್ ಅಲ್ವಾ? 30 ದಿನ. ಸೊ ಕರೆಕ್ಟ್ ಆಗಿ ನಾನು ಟೀಮ್ ನ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ PGBV ನ ಜಾಸ್ತಿ ಮೇಂಟೈನ್ ಮಾಡಿದ್ರೆ ಫ್ರೆಂಡ್ಸ್ ಒಂದೇ ಲೆಗ್ LPB ಸಾಕು. ಸೊ ಈ LPB ತಗೊಳಕ್ಕೆ ನೀವ್ ಎಷ್ಟು ದಿನ ಟಾರ್ಗೆಟ್ ಮಾಡ್ತೀರಾ, ಎಷ್ಟು ದಿನ ಗೋಲ್ ಸೆಟ್ ಮಾಡ್ತೀರಾ ಅನ್ನೋದು ಲೆಫ್ಟ್ ಯು. ಓಕೆನಾ? ಇದನ್ನ 3 ತಿಂಗಳಲ್ಲೂ ಮಾಡ್ಬೋದು, 6 ತಿಂಗಳಲ್ಲೂ ಮಾಡ್ಬೋದು, ವರ್ಷದಲ್ಲೂ ಮಾಡ್ಬೋದು. ಡಿಪೆಂಡ್ಸ್ ಅಪಾನ್ ಯು. ಸೊ ಒಂದು ಲೆಗ್ LPB ಬಂತು ಅಂದ್ರೆ ಒಂದು ಲೆವೆಲ್ಗೆ ನೀವು ಸಸ್ಟೈನ್ ಆಗ್ಬೋದು ಫ್ರೆಂಡ್ಸ್. ಮೋದಿ ತರ ತುಂಬಾ ದಿನಗಳು ಬೇಕಾಗಿಲ್ಲ. ಕರೆಕ್ಟ್ ಪ್ರಾಜೆಕ್ಟ್ ಪ್ಲಾನ್ ತರ ವರ್ಕ್ ಮಾಡಿದ್ರೆ, ಆಸ್ ಅ ಪ್ರಾಜೆಕ್ಟ್ ತರ ನೀವು ಕೆಲಸ ಮಾಡಿದ್ರೆ 3 to 4 ಮಂತ್ಸ್ ಒಳಗಡೆ ಒಂದು ಲೆಗ್ LPB ನ ಆರಾಮಾಗಿ ನಿಲ್ಸ್ಕೋಬೇಕು. ಓಕೆನಾ? ಸೊ ಇದ್ರಲ್ಲಿ ಏನಾದ್ರು ಡೌಟ್ ಇತ್ತು ಅಂದ್ರೆ ಪ್ಲೀಸ್ ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಏನಾದ್ರು ಡೌಟ್ ಇತ್ತು ಅಂದ್ರೆ ಇನ್ನೊಂದ್ಸಲ ಕ್ಲಾರಿಟಿ ಕೊಡ್ತೀನಿ. How did we get MG senior director 5,000 points? So ಮಿನಿಮಮ್ ಗ್ಯಾರಂಟಿ ಪಾಯಿಂಟ್ಸ್ ಅನ್ನೋದು ಕಂಪ್ನಿದ ಒಂದು ರೂಲ್ ಇದೆ ಫ್ರೆಂಡ್ಸ್. ಅಂದ್ರೆ ನೀವು ಒಂದು ಲೆಗ್ LPB ನೋಡಿ, ಈಗ ಯು ಅನ್ನೋದು ನೀವು ಅಂತ ಇಟ್ಕೊಳ್ಳಿ. ನೀವು LPB ಕ್ವಾಲಿಫೈರ್ ಆಗಿದ್ರೆ ನೀವು ಆ ಪಾಯಿಂಟ್ಸ್ ಏನ್ ಟೋಟಲ್ ಬರುತ್ತಲ್ಲ LPB ಪಾಯಿಂಟ್ಸ್ ಅದನ್ನ ನಾವು ಮೇಲ್ಗಡೆ ಕೊಡ್ಲೇಬೇಕು. ಅದೊಂದು ರೂಲ್ ಅದು. ಓಕೆನಾ? ಸೊ 5,000 ಪಾಯಿಂಟ್ಸ್ ಹೆಂಗ್ ಬರುತ್ತೆ ಅಂತ ನೀವು ಕೇಳಿದ್ರೆ ಸೀನಿಯರ್ ಡೈರೆಕ್ಟರ್. ಸೊ ನೋಡಿ ಇಲ್ಲಿ ಸ್ಕ್ರೀನ್ ನೋಡ್ತಾ ಇರಿ. ಸೊ ಇಲ್ಲಿ ಆಲ್ರೆಡಿ ನಿಮ್ದೇನಿದೆ ಇದೆಲ್ಲ ಸೇರಿ PGBV. ಇದು 1 ಜನರೇಷನ್ ನೋಡಿ. ಇದು ಆನ್ ಯುವರ್ PGBVಗೆ 5% ಕೊಟ್ಟಿದ್ದೀನಿ. ಇದಕ್ಕೆ ನನಗೆ ಬಂದಿದೆ. ಇದು ಕ್ಲಾರಿಟಿ ಸಿಕ್ತಲ್ವಾ? ಇದು ನನ್ನ PGBV. ನೆಕ್ಸ್ಟ್ ಸೀನಿಯರ್ ಡೈರೆಕ್ಟರ್ ಆಗಿದ್ದಾರೆ ಅಂದ್ರೆ ಇಲ್ಲಿ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೌಟ್ ಟೈಟಲ್ ಅವ್ರು ತೆಗೆದ್ರೆ PGBV ನಂಗೆ ಎಕ್ಸ್ಟ್ರಾ ಸಿಗುತ್ತೆ. ಏನು? LPB ಪಾಯಿಂಟ್ಸ್ ಟೋಟಲ್ 2 ತರ ಕೌಂಟ್ ಮಾಡ್ತಾರೆ. ಆಕ್ಚುಲಿ
ಈಗ ಯಾವ್ದು ಅನ್ಲಿಮಿಟೆಡ್ ಪ್ಲಾನ್ ಬಂದಾಗ ಇದು ಸ್ವಲ್ಪ ಚೇಂಜ್ ಆಗಿರೋದು, ಮೊದ್ಲು ಹಿಂಗಿರ್ಲಿಲ್ಲ, ಈಗ ನಮ್ಗೆ ಜಾಸ್ತಿ ಕೊಡ್ತಾ ಇದ್ದಾನೆ. ಮೊದ್ಲು ಇಲ್ಲಿ ಏನ್ ಕೇಳ್ತಾ ಇದೆ ನೋಡಿ, ಅದು ಫಸ್ಟ್ ಜನರೇಷನ್ ಸಾರಿ ಮಿನಿಮಮ್ ಗ್ಯಾರಂಟಿ ಫ್ರಮ್ ದ ಸೀನಿಯರ್ ಡೈರೆಕ್ಟ್ ಲೆಗ್ ಅಂತ ಏನಿದೆಯಲ್ಲ, ಇಲ್ಲಿ ಟೋಟಲ್ 1 lakh BV ಕೌಂಟ್ ತಗೊಂಡಿದ್ದಾರೆ. ಸೊ 1 lakh BV ಇಂಟು 5% ಇಷ್ಟೇ ಬರ್ತಿದ್ದು. ಈಗ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಪ್ಲಾನ್ ಚೇಂಜ್ ಆದಾಗ ಸೀನಿಯರ್ ಡೈರೆಕ್ಟರ್ ಕ್ವಾಲಿಫೈ ಆಗಿದ್ರೆ ಅವ್ರ PGBV ಕೂಡ ಎಕ್ಸ್ಟ್ರಾ ತಗೊಳುತ್ತೆ. ಅಂದ್ರೆ ನೋಡಿ ಇಲ್ಲಿ ಏನ್ ಕೊಡ್ತಾ ಇದ್ದಾನಲ್ಲ 7,500 ಪಾಯಿಂಟ್ಸ್, ಇದು ನನಗೆ ಎಕ್ಸ್ಟ್ರಾ ಬೋನಸ್. ಆಕ್ಚುಲಿ ಲಾಸ್ಟ್ ಪ್ಲಾನ್ ಅಲ್ಲಿ ಇದಿರ್ಲಿಲ್ಲ. ಲಾಸ್ಟ್ ಪ್ಲಾನ್ ಪ್ರಕಾರ ಈ LPB ಪಾಯಿಂಟ್ಸ್ 10,000 ಈ ಜಾಗಕ್ಕೆ 7,500 ಪಾಯಿಂಟ್ಸ್ ಬರ್ತಿತ್ತು. ಈಗ ಅನ್ಲಿಮಿಟೆಡ್ ಪ್ಲಾನ್ ಅಲ್ಲಿ ಸೊ ಸೀನಿಯರ್ ಡೈರೆಕ್ಟರ್ ಇತ್ತು ಅಂತಂದ್ರೆ ಅವ್ರ PGBV ಜನರೇಷನ್ ಮುಖಾಂತರ ಒಂದು ಪ್ಲಾನ್ ಇಳಿಯುತ್ತೆ, ಡೆಪ್ತ್ ಗೆ ಹೋಗುತ್ತೆ. ಸೊ ಅದರಿಂದ ನನ್ನ PGBV ಇಲ್ಲಿ 5% ಅಂತ ಕೊಟ್ಟು ಟೋಟಲ್ ಏನ್ ಬರುತ್ತಲ್ಲ ಅದಕ್ಕೂ 5,000 ಕೊಟ್ಟು ಜೊತೆಗೆ ಆ ಜನರೇಷನ್ ಕೌಂಟ್ ಮಾಡುತ್ತೆ. ಆಯ್ತಾ? ಸೊ ಈ ತರ ಕೌಂಟ್ ಮಾಡಿದಾಗ ನಿಮ್ಗೆ 10,000 ಪಾಯಿಂಟ್ಸ್ ಬರುತ್ತೆ. ಸೊ ನಾನು LPB ಕ್ವಾಲಿಫೈರ್ ಆಗಿರೋದ್ರಿಂದ ನಾನು ಖಂಡಿತವಾಗಿ 100% ನನ್ನ ಮೇಲ್ಗಡೆಗೆ 4860 ಮಿನಿಮಮ್ ಗ್ಯಾರಂಟಿ ಪಾಯಿಂಟ್ಸ್. ಅಂದ್ರೆ ನನ್ನ ಮೇಲ್ಗಡೆ LPB ಕ್ವಾಲಿಫೈರ್ ಆಗಿದ್ರೆ, ಈಗ ನನಗೆ LPB ಬಂದೆ ಅಂದ್ರೆ ನನ್ನ ಮೇಲ್ಗಡೆಯವರು ಬಂದೇ ಬರುತ್ತಲ್ವಾ. ಸೊ ಅದನ್ನ ಮಿನಿಮಮ್ ಅದೊಂದು ರೂಲ್, ಅದು ಯಾಕೆ ಅಂತ ಕೇಳ್ಬೇಡಿ, ಅದೊಂದು ರೂಲ್, ಅದು ಕೊಡ್ಲೇಬೇಕದು. ಸೊ ಅವ್ರಿಗೆ ಕೊಡ್ತಾರಲ್ಲ ಅವ್ರಿಗೆ ಉಳ್ಕೊಳುತ್ತಾ, ಅವ್ರಿಗೆ ಉಳ್ಕೊಳ್ಳೋ ಎಕ್ಸಾಂಪಲ್ ನಾನೇ ಕೊಡ್ತೀನಿ. ಈಗ ನನ್ನ ಟೀಮ್ ಅಲ್ಲಿ ರಾಜು ಸರ್ ಅಂತ ಒಬ್ರು ಇದ್ದಾರೆ, ಅವರು LPB ತಗೋತಾ ಇದ್ದಾರೆ. ಸೊ ರಾಜು ಸರ್ 480 ಪಾಯಿಂಟ್ಸ್ ನ ಮಸ್ಟ್ ಅಂಡ್ ಶುಡ್ ಮಂಜು ಸರ್ ಕೊಡ್ಲೇಬೇಕು. ಆ ಮಂಜು ಸರ್ ಅದನ್ನ ಅವ್ರು ಇಟ್ಕೊಳ್ಳಲ್ಲ, ಅದನ್ನು ಮಸ್ಟ್ ಅಂಡ್ ಶುಡ್ ನನಗ್ ಕೊಡ್ಬೇಕು. ಸೊ ಅದ್ ನಾನು ಇಟ್ಕೊಳಕ್ಕಾಗಲ್ಲ. ನಾನೇನ್ ಮಾಡ್ಬೇಕು, ನಾಗೇನ್ ಸರ್ ಕೊಡ್ಬೇಕು, ನಾಗೇನ್ ಸರ್ ಕಾರ್ತಿಕ್ ಸರ್ಗೆ, ಕಾರ್ತಿಕ್ ಸರ್ ಪ್ರವೀಣ್ ಸರ್ಗೆ, ಪ್ರವೀಣ್ ಸರ್ ಅವರ ಪ್ಲೇನ್ಗೆ, ಟೋಟಲ್ ಅದು ಮೋದಿಕರ್ಗೆ ಹೋಗುತ್ತೆ. ಕಂಪಲ್ಸರಿ ಮಿನಿಮಮ್ ಗ್ಯಾರಂಟಿ ಪಾಯಿಂಟ್ಸ್ ನನ್ನ ಕೊಡ್ಲೇಬೇಕು, ಯಾರಿಗೂ ಉಳ್ಕೊಳ್ಳಲ್ಲ. ನೆಕ್ಸ್ಟ್ ಅದೇ ನನಗ್ ಸಿಕ್ತಾಗ ಎಷ್ಟು ಪಾಯಿಂಟ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಇದು 1 ಲೆಗ್ LPB ಬಂದಾಗ ನಾವು 1 ಹೋಗುತ್ತೆ. ಅದೇ ತರ 2-3 ಬಂದಾಗ ನಮ್ಗೆ 1 ಹೋಗಿ ಮಿಕ್ಕಿದ ಏನ್ ಲೈನ್ಸ್ ಇರುತ್ತೆ ಅದು ನಮ್ಗೆ ಉಳ್ಕೊಳ್ಳುತ್ತೆ. ಅದು ನೆಕ್ಸ್ಟ್ ನಿಮ್ಗೆ ಅದು ಕ್ಲಾರಿಟಿ ಕೊಡ್ತೀನಿ. ಓಕೆನಾ? ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ಮಿನಿಮಮ್ ಗ್ಯಾರಂಟಿ ಪಾಯಿಂಟ್ಸ್ ಅದು ಎಕ್ಸ್ಟ್ರಾ ನಮ್ಮಲ್ಲಿ ಬಂದು ನಮ್ ಜಾಬಿಂದ ಕೊಡೋದಲ್ಲ, ಕಂಪ್ನಿ ಕಡೆಯಿಂದ ಕೊಡೋದು. ಅದು ಡಿಫಾಲ್ಟ್ ನಿಮ್ಗೆ ಬರ್ಬೇಕಾದ್ರೆ ಅದೆಲ್ಲ ಡಿಡಕ್ಟ್ ಆಗೇನೆ ಚೆಕ್ ಮುಖಾಂತರ ಫೈನಲ್ ಅಮೌಂಟ್ ಸಿಗ್ತಾ ಇರೋದು. ಓಕೆನಾ? ಸೊ ಇನ್ನೇನು ಡೌಟ್ಸ್ ಇದೆಯಾ? ಎಕ್ಸಾಕ್ಟ್ಲಿ 4860 ಪಾಯಿಂಟ್ ಇಸ್ ಕಾನ್ಸ್ಟೆಂಟ್. ಅದು ಮಿನಿಮಮ್ ಗ್ಯಾರಂಟಿ ಅಂತ ಅದಕ್ಕೆ ಹೇಳಿದ್ದು. ಓಕೆನಾ? ಎಕ್ಸಾಂಪಲ್ ನೋಡಿ, ಇಲ್ಲಿ ಏನಿದೆಯಲ್ಲ ಈ ಜಾಗದಲ್ಲಿ ಏನಾದ್ರು 1.5 ಲಕ್ಷ ಇತ್ತು ಅಂದ್ರೆ ಆಯ್ತಾ, 7,500 ಪಾಯಿಂಟ್ಸ್ ಬರ್ತಿತ್ತು ಈ ಜಾಗದಲ್ಲಿ. ಆ 7,500 ಪಾಯಿಂಟ್ಸ್ ಬಂದಾಗ ನಾವು ಕೊಡೋದು ಅಷ್ಟೇನೆ, ಮಿನಿಮಮ್ 4860ನೇ. ನೀವ್ ಎಷ್ಟಾರು ತಗೊಳ್ಳಿ ನೀವು LPB ಪಾಯಿಂಟ್ಸ್, 1 ಲೆಗ್ ಅಂದ್ರೆ 4860 ಪಾಯಿಂಟ್ಸ್ ಮೇಕ್ ಹೋಗೇ ಹೋಗುತ್ತೆ. ಓಕೆನಾ? ನೀವು ಅಲ್ಲಿ ಏನ್ 10,000 ಪಾಯಿಂಟ್ಸ್ ನೋಡ್ತಾ ಇದ್ದೀರಾ LPB ಪಾಯಿಂಟ್ಸ್, ಅದು 1 ಲಕ್ಷ ಪಾಯಿಂಟ್ಸ್ ಇದ್ರು ನಾನು ಮೇಲ್ಗಡೆಗೆ ಕ್ಯಾರಿ ಫಾರ್ವರ್ಡ್ ಆಗೋದು 4860. ಓಕೆನಾ? ಅದು ಮಿನಿಮಮ್. ಅದು ಕೃಷ್ಣ ಶರ್ಮಾ. ಓಕೆ, ಏನೋ ಡೌಟ್ ಇದ್ರೆ ನಾನೀಗ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಡೌಟ್ ಕೇಳ್ತಾ ಇದ್ದಾರೆ. ಓಕೆ, ಸುಮಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅನ್ಮ್ಯೂಟ್ ಮಾಡಿ ಮೇಡಮ್. ಸುಮಾ ಮೇಡಮ್ ಅನ್ಮ್ಯೂಟ್ ಮಾಡಿ. ಹ್ಯಾಂಡ್ ರೈಸ್ ಆಗಿದೆ ಸುಮಾ ಮೇಡಮ್. ಓಕೆನಾ ವಿಶ್? ಓಕೆನಾ? ಇದು ಒಂದು ಸ್ಟ್ರಕ್ಚರ್. ಸೊ ಇದೇ ಸ್ಟ್ರಕ್ಚರ್ ಅಲ್ಲಿ ನಿಮ್ಗೆ ಇನ್ನೊಂದು ಸ್ಟ್ರಕ್ಚರ್ ತೋರಿಸ್ತೀನಿ. ಕ್ಯಾಲ್ಕುಲೇಟ್ ಮಾಡಿ, ಗೊತ್ತಾಗಿಲ್ಲ ಅಂದ್ರೆ ಜೊತೆಗೆ ನಾನು ಇರ್ತೀನಿ, ನಿಮ್ಗೆ ಅದನ್ನ ಗೈಡ್ ಮಾಡಿ. ಓಕೆನಾ? ಸೊ ಇದು ನನ್ನ ಪ್ರಕಾರ 90% ಅರ್ಥ ಆಗಿದೆ, ಯಾಕಂದ್ರೆ 3 ಸಲ ಹೇಳಿದೀನಿ ಹೇಗೆ ಅಂತ. ಸೊ ನೆಕ್ಸ್ಟ್ ಪ್ಲಾನ್ಗೆ ಹೋಗೋಣ, ನೆಕ್ಸ್ಟ್ ಸ್ಟ್ರಕ್ಚರ್ಗೆ ಹೋಗೋಣ ಹೇಗಿದೆ ಅಂತ ನೋಡಿ. ಆಲ್ರೆಡಿ ಒಂದು ಸ್ಟ್ರಕ್ಚರ್ ಇದೆ, ರೈಟ್ ಇಟ್ ಡೌನ್, ಬರ್ಕೊಳ್ಳಿ. ಸೊ ಟೋಟಲ್ 6 ಟೀಮ್ ಇದೆ ಫ್ರೆಂಡ್ಸ್. ಓಕೆನಾ? 6 ಟೀಮ್ ಅಲ್ಲಿ ಎ ಮತ್ತೆ ಬಿ ಟೀಮ್ ಅಲ್ಲಿ ಸೀನಿಯರ್ ಡೈರೆಕ್ಟ್ ಇಬ್ರು ಇದ್ದಾರೆ. ಕರೆಕ್ಟಾ? ಎ ಟೀಮ್ ಅಲ್ಲಿ ಇಬ್ರು ಇದ್ದಾರೆ ಸೀನಿಯರ್ ಡೈರೆಕ್ಟರ್, ಅವ್ರದ್ದು PGBV 40,000 ಇದೆ. ಅವ್ರು ಎ ಟೀಮ್ ಕೆಳಗಡೆ ಇನ್ನೊಬ್ರು ಸೀನಿಯರ್ ಡೈರೆಕ್ಟರ್ ಇದ್ದಾರೆ, ಅವ್ರದ್ದು 50,000 ಇದೆ. ಸೊ ನೆಕ್ಸ್ಟ್ ಸೀನಿಯರ್ ಡೈರೆಕ್ಟರ್ ಕೆಳಗಡೆ ಒಬ್ಬರು ಡೈರೆಕ್ಟರ್ ಇದ್ದಾರೆ, ಅವ್ರದ್ದು 50,000 ಇದೆ. ಅದೇ ತರ ಸೇಮ್ ಬಿ ಟೀಮ್ ಅಲ್ಲೂ ಸೇಮ್ ಇದೆ. ನಮ್ದು ಪರ್ಸನಲ್ PGBV ಅಥವಾ ಪರ್ಸನಲ್ BV 2,700 BV ಅಥವಾ 100 PV ಮಾಡಿದೀವಿ. ಸಿ ಟೀಮ್ ಇಂದ ಟೋಟಲ್ BV ಎಷ್ಟು 15,000 K ಇದೆ, 7% ಇದ್ದಾರೆ ಅವರು. ನೆಕ್ಸ್ಟ್ ಬಂದು 8,000 ಪಾಯಿಂಟ್ಸ್ BV ಮಾಡಿದೀವಿ, 15% ಇದ್ದಾರೆ. ಅದೇ ತರ 6,000 BV ಈ ಟೀಮ್ ಇಂದ 13%. ಅದೇ ತರ 8,000 BV 10%. ಸೊ ನನ್ಗೆ ಟೋಟಲ್ PGBV ಎಷ್ಟಾಯ್ತು ಇನ್ಕ್ಲೂಡಿಂಗ್ ಮೀ, ನಂದು ಸೇರಿ 40,000 BV ಮಾಡಿದೀವಿ. ಸೊ ಇದು ನೆಕ್ಸ್ಟ್ ಚಾರ್ಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಗೊತ್ತಾದಾಗ ಹಾಕಿ. ಮೊದಲನೇದು ಯಾವ ಟೈಟಲ್ ಇದ್ದೀರಾ, ಇದು ಯಾವ ಟೈಟಲ್ ಆಯ್ತಾ. ನೆಕ್ಸ್ಟ್ ನನಗೆ APB ಹೆಂಗ್ ಬರುತ್ತೆ, ಟೋಟಲ್ ನಂಗೆ ಅಮೌಂಟ್ ಹೇಳಿ. ನನಗೆ ಇವರಿಂದ ಈ ಟೀಮ್ ಇಂದ ಇಷ್ಟು ಬಂತು ಅಂತ ಬೇಡ,
ಟೋಟಲ್ ಆಗಿ ಅಮೌಂಟ್ ಹೇಳಿ, ಇದನ್ನ ಪರ್ಟಿಕ್ಯುಲರ್ ಸೀನಿಯರ್ ಡೈರೆಕ್ಟರ್ ಇಂದ ಎಷ್ಟು ಪಾಯಿಂಟ್ಸ್ ಬಂತು ಟೋಟಲ್ ಹೇಳಿ ನನಗೆ, ಜಸ್ಟ್ ಟೋಟಲ್ ಹೇಳ್ತಾ ಬನ್ನಿ, ನಾನು ಅದನ್ನ ಡಿವೈಡ್ ಮಾಡ್ತೀನಿ ಎಷ್ಟೆಷ್ಟು ಬಂದಿದೆ ಅಂತ ನಾನು ನೆಕ್ಸ್ಟ್ ನಿಮ್ಗೆ ಸ್ಲೈಡ್ ಅಲ್ಲಿ ಕ್ಲಾರಿಟಿ ಕೊಡ್ತೀನಿ. ಓಕೆನಾ, ಬರ್ದಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ. 5 ನಿಮಿಷ ಟೈಮ್ ತಗೊಳ್ಳಿ ಫ್ರೆಂಡ್ಸ್, ಯಾಕಂದ್ರೆ ತುಂಬಾ ಇದೆ. ಅಪ್ ಟು ನಿಮ್ಗೆ CDD ತನಕ ನಾನು ಪ್ಲಾನ್ ಕೊಡ್ತೀನಿ, ಅಪ್ ಟು 4.5 ಲ್ಯಾಕ್ ತನಕ ನಿಮ್ಗೆ ಇವತ್ತು ಸ್ಟ್ರಕ್ಚರ್ ತೋರಿಸ್ಕೊಡ್ತೀನಿ ನಾನು. ಓಕೆನಾ, ರೈಟ್ ಆನ್ ದ ಸ್ಟ್ರಕ್ಚರ್. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಫ್ರೆಂಡ್ಸ್, ತಲೆ ಕೆಡ್ಸ್ಕೋಬೇಡಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ಅದ್ರದ್ದು ಕ್ಲಾರಿಟಿ ಕೊಡ್ತೀನಿ. ಓಕೆನಾ, ಆಲ್ಮೋಸ್ಟ್ ಆಲ್ 90% ಪೀಪಲ್ಗೆ ಸ್ಟಾರ್ಟಿಂಗ್ ಅಲ್ಲಿ ಇದು ಅರ್ಥ ಆಗಲ್ಲ ಹೇಗೆ ಅಂತ. ಇದು ನೀವು ಪದೇ ಪದೇ ಆಕ್ಚುಲಿ ಇದನ್ನ ವರ್ಕ್ ಮಾಡಿದ್ರೆ ಫ್ರೆಂಡ್ಸ್ ಅರ್ಥ ಆಗಲ್ಲ. ಸೊ ನಾವು ಈ ಪ್ಲಾನ್ ಹೆಂಗ್ ಕಲ್ತ್ವಿ ಅಂದ್ರೆ, ಇದು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಲ್ಲ. ನೀವು ಎಷ್ಟು ಪೆನ್ನು ಮತ್ತೆ ಬುಕ್ ನ ಬಳಸ್ತೀರಾ ಆ ಬೇಸಿಸ್ ಮೇಲೆ ನಿಮ್ಗೆ ಈ ಪ್ಲಾನ್ ನ ತುಂಬಾ ಚೆನ್ನಾಗಿ ತಿಳ್ಕೊಬಹುದು. ಸಿಂಪಲ್ ಥಿಂಗ್, ಇದು ಮ್ಯಾಕ್ಸ್. ಸೊ 10 + 10 20 ಆಗ್ಬೇಕು ನಿಮ್ಗೆ, 30 ಆಗಲ್ಲ, 10 ಆಗಲ್ಲ. ಓಕೆನಾ, ಸೊ ಬೇರೆ ಬೇರೆ ಸಬ್ಜೆಕ್ಟ್ ಗಳಲ್ಲಿ ವೇರಿ ಆಗುತ್ತೆ, ಅರ್ಥ ಆಯ್ತಾ? ಮೀನಿಂಗೇ ಬೇರೆ ಇರುತ್ತೆ. ಈ ನಂಬರ್ ಗೇಮ್ ಅಲ್ಲಿ ಏನು ಅಂದ್ರೆ ಅದು ಏನಿದೆ ಅದು ಟೋಟಲ್ ಅಷ್ಟೇ ಬರ್ಬೇಕದು. ಇಂಟು ಮಾಡಿದ್ರೆ ವ್ಯಾಲ್ಯೂ ಅದೇ ಇರುತ್ತೆ, ಪ್ಲಸ್ ಮಾಡಿದ್ರೆ ವ್ಯಾಲ್ಯೂ ಅದೇ ಇರುತ್ತೆ, ಇದೇನು ಚೇಂಜಸ್ ಆಗಲ್ಲ. ಓಕೆನಾ, ಸೊ ಇದು ನೀವು ಎಷ್ಟು ವರ್ಕ್ ಮಾಡ್ತೀರಾ ವರ್ಕ್ ಬೇಸಿಸ್ ಮೇಲೆ ನಿಮ್ಗೆ ಅರ್ಥ ಆಗತ್ತೆ. ಓಕೆನಾ, ಸೊ ಇದನ್ನ ನೀವು ಕಲ್ತ್ಕೊಂಡು ಸರ್ ಪ್ರತಿ ತಿಂಗಳು ಲೆಕ್ಕ ಹಾಕ್ಬೇಕಾ ಸರ್ ನನ್ ಚೆಕ್ ನ? ನೋ ವರಿ, ಲೆಕ್ಕ ಹಾಕಂತ ಸಿಸ್ಟಮ್ ಇದೆ, ಕಂಪ್ನಿ ಇದೆ. ಸೊ ಇದನ್ನ ನೀವು ಬೇರೆಯವ್ರಿಗೆ ಹೇಳ್ಬೇಕಾದ್ರೆ, ಯಾಕಂದ್ರೆ ಈ ಸ್ಟ್ರಕ್ಚರ್ ನ ನೀವು ತಿಳ್ಕೊಂಡು ಒಬ್ಬರಿಗೆ 1 ಲಕ್ಷ ಇನ್ಕಮ್ ಬರುತ್ತೋ, 50,000ನೋ 20,000ನೋ ನಿಮ್ ಟೀಮ್ ಹೊಸಬ್ರು ಬರ್ತಾರೆ ಸರ್ 15,000 ಇನ್ಕಮ್ ಮಾಡೋದು ಹೇಗೆ? ಯಾಕಂದ್ರೆ ಕಾಮನ್ ಆಗಿ ಎಲ್ಲ ಜಾಬ್ ಅಲ್ಲಿ ಇತ್ತು ಅಂದ್ರೆ ಒಂದು 15,000 20,000 ಕಾಮನ್ ಆಗಿ ತಗೋತಾರೆ. ಸೊ ಅದೇ 20,000 15,000 ಇನ್ಕಮ್ ಮಾಡೋದಕ್ಕೆ ನಾನೇನ್ ವರ್ಕ್ ಮಾಡ್ಬೇಕು ಸರ್, ನಾ ಯಾವ ರೀತಿ ಟೀಮ್ ಸ್ಟ್ರಕ್ಚರ್ ರೆಡಿ ಮಾಡ್ಬೇಕು ಸರ್ ಅಂದಾಗ, ಈ ಸ್ಟ್ರಕ್ಚರ್ ಅಥವಾ ಈ ನಿಮ್ಗೆ ಏನ್ ಪ್ಲಾನ್ ಇದೆಯಲ್ಲ ತಿಳ್ಕೊಂಡ್ರೆ ನಿಮ್ಗೆ ತುಂಬಾ ಈಸಿ. ಸೊ ಈ ಟೀಮಲ್ಲಿ ಇಷ್ಟು ಮಾಡಿ, ಈ ಟೀಮಲ್ಲಿ ಇಷ್ಟು ಮಾಡಿ, ಇಷ್ಟು ಮಾಡೋದು ನಿಮ್ಗೆ ಸಿಗುತ್ತೆ. ಸೊ ಬೇರೆಯವ್ರಿಗೆ ಹೇಳೋದಕ್ಕೋಸ್ಕರ ಕಲಿಬೇಕಿದೆ. ಓಕೆನಾ, ಪ್ರತಿ ತಿಂಗಳು ನಮ್ಗೆ ಏನ್ ಇನ್ಕಮ್ ಬರ್ಬೇಕಾದ್ರೆ ಕಂಪ್ನಿ ಕ್ಯಾಲ್ಕುಲೇಟ್ ಮಾಡೇ ಕೊಡುತ್ತೆ. ಓಕೆನಾ, ಸೊ ನಾವು ತಿಳ್ಕೊಳ್ಳೋಕೋಸ್ಕರ ಇದನ್ನ ರಫ್ ವರ್ಕ್ ಮಾಡಿ, ತುಂಬಾ ರಫ್ ವರ್ಕ್ ಮಾಡ್ಬೇಕಿದೆ, ನೋಟ್ ಪೆನ್ ಮತ್ತೆ ಬುಕ್. ಸೊ ಒಂದು 3 ಡೇಸ್ ನೀವು ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡ್ತಂದ್ರೆ ಆರಾಮ 4 ಡೇಸ್ ನೀವು ಕೂಡ ಪ್ರೆಸೆಂಟೇಷನ್ ಕೊಡ್ತೀರಾ. ಓಕೆನಾ, ಸೊ 5 ಮಿನಿಟ್ಸ್ ಟೈಮ್ ತಗೊಳ್ಳಿ, ವರ್ಕೌಟ್ ಮಾಡಿ. ನೆಕ್ಸ್ಟ್ ಸೈಡ್ ಅಲ್ಲಿ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ. ಸೊ ದಯವಿಟ್ಟು ಹೇಳ್ತೀನಿ, ಎಸಿಟೇಷನ್ ಪಟ್ಕೋಬೇಡಿ. ಏನೇ ಡೌಟ್ ಇದ್ರು ಚಾಟ್ ಬಾಕ್ಸ್ ಅಥವಾ ಹ್ಯಾಂಡ್ ರೈಸ್ ಮಾಡಿ, ನಿಮ್ಮ ಡೌಟ್ ನ ಕ್ಲಾರಿಟಿ ತಗೊಳ್ಳಿ. ನಿಮ್ಗೆ ನಾರ್ಮಲ್ ಆಗಿ ಪ್ರಾಡಕ್ಟ್ ಬಗ್ಗೆ ಯಾವಾಗ್ಲೂ ಇನ್ಫಾರ್ಮೇಶನ್ ಸಿಗುತ್ತೆ, ನಿಮ್ ಪ್ಲಾನ್ ಬಗ್ಗೆ ಯಾವಾಗ್ಲೂ ಸಿಗಲ್ಲ. ಸೊ ನಾವು ರೇರ್ ಕೇಸಸ್ ಮಂತ್ಲಿ ಒನ್ಸ್ ಅಥವಾ ಟ್ವೈಸ್ ಮಾಡೋದು. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ, ದುಡ್ಡು ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೆ ಪ್ರಾಡಕ್ಟ್ ಬಗ್ಗೆ ಕಲಿಬಹುದು ಯಾವಾಗ್ಲೂ. ಓಕೆನಾ.
ಐ ಥಿಂಕ್ ಲೀಡರ್ಸ್ ನೀವು ಈ ಸ್ಟ್ರಕ್ಚರ್ ನ ಬರ್ಕೊಂಡಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಈ ಸ್ಟ್ರಕ್ಚರ್ ಅಲ್ಲಿ ನಿಮ್ಗೆ ಜನರೇಷನ್ ನೀವು ಕಂಡುಹಿಡಿಬೇಕಲ್ವಾ. ಸೊ ಜನರೇಷನ್ ನ ಹಾಕೊಡ್ತೀನಿ ನಿಮ್ಗೆ ಸ್ಕ್ರೀನ್ ಮೇಲೆ. ಸೊ ಅದು ಇಟ್ಕೊಂಡಿದ್ದೀನ ಫಸ್ಟ್ ಬರ್ಕೊಬಿಡಿ ನೀಟಾಗಿ. ಓಕೆನಾ, ಐ ಥಿಂಕ್ ಎಲ್ಲ ಬರ್ಕೊಂಡಿದ್ದೀನ ಅನ್ಕೋತೀನಿ. ಸೊ ಈಗ ಜನರೇಷನ್ ಹಾಕ್ತೀನಿ. ಆ ಜನರೇಷನ್ ಎಷ್ಟು ಇಳಿಯುತ್ತೆ ಅನ್ನೋದ್ರ ಮೇಲೆ ಬೇಸಿಸ್ ಮೇಲೆ ಫಸ್ಟ್ APB ಕಂಡುಹಿಡ್ಕೊಳ್ಳಿ, ನೆಕ್ಸ್ಟ್ TBB ಕಂಡುಹಿಡ್ಕೊಳ್ಳಿ, ನೆಕ್ಸ್ಟ್ LPB ಕಂಡುಹಿಡ್ಕೊಳ್ಳಿ. ಓಕೆನಾ, ಅಥವಾ ಫಸ್ಟ್ APB ಕಂಡುಹಿಡ್ಕೊಂಡು ನೆಕ್ಸ್ಟ್ LPB ಕಂಡುಹಿಡ್ಕೊಳ್ಳಿ. LPB ಆದ್ಮೇಲೆ ಒಟ್ಟಿಗೆನೆ TBB ಪಾಯಿಂಟ್ಸ್ ಗೆ ನಿಮ್ಗೆ ಟ್ರಾವೆಲ್ ಬೋನಸ್ ಸಿಗುತ್ತೆ. ಕರೆಕ್ಟಾ? TBB ಎರಡು ಸಿಗುತ್ತೆ. ಸೊ ಜನರೇಷನ್ ಹಾಕೊಡ್ತೀನಿ ನಿಮ್ಗೆ. ಸೊ ಇದು ಟೀಮ್ ಬಿಲ್ಡರ್ ಬೋನಸ್. ಫಸ್ಟ್ ಟೀಮ್ ಬಿಲ್ಡರ್ ಬೋನಸ್ ನ ವರ್ಕೌಟ್ ಮಾಡಿ. ಫಸ್ಟ್ APB ಮಾಡ್ಕೊಳ್ಳಿ. APB ಗ್ಯಾಪ್ ಕಮಿಷನ್ ಗೊತ್ತಿದೆ ನಿಮ್ಗೆ. ಅದಾದ್ಮೇಲೆ ಟೀಮ್ ಬಿಲ್ಡರ್ ಬೋನಸ್. ಈಗ ಅವರು ಯಾವ ಟೈಟಲ್ ಇದಾರೆ ಫಸ್ಟ್ ಚೆಕ್ ಮಾಡಿ. ಓಕೆನಾ, ಸೊ ಅದನ್ನ ಹೇಳ್ಬಿಡ್ತೀನಿ ಬೇಕಾರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಸೊ ಅವ್ರು ಇರೋಂತ ಟೈಟಲ್ ಫ್ರೆಂಡ್ಸ್, ನಾನು ನಿಮ್ಗೆ ಕೊಟ್ಟಿರೋಂತ ಸ್ಟ್ರಕ್ಚರ್ ED ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಟೈಟಲ್ ಕೊಟ್ಟಿದ್ದೀನಿ. ಓಕೆನಾ, ಸೊ ಯಾಕೆಂದ್ರೆ 2 ಟೀಮು ಡೈರೆಕ್ಟರ್ ಲೆಗ್ ಬಂದಿದೆ. ಇನ್ ಮಿಕ್ಕದೆಲ್ಲ ಏನು TGBV. ಸೊ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಲೆವೆಲ್ ಬಂದಿದ್ದೀರಾ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಲೆವೆಲ್ ಬಂದಿದ್ದೀರಾ. ಸೊ ಇಲ್ಲಿ ಇವಾಗ ಎಷ್ಟು ಜನರೇಷನ್ ಬರುತ್ತೆ, ಸೊ ನೋಡ್ಕೊ ಬರೋಣ ಎಷ್ಟು ಜನರೇಷನ್ ಬರುತ್ತೆ ಅಂತ. ಸೊ ನನಗೆ TBB. ಸೊ TBB ನೋಡಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಲೆವೆಲ್ ಅಲ್ಲಿ 6543 ಟೋಟಲ್ ಇನ್ಕ್ಲೂಡಿಂಗ್ ನಂದು ಸೇರಿ 4 ಜನರೇಷನ್ ತನಕ. ಸಾರಿ, ನಂದು ಬಿಟ್ಟು 3 ಜನರೇಷನ್. ನಮ್ದು ಜನರೇಷನ್ ಬರಲ್ಲ, ನಮ್ದು ಬಿಟ್ಟು 3 ಜನರೇಷನ್ ಅಂತ ಇಟ್ಕೊಳ್ಳಿ. ನನ್ನನ್ನು ಸೇರಿ 4. ಸೊ ಇಷ್ಟು ಜನರೇಷನ್ ಸಿಗುತ್ತೆ. ಓಕೆನಾ, 6543. ಸೊ ಈ ಬೇಸಿಸ್ ಮೇಲೆ ಇದನ್ನ ಕೌಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ್ಮೇಲೆ 2-3 ಮಿನಿಟ್ಸ್ ಬಿಟ್ಟು ನಿಮ್ಗೆ ನೆಕ್ಸ್ಟ್ TBB ಗೆ ಎಷ್ಟು ಜನರೇಷನ್ ಇಳಿಯುತ್ತೆ ಅಂತ ನೋಡೋಣ. ಸಾರಿ, LPB ಗೆ ಎಷ್ಟು ಜನರೇಷನ್ ಇರುತ್ತೆ ನೋಡೋಣ. ಸೂಪರ್. ಆಲ್ರೆಡಿ ಇಬ್ಬರು ಕಳ್ಸಿದ್ದಾರೆ. ಸೊ APB ಮಾದೇಸ್ವಾಮಿ ಎಸ್ APB 2522 ಬಂದಿದೆ. ಸೊ ನಾರ್ಮಲ್ ಆಗಿ ಸ್ವಲ್ಪ ವೇರಿಯೇಷನ್ ಇದೆ, 10-20 rupees, ನೋ ಇಶ್ಯೂ. ಮತ್ತೆ ಟೋಟಲ್ ಇನ್ಕಮ್ 50-400. ಓಕೆ ಫೈನ್, ಆಲ್ಮೋಸ್ಟ್ ಅಲ್ಲಿ 99.9 ಇದ್ದೀರಾ. ಸೊ ಇನ್ನೊಬ್ರು ಸುರೇಶ್ ಕೃಷ್ಣ ಶರ್ಮಾ. ಸೊ TBB 10,700. ಆಲ್ಮೋಸ್ಟ್ ಸರ್ ನೀವು ಹತ್ತತ್ರ ಇದ್ದೀರಾ. ನಿಮ್ಗೆ ಏನ್ ತಪ್ಪಾಗಿದೆ ಅಂತ ಕ್ಲಾರಿಟಿ ತಗೊಳ್ಳಿ. ನೆಕ್ಸ್ಟ್ ಆಲ್ಮೋಸ್ಟ್ ಅಲ್ಲಿ ಹತ್ತತ್ರ ಇದ್ದೀರಾ, 99 ಪಾಯಿಂಟ್ ಇದೆ, ನೋ ಇಶ್ಯೂ. ಮಾದೇಸ್ವಾಮಿ ಎಸ್ ಮತ್ತೆ ಕಳ್ಸಿದ್ರೆ APB 2522 ಫೈನ್. TBB 10,720. TBB ಪರ್ಫೆಕ್ಟ್ ಇದೆ.
travel bonus 2680 correct, LPB 36478 exactly 5 almost correct ಇದೆ ಫ್ರೆಂಡ್ಸ್. ಸೊ ಇನ್ನೊಂದು 2 minutes ಟೈಮ್ ಕೊಡ್ತೀನಿ, ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದ್ರೆ ನೆಕ್ಸ್ಟ್ ನಾನು ಹೇಳ್ತೀನಿ, ನೀವು ಅದನ್ನ ಬರೀತಾ ಬನ್ನಿ, ಒಂದ್ಸಲ ಕ್ಲಾರಿಟಿ ತಗೊಳ್ಳಿ. ಹ್ಯಾಂಡ್ ರೈಸ್ ಮಾಡಿದ್ರಾ ಯಾರು? ಸುನೀತಾ ಸನ್ನಿ. ಹಾ ಮೇಡಮ್, ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ. ಸುನೀತಾ ಸನ್ನಿ ಅವರು. ಮೇಡಮ್ ಮಾಡಿದ್ದೀನಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್ ಏನಂದ್ರೆ LPB ಕ್ಯಾಲ್ಕುಲೇಷನ್ ಒಂದು ಸ್ವಲ್ಪ ಕನ್ಫ್ಯೂಷನ್. LPB ಇಲ್ಲ ಮೇಡಮ್? LPB ಅಲ್ಲಿ ಓಕೆ, ಅಂದ್ರೆ ಡೌಟ್ ಇದೆ ಮೇಡಮ್? ಅಂದ್ರೆ ಫಸ್ಟ್ ಜನರೇಷನ್ ಇದು ಕ್ಯಾಲ್ಕುಲೇಷನ್ ಮಾಡ್ತೀವಲ್ವಾ? ಓಕೆ, ಅದಕ್ಕೆ ನಾನು ಈಗ 2 ಲೆಗ್ ಇದೆ, ಸೀನಿಯರ್ ಡೈರೆಕ್ಟರ್ 2 ಲೆಗ್ ಇದೆ. ಹೌದು. ಆ ಟೋಟಲ್ ಪಾಯಿಂಟ್ ಒಟ್ಟಿಗೆ ಹಾಕೊಂಡು ಮಾಡ್ತೀವಲ್ವಾ? ಓಕೆ, ಅಂದ್ರೆ 80,000 ಗೆ ಫಸ್ಟ್ ನೋಡಿ ಮೇಡಮ್, ನಾನು ಈಗ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ ನಾನು ಹೇಳದ್ನ. ಆಲ್ರೆಡಿ ನಿಮ್ಗೆ ಆ ಏನು ಸ್ಟ್ರಕ್ಚರ್ ಕೊಟ್ಟಿದ್ದೀನಲ್ಲ, ಅದರಲ್ಲಿ PGB ಏನ್ ಬರುತ್ತಲ್ಲ ಅದಕ್ಕೆ 5% ಹಾಕಿ. ಟೋಟಲ್ 40,000 PGB ಗೆ 5% ಮಾಡ್ತೀವಿ. ಮಾಡ್ಕೊಳ್ಳಿ. ಫಸ್ಟ್ ಜನರೇಷನ್ ಗೆ ಹೇಳ್ತಾ ಇರೋದು ನಾನು. ಅದೇ ಮೇಡಮ್ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ED ಟೈಟಲ್ ಇರೋದ್ರಿಂದ ಕೆಳಗಡೆ ಸೀನಿಯರ್ ಡೈರೆಕ್ಟರ್ ಇದೆ, ಕರೆಕ್ಟ್ ಅಲ್ವಾ? ಸೊ 5+5, ಸೊ 2 ಜನರೇಷನ್ ಕೌಂಟ್ ಆಗುತ್ತೆ ನಿಮ್ಗೆ. A ಟೀಮ್ ಇಂದ ಸೀನಿಯರ್ ಡೈರೆಕ್ಟ್ 40,000 ಕೌಂಟ್ ಆಗುತ್ತೆ, ಅದ್ರ ಕೆಳಗಡೆ ಇರೋ 50,000 ಸೀನಿಯರ್ ಡೈರೆಕ್ಟರ್ ಅದು ಕೌಂಟ್ ಆಗುತ್ತೆ. ಈ ಕಡೆ B ಟೀಮ್ 40,000 ಪ್ಲಸ್ ಕೆಳಗಡೆ ಇರೋ 50,000, ಸೊ 2 ಕೌಂಟ್ ಆಗುತ್ತೆ. ಅರ್ಥ ಆಯ್ತಿದ್ಯಾ? ಸೊ ಟೋಟಲ್ ಮೇಡಮ್ 90,000 ಇಂಟು 5%, 90,000 ಇಂಟು 5%. 2 ಸತಿ ಅದ್ ಮಾಡ್ಬೇಕು. ಹೌದು, 2 ಸಿಗುತ್ತೆ. ಸೊ ಜೊತೆಗೆ ಮಿನಿಮಮ್ ಗ್ಯಾರಂಟಿ ಪಾಯಿಂಟ್ಸ್ ನಿಮ್ಗೆ ಎಕ್ಸ್ಟ್ರಾ ಸಿಗುತ್ತೆ. ನಿಮ್ಗೆ ಅದ್ರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಗ್ಯಾರಂಟಿ ಪಾಯಿಂಟ್ಸ್ ಅಲ್ಲಿ, ಅದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕ್ಲಾರಿಟಿ ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಫೈನ್. ತುಂಬಾ ಜನ ಒಂದಿಬ್ಬರು ಕಳಿಸ್ತಾ ಇದ್ದಾರೆ, ತುಂಬಾ ಜನ ಮಾಡ್ತಾ ಇದ್ದಾರೆ, ಕಲೀರಿ. ಇನ್ನೊಂದ್ಸಲ ಕ್ಲಾರಿಟಿ ಕೊಡ್ತೀನಿ ಹೇಗೆ ಅಂತ, ಇನ್ನೊಂದ್ಸಲ ಕೇಳ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸ್ಲೈಡ್ ಅಲ್ಲಿ ಕೊಟ್ಟಾಗ ಈಸಿ ಆಗುತ್ತೆ. ನೋಡಿ, ಇಲ್ಲಿ ಫಸ್ಟ್ ತಗೋಣ. ನಮ್ಮದು PGB ಎಷ್ಟಿದೆ? ಆಲ್ರೆಡಿ APB ಕರೆಕ್ಟ್ ಆಗಿ ಕ್ಲಾರಿಟಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲೇನ್ ಕಾಣ್ತಾ ಇದೆ APB. ಸೊ ಇದು ED ಲೆವೆಲ್ ಅಲ್ಲಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಲೆವೆಲ್ ಅಲ್ಲಿ 40,000 to 45,000 ಇನ್ಕಮ್ ಮಾಡೋದಕ್ಕೆ ಒಂದು ಪ್ಲಾನ್ ಇದೆ. ಹತ್ತತ್ರ 3,20,000 GBV ಇದೆ. ಸೊ 3,20,000 GBV ನಾನು ಕೊಟ್ರೆ ನನ್ನ ಇನ್ಕಮ್ ಅಪ್ ಟು 45,000 ಇಂದ 50,000 ತನಕ ರೀಚ್ ಮಾಡೋದು. ಸೊ ಮೊದಲನೇ ಕಂಡೀಷನ್ ಅರ್ಥ ಮಾಡ್ತಾ, ಅಕ್ಯುಮುಲೇಟೆಡ್ ಪರ್ಫಾರ್ಮೆನ್ಸ್ ಬೋನಸ್ ನಿಮ್ಗೆ ಗೊತ್ತಿದೆ, ಮೇಲೆ ಕೆಳಗಡೆ ಅಲ್ಲಿ ಏನು 16 ಇರುತ್ತೆ ಅಥವಾ 7 ಇರುತ್ತೆ, 9 ಇರುತ್ತೆ. ಈ ತರ ಗ್ಯಾಪ್ ಕಮಿಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೆನ್ನೆನೂ ಮಾಡಿದ್ದೀರಾ, ಇವತ್ತು ಒಂದ್ಸಲ ಮಾಡ್ಸಿದೀನಿ. 2,540 rupees ಬರುತ್ತೆ. ಇದು ಒಂದ್ ಕಡೆ. ಇಲ್ಲಿ APB ತುಂಬಾ ಈಸಿ, ಓಕೆನಾ? ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನೆಕ್ಸ್ಟ್ TBB ಬಂತು. ಸೊ TBB ಹೆಂಗ್ ಕ್ಯಾಲ್ಕುಲೇಟ್ ಮಾಡುತ್ತೆ? ಅವಾಗ್ಲೇ ಹೇಳ್ದಂಗೆ ನಮ್ಮ PGBVಗೆ. ಸೊ ಇಲ್ಲಿ ಎಷ್ಟಿದೆ PGBV ಫ್ರೆಂಡ್ಸ್? ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಮಾರ್ಕರ್ ಅಲ್ಲಿ. ನಂದು ಇಷ್ಟೂನ ಸೇರಿ ನನ್ನ PGBV ಅಂತ ಕರಿತೀನಿ, ಇನ್ಕ್ಲೂಡಿಂಗ್ ನಂದು ಪರ್ಸನಲ್ BV ಸೇರಿ. ಸೊ ಎಷ್ಟಿದೆ ಟೋಟಲ್? 40,000 ಇದೆ. ನೋಡಿ, 40,000ಕ್ಕೆ ಜನರೇಷನ್ ಏನ್ ತಗೊಳುತ್ತೆ? ಫಸ್ಟ್ ಆಬ್ವಿಯಸ್ಲಿ 6. ಸೊ ಎಷ್ಟು ಪಾಯಿಂಟ್ಸ್ ಬಂತು? 2,400 ಪಾಯಿಂಟ್ಸ್ ಬಂತು. ನೆಕ್ಸ್ಟ್ ಜನರೇಷನ್ ಸ್ಟಾರ್ಟ್ ಆಗುತ್ತೆ ನನ್ನದ್ ಬಿಟ್ಟು, ಅದನ್ನ ಫಸ್ಟ್ ಜನರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಯಾರಿದ್ದಾರೆ ಫಸ್ಟ್ ಜನರೇಷನ್? A ಟೀಮ್ ಇಂದ 40,000 ಅನ್ನೋದು ಸೀನಿಯರ್ ಡೈರೆಕ್ಟರ್ ಇದೆ, ಅದು ನಂದು ಫಸ್ಟ್ ಜನರೇಷನ್, ಓಕೆನಾ? A ಟೀಮ್ ಇಂದ. ಸೊ ಇದು ಒಂದಾ? ಅದ್ರ ಪಕ್ಕ B ಟೀಮ್ ಇಂದನೂ ಇದಾರಲ್ವಾ, ಅವರು ಕೂಡ ಸೀನಿಯರ್ ಡೈರೆಕ್ಟರ್ ಅಲ್ವಾ? ಸೊ ಇದು ಕೂಡ ನಂದು ಫಸ್ಟ್ ಜನರೇಷನ್. ಅವಾಗ್ಲೇ ಒಂದು ಟೀಮ್ ಅಲ್ಲಿ ತಗೊಂಡು ಇಲ್ಲಿ 2 ಟೀಮ್ ಅಲ್ಲೂ ಫಸ್ಟ್ ಜನರೇಷನ್ ಬಂತು. ಸೊ ಇದಕ್ಕೆ ಅಲ್ಲಿ 40,000 + 40,000 ಎಷ್ಟಾಯ್ತು? 80,000 ಇಂಟು 5% ಮಾಡಿದಾಗ ನಿಮ್ಗೆ 4,000 ಪಾಯಿಂಟ್ಸ್ ಬರುತ್ತೆ. ಇದು ಫಸ್ಟ್ ಜನರೇಷನ್ ಪಾಯಿಂಟ್ಸ್, ಇದು TBB ಪಾಯಿಂಟ್ಸ್. ಅದೇ ತರ ನೆಕ್ಸ್ಟ್ ಜನರೇಷನ್ ಇಳಿಯುತ್ತೆ. ಅವಾಗ್ಲೇ ಹೇಳಿದೆ ED ಎಷ್ಟು ಇಳಿಯುತ್ತೆ? 3 ಜನರೇಷನ್ ತನಕ ಇಳಿಯುತ್ತೆ ನನಗೆ TBB. ನೆಕ್ಸ್ಟ್ ಏನು? ಅದ್ರ ಕೆಳಗಡೆ ಸೀನಿಯರ್ ಡೈರೆಕ್ಟರ್ ಇದೆ, ಇದು 2ನೇ ಜನರೇಷನ್. ಜೊತೆಗೆ ಇದು 50-50 ಎಷ್ಟಾಯ್ತು? ಸೆಕೆಂಡ್ ಜನರೇಷನ್ 55 ಅಂದ್ರೆ 1 ಲಕ್ಷ ಇಂಟು 4% ಅಂದ್ರೆ ಎಷ್ಟು? 4,000 ಪಾಯಿಂಟ್ಸ್. ನೋಡಿ, 6, 5, 4 ಆಯ್ತು. ನೆಕ್ಸ್ಟ್ ಇನ್ನೂ ಒಂದು ಜನರೇಷನ್ ಇದೆ ನನಗೆ, ಕರೆಕ್ಟ್ ಅಲ್ವಾ? 3ನೇ ಜನರೇಷನ್. ಸೊ ಇದೆಷ್ಟಿದೆ? ಡೈರೆಕ್ಟರ್ ಲೆಗ್ 50,000, ಇದು 50,000. ನೋಡಿ ಇಲ್ಲಿ 50,000 ಇಂಟು ಇದು ನೆಕ್ಸ್ಟ್ ಜನರೇಷನ್ ಎಷ್ಟಾಯ್ತು? ಒಂದು ಕಮ್ಮಿ ಆಯ್ತು. ಎಷ್ಟು ಪಾಯಿಂಟ್ಸು?
3% ಅಲ್ಲಿ ಬಂತು. ಸೊ ಪಾಯಿಂಟ್ಸ್ ಎಷ್ಟು ಬಂತು ಹಾಗಾದ್ರೆ ಲಕ್ಷಕ್ಕೆ? 3000 ಪಾಯಿಂಟ್ಸ್ ಬಂತು. ಸೊ ಇದೆಲ್ಲ ಏನಿದೆಯಲ್ಲ ಇದು TBB ಪಾಯಿಂಟ್ಸ್ ಅಂತ ಕರಿತೀವಿ. ಇನ್ನು ಅಮೌಂಟ್ ಕನ್ವರ್ಟ್ ಮಾಡಿಲ್ಲ ನಾನು. ಸೊ ಟೋಟಲ್ ಸೇರಿದ್ರೆ ಎಷ್ಟು ಪಾಯಿಂಟ್ಸ್ ಬರುತ್ತೆ? 13,400 ಪಾಯಿಂಟ್ಸ್ ಬಂತು. ಈಗ ನಾನು TBB ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ TBB 13,400 ಇಂಟು 80 ಪೈಸೆ, ಕರೆಕ್ಟ್ ಅಲ್ವಾ? 80 ಪೈಸೆ. ಸೊ ನನ್ನ ಟೋಟಲ್ TBB ಎಷ್ಟು ಬೋನಸ್? 10,720. ಆಲ್ರೆಡಿ ಒಬ್ರು ಮಾಡಿದ್ದಾರೆ, ಹೇಳ್ತೀನಿ ಅವ್ರ ಹೆಸರು. ಮಲ್ಲಿಕಾಸ್ಮಾ 10,720 ಪರ್ಫೆಕ್ಟ್, ಜಯಂತ್ ಕುಮಾರ್ ಪರ್ಫೆಕ್ಟ್, ಮತ್ತೆ ಎಸ್ ಸುನೀತಾ ಸನ್ನಿ ಮೇಡಮ್ ಓಕೆ ಕರೆಕ್ಟ್, ಮತ್ತೆ ಸುರೇಶ್ ಕೃಷ್ಣ ಅವರೇ 10,705 ಬಂದಿದೆ ನೋಡಿ. ಇನ್ನು 15 ರೂಪಾಯಿ ಮಿಸ್ ಆಗಿದೆ. ಸೊ ಈ ಪಾಯಿಂಟ್ಸ್ ಅಲ್ಲಿ ಅಥವಾ ಈ ಪಾಯಿಂಟ್ಸ್ ಅಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ. ಓಕೆನಾ? ಸೊ ಇನ್ನೊಂದ್ಸಲ ಕ್ಲಾರಿಟಿ ಕೊಡ್ತೀನಿ. ಸೊ TBB ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಫಸ್ಟ್ ನಮ್ TGBಗೆ 6%, ನೆಕ್ಸ್ಟ್ ಜನರೇಷನ್ಗೆ 5, ಅದ ನೆಕ್ಸ್ಟ್ 4, 3, 2 ಆ ರೀತಿ. ಸೊ ಇಲ್ಲಿ ನನ್ಗೆ ಇಡಿಗೆ ಏನ್ ಬರ್ಬೇಕಲ್ಲ ಅದಕ್ಕೆ ಅಷ್ಟೂ ಕೂಡ ಬಂದಿದೆ. ನನ್ಗೆ ಅಷ್ಟೂ ಜನರೇಷನ್ಗೆ ನಾನು ಸ್ಟ್ರಕ್ಚರ್ ಕೊಟ್ಟಿದ್ದೀನಿ. ಓಕೆನಾ? ಸೊ ಇದಕ್ಕೆ ನಿಮ್ಗೆ ಸಿಗಂತ TBB ಅಮೌಂಟ್ ಎಷ್ಟಪ್ಪ ಅಂದ್ರೆ 10,720 rupees. ಓಕೆನಾ? ಫೈನ್. ಇದು ಬಂದು ನಿಮ್ಗೆ TBB. ನೆಕ್ಸ್ಟ್ LPB. ಸೊ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಇದೆ ಕೌಂಟ್ ಮಾಡ್ತಾರೆ. ಸೇಮ್ ಇಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್. ನೋಡಿ ಇಲ್ಲಿ ಏನ್ ಕಾಣ್ತಿದೆಯಲ್ಲ PGBB 40,000 ನಂದು ಸೇರಿ, ಅದಕ್ಕೆ ಫಸ್ಟ್ 5%. ಅವಾಗಲೇ ಹೇಳಿದ್ನಲ್ಲ 5, 5, 5, 4 ಹಿಂಗೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 3 ಜನರೇಷನ್ 5 ಸಿಗೋದು ನನ್ಗೆ. ಸೊ ಇಲ್ಲಿ ಫಸ್ಟ್ 5 ತಗೊಂಡಿದ್ದಾರೆ. ಸೊ 40,000 ಇಂಟು 5 ಎಷ್ಟು ಮತ್ತೆ 2,000 ಪಾಯಿಂಟ್ಸ್ ಬಂತು. ನೆಕ್ಸ್ಟ್ ಇದು ಫಸ್ಟ್ ಜನರೇಷನ್. ಯಾಕೆ ಗೊತ್ತಾ? ಆಲ್ರೆಡಿ 50,000 ಈಸ್ LPB ಕ್ವಾಲಿಫೈಯರ್. ಈ ನನ್ನ A ಟೀಮ್ ಅವ್ರಿಗೆ LPB ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅವ್ರ 40,000 ಇವನ್ ಇದು ಕೂಡ ಯಾವ್ದೋ B ಟೀಮ್ ಅಲ್ಲಿ ಅವ್ರಿಗೂ ಕೂಡ LPB ಸಿಗ್ತಾ ಇದೆ. ಸೊ A ಮತ್ತೆ B ಇಬ್ರು ಕೂಡ LPB ಕ್ವಾಲಿಫೈರ್ ಆಗಿರೋದ್ರಿಂದ ಇವ್ರನ್ನೂ ಕೂಡ ನನಗೆ ಕೌಂಟ್ ತಗೊಳುತ್ತೆ. ಯಾಕಂದ್ರೆ ಅವ್ರ ಟೈಟಲ್ ಏನಿದೆ? ಸೀನಿಯರ್ ಡೈರೆಕ್ಟರ್. ಹೊಸದಿ ಕೌಂಟ್ ಮಾಡಿದ್ವಲ್ಲ ಒಬ್ಬ ವ್ಯಕ್ತಿದು, ಇಲ್ಲಿ ಇಬ್ಬರದು ಸೀನಿಯರ್ ಡೈರೆಕ್ಟರ್ ಇರೋದ್ರಿಂದ ನನಗೆ ಈ 40,000 ನಂದು ಫಸ್ಟ್ ಜನರೇಷನ್ ಅಂತ ಕೌಂಟ್ ಮಾಡ್ತೀನಿ. ಸೊ ಅವ್ರದ್ದು 40,000 ಎಷ್ಟಾಯ್ತು? ಅದನ್ನು 5% ಸಿಗೋದು ನನಗೆ. ಫಸ್ಟ್ 3 ಜನರೇಷನ್ 5% ಸಿಗುತ್ತೆ. ಸೊ ಆ ತರ ಎರಡೂ ಸೇರಿದ್ರೆ ಎಷ್ಟು ಪಾಯಿಂಟ್ಸ್ ಬರುತ್ತೆ? 4,000 ಪಾಯಿಂಟ್ಸ್. ನೆಕ್ಸ್ಟ್ ಇವರು ಸೀನಿಯರ್ ಡೈರೆಕ್ಟರ್ ಇದಾರಲ್ವಾ ಸೆಕೆಂಡ್ ಜನರೇಷನ್ ಅವ್ರವೆ. ಸೊ ಇವ್ರದ್ದು ಮತ್ತೆ ಇವ್ರು A ಮತ್ತೆ B ಟೀಮ್ ಇಬ್ರದ್ದು 50,000 ಇದೆ. 1 lakh ಇಂಟು 5%. ಸೊ ನನಗೆ 5,000 ಪಾಯಿಂಟ್ಸ್ ಬಂತು, ಕರೆಕ್ಟಾ? ಸೊ ಇದು ಜೊತೆಗೆ ಅವಾಗ ಹೇಳಿದ್ನಲ್ಲ ಮಿನಿಮಮ್ ಗ್ಯಾರಂಟಿ ಫ್ರಮ್ ದ ಸೀನಿಯರ್ ಡೈರೆಕ್ಟ್ ಲೆಗ್ ಅಥವಾ LPB ಕ್ವಾಲಿಫೈಯರ್ ಲೆಗ್. ಹೋದ್ ಸರಿ ನಾನು ಒಬ್ಬ LPB ಕ್ವಾಲಿಫೈರ್ ಆಗಿದ್ದೆ, ನನಗೆ LPB ಕೊಟ್ಟರು. ಏನು? ಮಿನಿಮಮ್ ಗ್ಯಾರಂಟಿ ಪಾಯಿಂಟ್ಸ್ ನಾನು ಮೇಲ್ಗಡೆ ಅವ್ರು ಕೊಟ್ಟರು. ಈಗ ಆಲ್ರೆಡಿ ಈ A ಮತ್ತೆ B ಟೀಮ್ ಅವರೇ LPB ಕ್ವಾಲಿಫೈರ್ ಆಗಿದ್ದಾರೆ. ಯಾಕಂದ್ರೆ ಕೆಳಗಡೆ 1 ಲಕ್ಷ B ಬಂದಿದೆಯಲ್ವಾ? ಸೊ ಇವ್ರಿಗೂ ಆಲ್ಮೋಸ್ಟ್ ಆಲ್ ಲಾಸ್ಟ್ ಟೈಮ್ ಏನ್ ಬಂತು 20,000 ಚೆಕ್ ಬರುತ್ತೆ. ಸೊ ಇವರು ಕೂಡ ನನಗೆ ಮಿನಿಮಮ್ ಗ್ಯಾರಂಟಿ ಪಾಯಿಂಟ್ಸ್ ಅಂತ 4860 ಕೊಡ್ತಾರೆ, ಕರೆಕ್ಟಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಿನಿಮಮ್ ಗ್ಯಾರಂಟಿ ಫ್ರಮ್ ದ ಸೀನಿಯರ್ ಡೈರೆಕ್ಟ್ ಲೆಗ್. ಈ ಲೆಗ್ ಇಂದ 4860, ಈ ಲೆಗ್ ಇಂದ 4860 ಎಷ್ಟಾಯ್ತು? 9,720 ಪಾಯಿಂಟ್ಸ್ ಬಂತು ನಾವು, ಕರೆಕ್ಟ್ ಅಲ್ವಾ? ಸೊ ಈಗ ನನಗ್ ಕೊಟ್ರು, ನಾನು ಒಬ್ಬರು ಕೊಡ್ಲೇಬೇಕಲ್ಲ ಮೇಲ್ಗಡೆ ಅವ್ರಿಗೆ ಅಪ್ಲೈನ್ಗೆ. ಸೊ ಅಲ್ಲಿ ಒಂದು ಲೆಗ್ದು ಮೈನಸ್ ಆಗುತ್ತೆ. ಮಿನಿಮಮ್ ಗ್ಯಾರಂಟಿ ಟು ಅಪ್ಲೈನ್ ಏನಾಗುತ್ತೆ ಅದಲ್ಲಿ 4860 ಮೈನಸ್ ಆಗುತ್ತೆ. ಅಂದ್ರೆ ಒಂದು ಉಳ್ಕೊಡುತ್ತೆ, ಒಂದು ಹೋಗುತ್ತೆ, ಒಂದು ಉಳ್ಕೊತ್ತೆ. ಯಾಕಂದ್ರೆ ಇದ್ರಲ್ಲಿ 2 ಲೆಗ್ ಕ್ವಾಲಿಫೈ ಆಗಿದ್ದಕ್ಕೆ ನಂದು ಒಂದು ಉಳ್ಕೊತ್ತೆ. ಸೊ ಫಸ್ಟ್ ಟೈಮ್ ಒಂದೇ ಆಗಿದ್ದಕ್ಕೆ ಅದೊಂದು ಹೋಯ್ತು, ಅರ್ಥ ಆಯ್ತಾ? ಸೊ ಒಂದು ಉಳ್ಕೊಂಡಾಗ ಟೋಟಲ್ ಇದನ್ನ ಮೈನಸ್ ಮಾಡಿದಾಗ ಎಷ್ಟು LPB ಪಾಯಿಂಟ್ಸ್ ಆಯ್ತು? 15,860 LPB ಪಾಯಿಂಟ್ಸ್ ಆಯ್ತು. ಸೊ ಹ್ಯಾಂಡ್ ರೈಸ್ ಅವ್ರಿಗೆ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ, ಇದು ಮುಗಿಸ್ಕೊಬಿಡ್ತೀನಿ. ಇದು ನಿಮ್ಮ ಹೇಳಾದ್ಮೇಲೆ ನಿಮ್ಗೆ ಹ್ಯಾಂಡ್ ರೈಸ್ ಆಗಿರೋರಿಗೆ ಆನ್ಸರ್ ಕೊಡ್ತೀನಿ, ಡೌಟ್ ಕ್ಲಾರಿಟಿ ಕೊಡ್ತೀನಿ. ಸೊ ಟೋಟಲ್ ಎಷ್ಟಾಯ್ತು? 50,860 ಪಾಯಿಂಟ್ಸ್ ಬಂತು ನಾನು ಅರ್ನ್ ಮಾಡಿದ್ದು LPB ಪಾಯಿಂಟ್ಸ್. ಸೊ ಈಗ ಆ 15,860 ಪಾಯಿಂಟ್ಸ್ಗೆ ಇಲ್ಲಿ 2 ರೂಪಾಯಿ 30 ಪೈಸೆ ತರ ಕೊಟ್ಟಿದ್ದೀನಿ. ನನಗೆ ಎಷ್ಟು ಅಮೌಂಟ್ ಬಂತು? 36,478 ರೂಪಾಯಿ ನನಗೆ 2 ಲೆಗ್ನ LPB ಕ್ವಾಲಿಫೈ ಮಾಡಿದ್ದಕ್ಕೆ LPB ಇಲ್ಲಿ ಬಂದಂತ ಅಮೌಂಟ್. ಅರ್ಥ ಮಾಡ್ಬೋದು. ಹೊರಗಡೆ ಅದೇ 36,000 rupees ನಾವು ಅರ್ನ್ ಮಾಡೋದಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇದೀವಿ, ಎಷ್ಟು ಜನ ತಗೋತಾ ಇದೀವಿ ಇಲ್ಲಿರೋರು, ಕರೆಕ್ಟ್ ಅಲ್ವಾ? ಎಷ್ಟು ಕಷ್ಟ ಇದೆ. 30 days ಎಷ್ಟು ವರ್ಕ್ ಮಾಡ್ತಾ ಇದೀವಿ, ಕರೆಕ್ಟಾ? 2 ಲೆಗ್ LPB ಮಾಡಿದ್ರೆ ಜಸ್ಟ್ LPBಲೇನೆ ನೀವು ಆಲ್ಮೋಸ್ಟ್ 36,000 ತನಕ ಅರ್ನ್ ಮಾಡ್ತೀವಿ. ಸೊ ಈಗ ಅದೇ ತರ ಟ್ರಾವೆಲ್ ಬೋನಸ್ ನೋಡಿ ಫ್ರೆಂಡ್ಸ್, ಏನ್ TBB ಪಾಯಿಂಟ್ಸ್ ಇದೆಯಲ್ಲ 13,400, ಅದಕ್ಕೆ 80 ಪೈಸೆ ತರ ಹಾಕೊಂಡ್ರೆ TBB. ಅದೇ ಪಾಯಿಂಟ್ಸ್ಗೆ ನೋಡಿ ಕೆಳಗಡೆ ಇದೆಯಲ್ಲ ಅದಕ್ಕೇನೆ 20 ಪೈಸಾ ಅವಾಗಲೇ ತೋರ್ಸದ್ನಲ್ಲ, ಅದಕ್ಕೇನೆ 20 ಪೈಸಾ ಟ್ರಾವೆಲ್ ಬೋನಸ್. 20 ಪೈಸಾ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಸಿಕ್ತು? ಟ್ರಾವೆಲ್ ಬೋನಸ್ ಸಿಕ್ತು. ಸೇಮ್ ಅದೇ ಪಾಯಿಂಟ್ಸ್ TBB ಪಾಯಿಂಟ್ಸ್ ಮೇನು, ಪ್ರತಿಯೊಂದು ಅದನ್ನೇ ಕೌಂಟ್ ಮಾಡೋದು ನಾವು. ಅದೇ TBB ಪಾಯಿಂಟ್ಸ್ಗೆ ನಿಮ್ಗೆ 2,680 ರೂಪೀಸ್ ಸಿಕ್ತು, ಏನು? ಟ್ರಾವೆಲ್ ಬೋನಸ್. ಸೊ ಈಗ ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿ 2540 APB, TBB 10,720, ಮತ್ತೆ LPB 36,478,
ಟ್ರಾವೆಲ್ ಬೋನಸ್ 2680. ಸೊ ಓವರ್ ಆಲ್ ಎಷ್ಟು ಬಂತು? 52,418. ಸೊ 50,000 ಇನ್ಕಮ್ ನ ನೀವು ಅರ್ನ್ ಮಾಡ್ಬೇಕು ಅಂದ್ರೆ ಏನು ಪ್ಲಾಟಿನಿಯಮ್ ಪಿಡಿನ ಆಗ್ಬೇಕು ಅಂತ ಏನಿಲ್ಲ. ಇಡೀ ಟೈಟಲ್ ನ ಕರೆಕ್ಟ್ ಆಗಿ ಏನ್ ಅಲ್ಲಿ PGB ಏನ್ ತೋರಿಸ್ತಾ ಇದೀನಲ್ಲ ಅಷ್ಟನ್ನೇ ಮಾಡ್ಕೊಂಡ್ರೆ ಸಾಕು. ಮೋರ್ ದೆನ್ 50,000+ rupees ನ ನೀವು ಆರಾಮಾಗಿ ಅರ್ನ್ ಮಾಡ್ಬೋದು. ಸೊ ಈ ಇನ್ಕಮ್ಗೆ ನೀವು ಎಷ್ಟು ದಿನ ಟಾರ್ಗೆಟ್ ಹಾಕೊಂಡಿದ್ದೀರಾ, ಗೋಲ್ ಸೆಟ್ ಮಾಡಿದೀರಾ, ಸೊ ನೀವು ಡಿಸೈಡ್ ಮಾಡಿ. ಇವತ್ತು ಬರೀ ಇಡಿಲಿ ಇತ್ಕೊಂಡೇನೆ, ಎಕ್ಸಿಕ್ಯೂಟಿವ್ ಡೈರೆಕ್ಟ್ ಲೆವೆಲ್ ಇತ್ಕೊಂಡೇನೆ 50,000 ಇನ್ಕಮ್ ಹೇಗ್ ಮಾಡೋದು ಅಂತ ನಿಮ್ಗೆ ಕ್ಲಾರಿಟಿ. ಓಕೆನಾ? ಸೊ ಈಗ ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು, ಇದ್ರ ಬಗ್ಗೆ ಕ್ಲಾರಿಟಿ ಇತ್ತು ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ. ಆಲ್ರೆಡಿ ಮಲ್ಲಿಕಾಸ್ಮ ಅವ್ರು ಮಾಡಿದೀರಾ, ಅನ್ಮ್ಯೂಟ್ ಮಾಡಿದೀನಿ. ಮಲ್ಲಿಕ್ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಸರ್ ಆವಾಗ್ಲೇ ಒಂದು ಎಕ್ಸಾಂಪಲ್ ಕೊಟ್ರಿ ಸರ್. ಆಗ ಹೌದು, ಮಿನಿಮಮ್ ಗ್ಯಾರಂಟಿ ಫ್ರಮ್ ಸೀನಿಯರ್ ಡೈರೆಕ್ಟರ್ ಲೆಗ್ ಅಂದ್ಬಿಟ್ಟು 1 ಲಕ್ಷ ಇದಕ್ಕೆ ಬಿವಿಗೆ ಇಂಟು 5% ಆಗ್ಬಿಟ್ಟು 5,000 ಪಾಯಿಂಟ್ಸ್ ಕೊಟ್ರಿ ಸರ್. ಆಗ ಹೌದು, ಈ ತರ ಈ ಒಂದು ಎಕ್ಸಾಂಪಲ್ ಅಲ್ಲಿ ಇಲ್ವಲ್ಲ ಸರ್? ಅದು ಯಾವ ತರ ಅಂತ ಅದನ್ನೇ ಹೇಳಿದ್ದು. ಓಕೆ ಫೈನ್, ವೆರಿ ಗುಡ್ ಕ್ವಶನ್. ನೋಡಿ ತುಂಬಾ ಜನ ಕನ್ಫ್ಯೂಸ್ ಇರುತ್ತೆ. ಒಳ್ಳೆ ಕ್ವಶನ್ ಕೇಳಿದ್ದೀರಾ. ನೋಡಿ ಇದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ ನೋಡಿ. ಸೊ ಆಲ್ರೆಡಿ ಹೊರಗಡೆ ಲಾಸ್ಟ್ ಟೈಮ್ ಕೊಟ್ಟಿದ್ದ ಸ್ಟ್ರಕ್ಚರ್ ಅಲ್ಲಿ ನನ್ನ ಕೆಳಗಡೆ ಎಕ್ಸಾಂಪಲ್ ಈಗ ನಾನಿದ್ದೀನಿ, ನನ್ನ ಕೆಳಗಡೆ ಇರೋರು LPB ಬರಲ್ಲ ಅಂದ್ರೆ ಅವ್ರ ಟೋಟಲ್ GBV ಸೇರಿ 1 ಲಕ್ಷ BV ಕೊಟ್ಟಿದ್ದಾರೆ ಹೊರತು ಅವ್ರಿಗೆ LPB ಸಿಗ್ತಾ ಇಲ್ಲ. ಆ ತರ ಕಂಡೀಷನ್ ಇದ್ದಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. ನನ್ನ PGBV 6%, ಸಾರಿ ನನ್ನ PGBV 5% ಕೊಡ್ತಾರೆ. ಫಸ್ಟ್ ಜನರೇಷನ್ ಅವ್ರದಕ್ಕೆ 5% ಕೊಡ್ತಾರೆ. ಅದಲ್ದೇನೆ ಟೋಟಲ್ GB 1 ಲಕ್ಷ ಇದೆಯಲ್ಲ, ಸೊ ಇದಕ್ಕೆ ಟೋಟಲ್ 5% ಕೊಡ್ತಾರೆ. ಇಲ್ಲಿ ಏನಾದ್ರು ನೋಡಿ, ಈ ಸ್ಟ್ರಕ್ಚರ್ಗೂ ನಾನು ಇವಾಗ ಕೊಡ್ತಾ ಇರೋ ಸ್ಟ್ರಕ್ಚರ್ಗೂ ವ್ಯತ್ಯಾಸ ಏನಪ್ಪಾ ಅಂದ್ರೆ ಕೆಳಗಡೆ LPB ಕ್ವಾಲಿಫೈರ್ ಇದ್ದಾರೆ ನೋಡಿ ಫ್ರೆಂಡ್ಸ್. ಇದು ಈ ಕೊಟ್ಟಿರೋ ಸ್ಟ್ರಕ್ಚರ್. ಇಲ್ಲಿ ಈ ಸೀನಿಯರ್ ಡೈರೆಕ್ಟರ್ ಇದಾರಲ್ಲ ಇವರೇನೆ LPB ಕ್ವಾಲಿಫೈಯರ್ ನೋಡಿ. ಇವರು 50,000 ಎಷ್ಟಾಯ್ತು? 1 lakh ಬಂತು ಅಂದ್ರೆ A ಟೀಮ್ ಅಲ್ಲಿ ಇರೋಂತ ವ್ಯಕ್ತಿಗೆ LPB ಬರ್ತಾ ಇದೆ. ಅರ್ಥ ಆಯ್ತಾ? ಸೊ ಹೋದ್ ಸತಿ ಏನಾಯ್ತು ಲಾಸ್ಟ್ ಸ್ಟ್ರಕ್ಚರ್ ಅಲ್ಲಿ, ಈ ಸ್ಟ್ರಕ್ಚರ್ ಅಲ್ಲಿ ಇವ್ರಿಬ್ರಿಂದ ಸೇರಿ ನನಗ್ ಬರ್ತಿತ್ತು ಏನು LPB ನನಗ್ ಬಂತು, ಕೆಳಗಡೆ ಅವ್ರು ಬಂದಿರ್ಲಿಲ್ಲ. ಅದಕ್ಕೆ ಟೋಟಲ್ ವ್ಯಾಲ್ಯೂಮ್ ನ ಆ ಟೋಟಲ್ ನಿಮ್ ಕೆಳಗಡೆ ಯಾರು LPB ಕ್ವಾಲಿಫೈರ್ ಇಲ್ಲ ಅಂದ್ರೆ ಎಕ್ಸಾಂಪಲ್ ಈ ಜಾಗದಲ್ಲಿ ಏನಿ ಕಾಣಿಸ್ತಾ ಇದೆಯಲ್ಲ, ಈ ಜಾಗದಲ್ಲಿ 5 ಲಕ್ಷ BV ಬಂತು ಅಂತ ಇಟ್ಕೊಳ್ಳಿ. ಆ ಜಾಗದಲ್ಲಿ 5 ಲಕ್ಷ BV ಬಂದಿರುತ್ತೆ. ಒಬ್ಬೊಬ್ರೆ 7 ಲಕ್ಷ BV ಮಾಡಿದ್ರು ಆ 5 ಲಕ್ಷ ಇಂಟು 5% ತರ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಎಷ್ಟರ ಇರ್ಬೋದು, ಇಲ್ಲಿ ಮಿನಿಮಮ್ ಅಲ್ಲಿ ಹೇಳ್ತಾ ಇದೀವಿ. ಸೊ ಒಬ್ಬೊಬ್ರು 1 ಲಕ್ಷ ಮಾಡಿದಾರ, ಕೆಳಗಡೆ 1 ಲಕ್ಷ ಬಂತು ಅಂದ್ರೆ ಈ ಮೇಲ್ಗಡೆ LPB ಕ್ವಾಲಿಫೈರ್ ಆಗ್ಬಿಡ್ತಾರೆ. ಅರ್ಥ ಆಯ್ತಿದ್ಯಾ? ಸೊ ಇಬ್ರು LPB ಕ್ವಾಲಿಫೈರ್ ಅಲ್ಲ, ನಾನ್ ಮಾತ್ರ LPB ಕ್ವಾಲಿಫೈರ್ ಅಲ್ಲ, ಅವ್ರು ಮಾತ್ರ LPB ಕ್ವಾಲಿಫೈರ್ ಆಗಿರೋದ್ರಿಂದ ಆ ಟೋಟಲ್ GB ಇಂಟು 5% ಕೊಡ್ತಾರೆ. ಜೊತೆಗೆ ಜನರೇಷನ್ ಸೀನಿಯರ್ ಡೈರೆಕ್ಟರ್ ಆಗಿದ್ದಾರಲ್ಲ ಅದಕ್ಕೆ ಎಕ್ಸ್ಟ್ರಾ 5%. ಹಳೆ ಪ್ಲಾನ್ ಅಲ್ಲಿ ಇದ್ರೆ ಸೀನಿಯರ್ ಡೈರೆಕ್ಟರ್ ಮಾತ್ರ ಸಿಕ್ತಿತ್ತು, ಟೋಟಲ್ GBV ಸಿಕ್ತಿರ್ಲಿಲ್ಲ. ಈಗ ಹೊಸ ಪ್ಲಾನ್ ಅಲ್ಲಿ ಇರೋದ್ರಿಂದ ಅದೃಷ್ಟ ಏನಪ್ಪಾ ಅಂದ್ರೆ ಆ ಲೆಕ್ಕದಲ್ಲಿ ಒಬ್ರು ಡೈರೆಕ್ಟರ್ ಇದ್ರೆ ಸಾಕು, ಟೋಟಲ್ ವ್ಯಾಲ್ಯೂ 1 ಲಕ್ಷ ಬಂತು ಅಂದ್ರೆ ಆ ಟೋಟಲ್ GBV ಇಂಟು 5% 15 ಕೊಟ್ಟಿರೋದು. ಇಲ್ಲಿ ಏನ್ ಕೊಟ್ಟಿದಾರಲ್ಲ ಮಿನಿಮಮ್ ಸಾರಿ ಇದ್ರದ್ದು ಆ ಮಿನಿಮಮ್ ಗ್ಯಾರಂಟಿ ಪಾಯಿಂಟ್ಸ್ ಕ್ವಾಲಿಫೈರ್ ಆಗಿದ್ರೆ ಕೊಡ್ತಿದ್ರು. ನನಗೆ ಈ ಪ್ಲಾನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಪ್ಲಾನ್ ಅಲ್ಲಿ ಮಿನಿಮಮ್ ಗ್ಯಾರಂಟಿ ಫಂಡ್ ಈ ಲೆಗ್ ಇಂದ 4860, ಈ ಲೆಗ್ ಇಂದ 4860 ಕೊಟ್ರು. ಯಾಕೆ ಕೊಟ್ರು? ಅವರು ಸೀನಿಯರ್ ಡೈರೆಕ್ಟರ್ LPB ಕ್ವಾಲಿಫೈರ್. ಸೊ ಲಾಸ್ಟ್ ಸ್ಟ್ರಕ್ಚರ್ ಅಲ್ಲಿ ನಾನು LPB ಕ್ವಾಲಿಫೈರ್ ನಾನು ಕೊಟ್ಟೆ ಬೇರೆಯವ್ರಿಗೆ. ಸೊ ನನಗೆ ಟೋಟಲ್ GBV ಏನ್ ಬರ್ತಲ್ಲ ಕೆಳಗಡೆ ಅವ್ರದ್ದು ಅದಕ್ಕೆ ಇಂಟು 5% ಕೊಟ್ಟು. ಸೊ ಈ ರೀತಿ. ಓಕೆನಾ? ಓಕೆ ಫೈನ್, ಥ್ಯಾಂಕ್ ಯು. ಓಕೆ, ಸೊ ಫ್ರೆಂಡ್ ಮತ್ತೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಲಾ? ಬೇಕು ಅಂದ್ರೆ ಎಸ್ ಅಂತ ಕಳಿಸಿ, ಕ್ಲಿಯರ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ. ಎಸ್, ಓಕೆ. ಸೊ ಸಿಂಪಲ್ ಸ್ಟ್ರಕ್ಚರ್ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಆಲ್ರೆಡಿ ಕೊಟ್ಟಿದ್ದೀನಿ, ಮತ್ತೆ ಇನ್ನೊಂದು ಸ್ಟ್ರಕ್ಚರ್ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ. ಈಗ ನಿಮ್ಗೆ ED ಲೆವೆಲ್ ಅಲ್ಲಿ 45,000 to 50,000 ಇನ್ಕಮ್ ಮಾಡೋದಂಗೆ ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ SCD ಲೆವೆಲ್ ಹೋಗೋಣ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಪ್ಲಾಟಿನಮ್ ಸ್ಟ್ರಕ್ಚರ್ ಕೊಡ್ತೀನಿ.
ಆ ಪ್ಲಾಟಿನಮ್ ಸ್ಟ್ರಕ್ಚರ್ಗೆ ಹೆಂಗ್ ವರ್ಕೌಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ. ಓಕೆನಾ? ಸೊ ಇದು ನೆಕ್ಸ್ಟ್ ಪ್ಲಾನ್ ನಿಮಗೆ ಕೊಡ್ತಾ ಇರೋದು ನೋಡಿ. ಫಸ್ಟ್ 20,000 rupees ಪ್ಲಾನ್ ಕೊಟ್ಟೆ, ಅದ್ರಲ್ಲಿ ನಿಮ್ಗೆ LPB ಮತ್ತೆ TBB ಟ್ರಾವೆಲ್ ಬೋನಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟೆ. ಸೊ ನೆಕ್ಸ್ಟ್ ಈಗ ED ಪ್ಲಾನ್ ಕೊಟ್ಟೆ, ಇದರಲ್ಲಿ 50,000 ಇನ್ಕಮ್ ಮಾಡೋದಂಗೆ ಸೇಮ್ ಟ್ರಾವೆಲ್ ಬೋನಸ್ TBB ಮತ್ತೆ APB, TBB ಮತ್ತೆ LPB ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ನಾನು ಕೊಡ್ತಾ ಇರೋ ಸ್ಟ್ರಕ್ಚರ್ ನಿಮ್ಗೆ 90,000 rupees ಸ್ಟ್ರಕ್ಚರ್ ಅಂದ್ರೆ SCD. ಇಲ್ಲೆಷ್ಟು 5,40,000 BB ಕೊಟ್ರೆ ನಿಮ್ಗೆ ಅಪ್ ಟು 19,000 ತನಕ ಪ್ಲಸ್ 19,000 ಅರ್ನ್ ಮಾಡೋ ಅಂತ ಸ್ಟ್ರಕ್ಚರ್ ಕೊಡ್ತಾ ಇದೆ. ಓಕೆನಾ? ಸೊ ಇಲ್ಲಿ ನೋಡ್ಕೊಳ್ಳಿ, ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಬರ್ಕೊಳ್ಳೋರಂತೆ. ಇಲ್ಲಿ ನೋಡಿ, ಫಸ್ಟ್ ನಾನು ಪರ್ಸನಲ್ 100 PV ಅದು ಕಾಮನ್, ಅದು ಕ್ವೈಟ್ ಕಾಮನ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ A ಟೀಮ್ ಇಂದ ಸೀನಿಯರ್ ಡೈರೆಕ್ಟರ್ ಮಾಡಿಸಿದೀನಿ, ಅಲ್ಲಿ 40,000 BB ಇದೆ. ಅದೇ ಅವ್ರ ಕೆಳಗಡೆ ಇನ್ನೊಬ್ರು ಸೀನಿಯರ್ ಡೈರೆಕ್ಟರ್ ಸೇಮ್ 40,000, ಅವ್ರ ಕೆಳಗಡೆ ಇನ್ನೊಬ್ರು 40,000, ಅವ್ರ ಕೆಳಗಡೆ ಡೈರೆಕ್ಟರ್ 50,000. ಅಂದ್ರೆ ನನಗೆ SCD ಟೈಟಲ್ ರೀಚ್ ಆದಾಗ ನನಗೆ ಎಷ್ಟು ಜನರೇಷನ್ ಬೇಕಲ್ಲ ಅಷ್ಟು ಜನರೇಷನ್ ತಗೊಂಡಿದ್ದೀನಿ, ನಾನು ಒಂದು ವೇಸ್ಟ್ ಆಗ್ತಾ ಇಲ್ಲ ಅಲ್ಲಿ. ಅದೇ ತರ B ಟೀಮ್ ಮತ್ತೆ C ಟೀಮ್. ಸೊ ನಿಮ್ಗೆ ಗೊತ್ತು 16% ಅಲ್ಲಿ 3 ಟೀಮ್ ಬಂದಿದೆ ಅಂದ್ರೆ ನಾನು SCD. ಸೊ ಇದು SCD ಟೈಟಲ್. ಸೊ ನನ್ನ ಪ್ಯೂರ್ PGB ಏನ್ ಬೇಕು, 16,200 ಆಕ್ಚುಲಿ ಮಾಡ್ಬೇಕಾಗಿತ್ತು, ನಾನು ಇಲ್ಲಿ 30,000 ಮಾಡಿ ಟೋಟಲ್ 6 ಟೀಮ್ ಕಟ್ಟಿದ್ದೀನಿ. ಅದರಲ್ಲಿ ನನ್ನ PGB ಎಷ್ಟು ಇಷ್ಟಿದೆ. ಸೊ ಅಕ್ಯುಮುಲೇಟೆಡ್ ಪರ್ಫಾರ್ಮೆನ್ಸ್ ಬೋನಸ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ನನಗೆ ಅದು 1342 ಬರುತ್ತೆ ಅಮೌಂಟ್. ಓಕೆನಾ? ಸೊ ನೆಕ್ಸ್ಟ್ TBB ಸೇಮ್ ಅದೇ ತರ. ಫಸ್ಟ್ ನನ್ನ PGB ಏನಿದೆ 30,000 ಇದೆ, ನನ್ನನ್ನು ಸೇರಿ ಅದಕ್ಕೆ 6% ಇಷ್ಟು ಪಾಯಿಂಟ್ಸ್ ಬರುತ್ತೆ. ನೆಕ್ಸ್ಟ್ ಫಸ್ಟ್ ಜನರೇಷನ್ ಯಾವ್ದು ನೋಡಿ, ಸೀನಿಯರ್ ಡೈರೆಕ್ಟರ್ ಇದು ಫಸ್ಟ್, ಇದು ಫಸ್ಟ್, ಇದು ನನ್ನ ಫ್ರಂಟ್ ಲೈನ್ ನ ಫಸ್ಟ್ ಜನರೇಷನ್ ಅಂತ ಕರಿತೇನೆ. ಅಂದ್ರೆ ಅವ್ರು ಕ್ವಾಲಿಫೈಡ್ ಟೈಟಲ್ ಮೇಂಟೈನ್ ಮಾಡಿದ್ರೆ ಓಕೆನಾ, ಇಲ್ಲಾಂದ್ರೆ ರೋಲ್ ಅಪ್ ಅಂತ ಬರುತ್ತೆ, ಡೈನಾಮಿಕ್ ಕಂಪ್ರೆಷನ್ ಅಂತ ಬರುತ್ತೆ, ಅದ್ ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಫಸ್ಟ್ ಜನರೇಷನ್ ಫಸ್ಟ್ ಫ್ರಂಟ್ ಲೈನ್ 40,000 ನೋಡಿ. TBB ಎಷ್ಟಿದೆ ಫಸ್ಟ್ ಜನರೇಷನ್ 40,000. ಸೊ ನೆಕ್ಸ್ಟ್ ಫಸ್ಟ್ ಜನರೇಷನ್ ಸ್ಟಾರ್ಟ್ ಆಗೋದು ಯಾವಾಗಿಂದ 5% ಇಂದ. ಸೊ ನನಗೆ ಟೋಟಲ್ ಬಂದದ್ದು 1,20,000 ಪಾಯಿಂಟ್ಸ್ಗೆ ಇಂಟು 5% ಮಾಡಿದ್ರೆ 6,000 ಪಾಯಿಂಟ್ಗಳು ಬರುತ್ತೆ. ಓಕೆನಾ? ಇದು ಒಂದು. ಅದೇ ತರ ಸೆಕೆಂಡ್ ಜನರೇಷನ್ 40 1,20,000 ಇಂಟು 4 ಅಂದ್ರೆ 4,800 ಪಾಯಿಂಟ್ಸ್. ಅದೇ ತರ ಥರ್ಡ್ ಜನರೇಷನ್ 40 ನೋಡಿ, ಥರ್ಡ್ ಜನರೇಷನ್ 40 ಇದಕ್ಕೆ 3%, 3,600 ಪಾಯಿಂಟ್ಸ್. ಅದೇ ತರ ನೋಡಿ 4 ಜನರೇಷನ್ ಟೋಟಲ್ ಅಂದು ಸೇರಿ 5 ಇಳಿಯುತ್ತೆ ಯಾವ್ದ್ರಲ್ಲಿ SCD ಟೈಟಲ್. ಸೊ ಅದಕ್ಕೆ ಎಷ್ಟಿದೆ 50. ಸೊ ಇಲ್ಲಿ ಫೋರ್ತ್ ಜನರೇಷನ್ ಅಲ್ಲಿ 50,000 ಅಂದ್ರೆ 1,50,000 ಲಕ್ಷ ಪಾಯಿಂಟ್ಸ್ ಇಂಟು 1,50,000 ಲಕ್ಷ BB ಇದು ಇಂಟು 2% ಎಷ್ಟು ಪಾಯಿಂಟ್ ಬರುತ್ತೆ, 3,000 ಪಾಯಿಂಟ್ಸ್ ಬರುತ್ತೆ. ಸೊ ಓವರ್ ಆಲ್ ಸೇರಿದ್ರೆ ಎಷ್ಟು ಪಾಯಿಂಟ್ಸ್ ಆಯ್ತು TBB 19,200 ಪಾಯಿಂಟ್ಸ್ ಆಯ್ತು. ಸೊ 19,200 ಪಾಯಿಂಟ್ಗೆ 80 ಪೈಸೆ ಎಷ್ಟು ಬಂತು TBB ಅಮೌಂಟ್ 15,360 ಬಂತು. ಇದು TBB. ಅದೇ ತರ ನೆಕ್ಸ್ಟ್ LPB ಹೋಗ್ತೀನಿ ಅಂದ್ರೆ ಸೇಮ್ LPB ನಷ್ಟು ನಿಮ್ಗೆ ಗೊತ್ತು 555 ಫಸ್ಟ್ 3 ಜನರೇಷನ್ ನಿಮ್ಗೆ 5% ಅಲ್ಲಿ ಕೌಂಟ್ ಆಗುತ್ತೆ. ಅದೇ ತರ ಇಲ್ಲಿ ಫಸ್ಟ್ ನನ್ನ PGB ಕೌಂಟ್ ಮಾಡ್ಬೇಕು ನಾವು. ಎಷ್ಟು ನನ್ನ PGB 30,000 ಇಂಟು 5% ಇಷ್ಟು ಪಾಯಿಂಟ್ಸ್ ಬಂತು. ನೆಕ್ಸ್ಟ್ ಫಸ್ಟ್ ಜನರೇಷನ್ ಯಾವ್ದು ಫಸ್ಟ್ ಜನರೇಷನ್ ಸೀನಿಯರ್ ಡೈರೆಕ್ಟರ್ ಟೈಟಲ್ ಇದೆಯಲ್ವಾ, ಸೊ ಅವ್ರದ್ದು ಫಸ್ಟ್ ಜನರೇಷನ್ 1 40,000 ಇಂಟು 5% ಅಂದ್ರೆ 1,20,000 ಇಂಟು 5 ಅಂದ್ರೆ 6,000 ಪಾಯಿಂಟ್ಸ್ ಬರುತ್ತೆ. ಓಕೆನಾ? ಒಂದಿದು. ಅದೇ ತರ ಸೆಕೆಂಡ್ ಜನರೇಷನ್ ಅವರು ಸೀನಿಯರ್ ಡೈರೆಕ್ಟರ್ ಇದಾರೆ ಅಂದ್ರೆ ಅವ್ರದ್ದು PGB ನನ್ನ ಕೌಂಟ್ ಆಗುತ್ತೆ. ಸೊ ಸೆಕೆಂಡ್ ಜನರೇಷನ್ 40,000 ಇಂಟು 5 ಅಂದ್ರೆ ಸೇಮ್ 6,000 ಪಾಯಿಂಟ್ಸ್, ಯಾಕಂದ್ರೆ ಸೇಮ್ PGB ಇದೆ. ನೆಕ್ಸ್ಟ್ ಜನರೇಷನ್ ಸೀನಿಯರ್ ಡೈರೆಕ್ಟರ್ ಎಸ್ ಅದು ಕೂಡ ಇದೆ, ನೀವು ಆಲ್ರೆಡಿ ನೋಡ್ಬೋದು, ನಿಮ್ಗೆ ಸ್ಲೈಡ್ ತೋರಿಸ್ತೀನಿ. LPB ಪಾಯಿಂಟ್ ನಮ್ಗೆ ಜನರೇಷನ್ ಮೇಲೆ ಗೊತ್ತೆ. ಸೊ ನಾನ್ ಮೇಂಟೈನ್ ಮಾಡಿರೋದು ಯಾವ್ದು ನೋಡಿ, ಇಲ್ಲಿ SCD 555 3 ಜನರೇಷನ್ ಗೆ ನಮ್ಗೆ 5% ಹೋಗುತ್ತೆ. ಸೊ ಆ ಬೇಸಿಸ್ ಮೇಲೆ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋದು. ಓಕೆನಾ? ಸೊ ಇಲ್ಲಿ ಎಷ್ಟಿದೆ 3 1 2 3. ಸೊ ಇಲ್ಲಿ ಇದಕ್ಕೂ ಕೂಡ 5%. ಸೊ ಇಲ್ಲಿ ಏನಿದೆ 40,000 ಇದಕ್ಕೂ ಕೂಡ ಸೇಮ್ ಪಾಯಿಂಟ್ಸ್ ಬಂತು. ಇದಾದ್ಮೇಲೆ ಅದಕ್ಕಿಂತ ಎಕ್ಸ್ಟ್ರಾ ಕೊಡುತ್ತಲ್ವಾ ಮಿನಿಮಮ್ ಗ್ಯಾರಂಟಿ. ಯಾಕೆ ಗೊತ್ತಾ ನೋಡಿ, ಇಲ್ಲಿರೋರೇನೆ LPB ಕ್ವಾಲಿಫೈರ್, ಸೆಕೆಂಡ್ ಜನರೇಷನ್ ಇದಾರಲ್ಲ ಇವರೇನೆ LPB ಕ್ವಾಲಿಫೈರ್. ಇವ್ರು ಏನ್ ಮಾಡ್ತಾರೆ, ಇವ್ರು ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಇವ್ರು ಏನ್ ಮಾಡ್ತಾರೆ, ನನಗೆ ಕೊಡ್ತಾರೆ. ಸೊ ಆ ತರ ಇಲ್ಲಿಂದ 4860, ಇಲ್ಲಿಂದ 4860, ಇಲ್ಲಿಂದ 4860 ನೋಡಿ. ಇಲ್ಲಿ ಮಿನಿಮಮ್ ಗ್ಯಾರಂಟಿ ಫ್ರಮ್ ದ ಸೀನಿಯರ್ ಡೈರೆಕ್ಟರ್ ಲೆಗ್ ಇಂದ ಅಥವಾ LPB ಕ್ವಾಲಿಫೈರ್ ಇಂದ ಬಂದಾಗ 4860 ಇಂಟು 3 ಲೆಗ್ಸ್, ಕರೆಕ್ಟ್ ಅಲ್ವಾ? 3 ಲೆಗ್ LPB ಇದಾರೆ. ಸೊ 3 ಲೆಗ್ ಇಂದ ನನಗೆ LPB ಪಾಯಿಂಟ್ಸ್ ಬಂದಾಗ ಎಷ್ಟು ಬರುತ್ತೆ, 14,580 rupees, ಸಾರಿ 580 ಪಾಯಿಂಟ್ಸ್ ಬರುತ್ತೆ. ಅರ್ಥ ಆಯ್ತಿದ್ಯಾ? 14,580 ನನಗೆ ಇನ್ನೆಷ್ಟು ಮೈನಸ್ ಆಗುತ್ತೆ, ಮಿನಿಮಮ್ ಒಂದಂತೂ ಕೊಡ್ಲೇಬೇಕಾ. ಸೊ 2 ಉಳ್ಕೋತ್ತೆ, 1 ನೋಡಿ. ನಂಬರ್ ಆಫ್ LPB ಲೆಗ್ ನ ನೀವು ಜಾಸ್ತಿ ಮಾಡ್ದಂಗೆ ನೋಡಿ, ಈಗ 3 ಸ್ಟ್ರಕ್ಚರ್ ಅಲ್ಲಿ 3 ಲೆಗ್ LPB 2 ಉಳ್ಕೊಳ್ಳುತ್ತೆ, 1 ಹೋಗುತ್ತೆ.
ಆಯ್ತಿದ್ಯಾ? 10 ಮಾಡಿದ್ರೆ 1 ಹೋಗುತ್ತೆ, 9 ಉಳ್ಕೊಳ್ಳುತ್ತೆ. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, LPB ಲೆಗ್ ನೀವು ಜಾಸ್ತಿ ಮಾಡಿದಷ್ಟೇ ನಿಮ್ಗೆ ಇನ್ಕಮ್ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಇಲ್ಲಿ 3 ಬಂತು, ಅದರಲ್ಲಿ 4860 1 ಮೈನಸ್ ಆಗುತ್ತೆ, 1 ಲೆಗ್. ನೆಕ್ಸ್ಟ್ ಇನ್ನು ಮಿಕ್ಕದ್ದು ಉಳ್ಕೊಳ್ಳುತ್ತೆ. ಇನ್ ಟೋಟಲ್ LPB ಪಾಯಿಂಟ್ಸ್ ಎಷ್ಟು ಲೆಫ್ಟ್ ಯು ಅಂದ್ರೆ ನಮ್ಮ ಹತ್ರ ಉಳ್ಕೊಂಡಿರೋದೆಷ್ಟು? ಇದು ನಾರ್ಮಲ್ ಎಲ್ಲ ಜನರೇಷನ್ ಕೌಂಟ್ ಮಾಡಿ ಮಿನಿಮಮ್ ಗ್ಯಾರಂಟಿ ಪಾಯಿಂಟ್ಸ್ ಎಲ್ಲ ಕೌಂಟ್ ಮಾಡಿದ್ರೆ ಓವರ್ ಆಲ್ ನನಗೆ 29,220 ಪಾಯಿಂಟ್ಸ್ LPB ಪಾಯಿಂಟ್ಸ್ ನನ್ಗೆ ಉಳ್ಕೊಳ್ಳುತ್ತೆ. ಓಕೆನಾ? ಸೊ ಇದು ಉಳ್ಕೊಂಡಿದೆ. ಸೊ ಇದಕ್ಕೆ ನಾನು ಈಗ ಅಮೌಂಟ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಅಮೌಂಟ್ ಅಲ್ಲಿ ಎಷ್ಟು ನಿಮ್ಗೆ ಗೊತ್ತಿದೆ ಆಲ್ರೆಡಿ. 1 ಪಾಯಿಂಟ್ಗೆ 7 ರಿಂದ 7 ರೂಪಾಯಿ 50 ಪೈಸೆ ತನಕ ಬರುತ್ತೆ. ನಾನು ಇಲ್ಲಿ ನಿಮ್ಗೆ 2 ರೂಪೀಸ್ 30 ಪೈಸೆ ತಗೊಂಡಿದ್ದೆ. ಸೊ 2 ರೂಪೀಸ್ 30 ಪೈಸೆ ಅಂದ್ರೆ ಎಷ್ಟಾಗುತ್ತೆ? 67,206. ಆಶ್ಚರ್ಯ ಆಗ್ಬೋದಲ್ಲ ಫ್ರೆಂಡ್ಸ್? 3 ಲೆಗ್ LPB ತಗಂದ್ರೆ ನಮ್ ಇನ್ಕಮ್ ಎಷ್ಟಾಯ್ತು? ಬರೀ LPB ನಾನು ಮಾತಾಡ್ತಾ ಇದ್ದೀನಿ, ನಾಟ್ ಅಬೌಟ್ TBB, ನಾಟ್ ಅಬೌಟ್ APB, ನಾಟ್ ಅಬೌಟ್ ಟ್ರಾವೆಲ್ ಬೋನಸ್, ಯಾವ್ದ್ರ ಬಗ್ಗೆ ಅಲ್ಲ, ಬರೀ LPB ನೋಡಿ ದುಡ್ಡು ಎಷ್ಟು ಬರ್ತಾ ಇದೆ ಅಂತ. ಓವರ್ ಆಲ್ ದುಡ್ಡುಗೂ LPB ಎಷ್ಟು ಬರ್ತಾ ಇದೆ? ನಾವು ಆಗ್ಲೇ ಹೇಳಿದ್ನಲ್ಲ, 70 to 80% ಆಫ್ ದ ಮನಿ ನಿಮ್ಗೆ LPB ದುಡ್ಡು ಬರುತ್ತೆ. ಸೊ ಅದಕ್ಕೆ LPB ನ ಜಾಸ್ತಿ ಫೋಕಸ್ ಮಾಡಿ ಅಂತ ಹೇಳ್ತೀವಿ. ಓಕೆನಾ? ಸೊ ಇಲ್ಲಿ ನೋಡಿ ಟೋಟಲ್ LPB ಬಂದಿದ್ದ ಅಮೌಂಟ್ 67,206. ಸೊ ಈಗ ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅದೇ ತರ ಟ್ರಾವೆಲ್ ಬೋನಸ್ ಅವಾಗಲೇ ಹೇಳಿದ್ನಲ್ಲ ನೋಡಿ, TBB 19,200, ಇದನ್ನ TBB ಮಾಡಿದಾಗ 80 ಪೈಸಾ. ಅದೇ ತರ ನಾ ಟ್ರಾವೆಲ್ ಬೋನಸ್ ಮಾಡೋದು ಎಷ್ಟು ಕೊಡ್ತಾನೆ? 20 ಪೈಸಾ ಸಿಗುತ್ತೆ. ಸೊ 20 ಪೈಸಾ ಮಾಡಿದ್ರೆ 3840 ಬಂತು. ಅದೇ ತರ ನೋಡಿ, ಇದು SCD ಲೆವೆಲ್ ಇದೆ, ಕಾರ್ ಫಂಡ್ ಕ್ವಾಲಿಫೈರ್ ಆಗಿದ್ದಾರೆ ಇದು. ಸೊ ಕಾರ್ ಫಂಡ್ ಕ್ವಾಲಿಫೈ ಆದಾಗ ನೋಡಿ ಅದೇ TBB ಪಾಯಿಂಟ್ಸ್ಗೆ ನೋಡಿ, ಬರೀ TBB ಪಾಯಿಂಟ್ಸ್, ಕಾರ್ ಬೋನಸ್, ಟ್ರಾವೆಲ್ ಬೋನಸ್, ಹತ್ತದ ಬಂದ ಹೌಸ್ ಬೋನಸ್ ಎಲ್ಲದಕ್ಕೂ ಇದೇ ಪಾಯಿಂಟ್ಸ್ ಕೌಂಟ್ ಆಗುತ್ತೆ. ಸೊ ಅದೇ 19,200 ಪಾಯಿಂಟ್ಸ್ಗೆ ಇಲ್ಲಿ ಎಷ್ಟು ಕೌಂಟ್ ಆಗ್ತಿದೆ? 40 ಪೈಸಾ. ಅವಾಗಲೇ ನಿಮ್ಗೆ ತೋರಿಸಿದ್ನಲ್ಲ ನೋಡಿ, ಡ್ರೀಮ್ ವೆಹಿಕಲ್ ಬೋನಸ್ 1 ಪಾಯಿಂಟ್ಗೆ 40 ಪೈಸಾ, ಟ್ರಾವೆಲ್ ಬೋನಸ್ 20 ಪೈಸಾ, ಹೌಸ್ ಬೋನಸ್ 40 ಪೈಸಾ. ಸೊ ಆ ತರ ಈಗ ನಿಮಗೆ ಕೊಟ್ಟಿರೋ ಸ್ಟ್ರಕ್ಚರ್ ಅಲ್ಲಿ ಈ TBB ಪಾಯಿಂಟ್ಸ್ಗೆ 40 ಪೈಸಾ ಅಂದ್ರೆ ಎಷ್ಟು ಬಂತು? ಸೊ 7,680 ರೂಪಾಯಿ ನಿಮ್ಗೆ ಕಾರ್ಗೆ ಅಂತ ಕೊಡುತ್ತೆ ನೋಡಿ. ಅದು ಎಕ್ಸಸ್, ಅದು ನಿಮ್ಗೆ ಕೊಡ್ತಾ ಇರೋದು ಎಕ್ಸಸ್, ಎಕ್ಸ್ಟ್ರಾ, ಅದು ಪೋಲಿಂದ ಕೊಡೋದು. ಓಕೆನಾ? ಸೊ ಈಗ ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿ ನೋಡಿ, APB ಎಷ್ಟಿದೆ? 1340, TBB ಎಷ್ಟಿದೆ? 15,360, ಮತ್ತೆ LPB ಎಷ್ಟಿದೆ? 67,206, ಟ್ರಾವೆಲ್ ಬೋನಸ್ ಎಷ್ಟಿದೆ? 3840, ಕಾರ್ ಬೋನಸ್ ಎಷ್ಟಿದೆ? 7680. ಸೊ ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮ ಆದಾಯ ಎಷ್ಟಿದೆ? ಯೋಚನೆ ಮಾಡಿ ಫ್ರೆಂಡ್ಸ್. 1 ಲೆಗ್ ಅಲ್ಲಿ 20,000, 2 ಲೆಗ್ ಅಲ್ಲಿ 50,000, 3 ಲೆಗ್ LPB ಕ್ವಾಲಿಫೈ ಮಾಡಿದ್ರೆ ಈ ಸ್ಟ್ರಕ್ಚರ್ ನಾನು ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ತಲೆಗೆ ಹೋಗ್ಬೇಕಾಗಿರೋದು ಇಷ್ಟ ಫ್ರೆಂಡ್ಸ್. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ಅಷ್ಟೇ. ನಿಮ್ಗೆ ಆ ಲೆಗ್ ಅಲ್ಲಿ ಎಷ್ಟು BB ಬರ್ತಾ ಇದೆ ನಾನು ಮೈಂಡ್ ಸೆಟ್ ಮಾಡ್ತೀನಿ. ಎಷ್ಟು BB ಬರ್ತಾ ಇದೆ, ಎಷ್ಟು BB ಟೋಟಲ್ ಓವರ್ ಆಲ್ GBV ಎಷ್ಟು ಕೊಡ್ತಾ ಇದೀನಿ, ಆ GBV ನಂಗೆ ಎಷ್ಟು ಇನ್ಕಮ್ ಬರ್ತಾ ಇದೆ ಮೈಂಡ್ ಸೆಟ್ ಮಾಡಿ. ಸೊ 5.5 ಲಕ್ಷ BV ಕೊಟ್ಟರೆ ನಿಮ್ಮ ಇನ್ಕಮ್ 1 ಲಕ್ಷ. ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಲಾಜಿಕ್ ಇದೆ, ಸಿಂಪಲ್ ಥಿಂಗ್ ಇದೆ, ಕ್ಯಾಲ್ಕುಲೇಷನ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸೊ ಓವರ್ ಆಲ್ ನಾನು ಕೊಟ್ಟಿದ್ದಕ್ಕೆ ನನಗೆ ಬಂದಂತ ಆದಾಯ 95,500. ಎಷ್ಟು ಲೆಗ್ಗು? 3 ಲೆಗ್. ಯೋಚನೆ ಮಾಡಿ, 6 ಲೆಗ್ ಆದ್ರೆ ಎಷ್ಟಾಗತ್ತೆ? ಇವತ್ತು ಪ್ರವೀಣ್ ಸರ್ ಇರ್ಬೋದು, ಕಾರ್ತಿಕ್ ಸರ್ ಇರ್ಬೋದು, ನಟರಾಜ್ ಸರ್ ಇರ್ಬೋದು, ಯಾರ್ಯಾರೆಲ್ಲ 1 ಲಕ್ಷ ಇನ್ಕಮ್ ಮಾಡ್ತಾ ಇದಾರಲ್ಲ, 1 lakh ಪ್ಲಸ್ ಇದಾರಲ್ಲ, ಅವ್ರಿಗೆ LPB ಲೆಗ್ ಅಲ್ಲಿ ಎಷ್ಟಿದೆ ಅಂತ ಯೋಚನೆ ಮಾಡಿ. ಡಿಪೆಂಡ್ಸ್ ಅಪಾನ್ LPB ಅವ್ರ ಇನ್ಕಮ್ ರೈಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇನ್ ಕೇಸ್ ಎನಿ ಡೌಟ್, ಎನಿ ಕ್ಲಾರಿಟಿ, ಪ್ಲೀಸ್ ರೈಸ್ ಅವರ್ ಹ್ಯಾಂಡ್ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ ಗೊತ್ತಾಗಿಲ್ಲ ಅಂದ್ರೆ. ಯಾಕಂದ್ರೆ ಇದರಲ್ಲಿ ನೀವು ಕ್ಲಿಯರ್ ಆದ್ರೆ ಫ್ರೆಂಡ್ಸ್ ತುಂಬಾ ಈಸಿ BV ಮಾಡೋದು. ಯಾಕಂದ್ರೆ ತುಂಬಾ ಜನ LPB ಹತ್ತತ್ರ 1 ಲಕ್ಷ BV ಬರಬೇಕು 95,000 96,000 ಮಾಡಿ ನಿಲ್ಸ್ಬಿಡ್ತಾರೆ. ಅದೇ 1,000 2,000 BV ಅಥವಾ 50-100 BV ಒಂದಾಗ LPB ಬರ ಇರುತ್ತೆ. ತುಂಬಾ ಜನ ಮೋದಿಕರ್ ಸೇರಿರ್ತಾರೆ, ಕೆಲಸ ಮಾಡಿರ್ತಾರೆ, ಸ್ಟ್ರಕ್ಚರ್ ಗೊತ್ತಿರಲ್ಲ, ನಾನು ಯಾವ ಸ್ಟ್ರಕ್ಚರ್ ವರ್ಕ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಫ್ರೆಂಡ್ಸ್. ಅದರಿಂದ ಸೊ ಮೋದಿಕರ್ ದುಡ್ಡು ಬರಲ್ಲ ಅಂತ. ಸೊ ಸ್ಟ್ರಕ್ಚರ್ನ ತಿಳ್ಕೊಂಡ್ರೆ, ಯಾವ ಜಾಗದಲ್ಲಿ ಎಷ್ಟು BV ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ದುಡ್ಡು ಮಾಡೋದು ತುಂಬಾ ಈಸಿ. ಸೊ ಇದ್ರ ಬಗ್ಗೆ ಏನೋ ಡೌಟ್ ಇತ್ತು ಅಂದ್ರೆ ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆನಾ? ಓಕೆ, ನೋ ಡೌಟ್ ಅನ್ಕೋತೀನಿ. ಸೊ ಒಂದೇ ಸಲ ಅರ್ಥ ಆಗಲ್ಲ ಫ್ರೆಂಡ್ಸ್, ಇದು ಕಲಿತಾ ಬನ್ನಿ. ಜಸ್ಟ್ ನೀವು ಮೈಂಡ್ಗೆ ಮೆಸೇಜ್ ಕೊಡ್ಬೇಕಾದೇನಪ್ಪ ಅಂದ್ರೆ, ಯಾವ ಲೆಗ್ ಅಲ್ಲಿ ಎಷ್ಟು BV ಬರ್ತಾ ಇದೆ, ನಾನು ಎಷ್ಟು ಮಾಡ್ಬೇಕು, ಇದನ್ನ ಮೈಂಡ್ ಸೆಟ್ ಮಾಡಿ. ಮಿಕ್ಕಿದ ಕ್ಯಾಲ್ಕುಲೇಷನ್ ಆಗಿ ನಿಮ್ಗೆ ಡೈರೆಕ್ಟ್ ಅಮೌಂಟ್ ಬಂದ್ಬಿಡುತ್ತೆ ಅಕೌಂಟ್ಗೆ. ನೋ ನೀಡ್ ಟು ವರಿ ಅಬೌಟ್ ಇಟ್. ಓಕೆನಾ? ಸೊ ಇದು ಒಂದು SCD ಲೆವೆಲ್ ಅಲ್ಲಿ 90 ರಿಂದ 1 ಲಕ್ಷ ಇನ್ಕಮ್ ಮಾಡೋದಕ್ಕೆ, 90,000 1 ಲಕ್ಷ ಇನ್ಕಮ್ ಮಾಡೋದಕ್ಕೆ ಕೊಟ್ಟಂತ ಸ್ಟ್ರಕ್ಚರ್. ಸೊ ಇದೇ ತರ ನೆಕ್ಸ್ಟ್ ಸ್ಲೈಡ್ ಹೋಗ್ತಾ ಇದ್ದೀನಿ. ಇನ್ನೊಂದು ಸ್ಲೈಡ್ ಕೊಟ್ಟಿದ್ದೀನಿ, ಇದು ಪ್ಲಾಟಿನಿಯಂ ಸ್ಟ್ರಕ್ಚರ್. ಸೊ ಈ ಸ್ಟ್ರಕ್ಚರ್ ನಾನು ವರ್ಕ್ ಮಾಡಿದ್ರೆ ನನ್ನ ಇನ್ಕಮ್ ಎಷ್ಟು ಬರುತ್ತೆ?
ಪರ್ಸನಲ್ 2700 BV ಮಾಡಿದೀನಿ ನೋಡಿ. ಸೀನಿಯರ್ ಡೈರೆಕ್ಟರ್ 4 ಟೀಮ್ ಇದೆ, ಅಲ್ಲೇ ಅರ್ಥ ಮಾಡ್ಕೊಳ್ಳಿ. 4 ಟೀಮ್ ಇದೆ ಅಂದ್ರೆ 4. ಸೊ ನಾನೇನಾಯ್ತು ಪ್ಲಾಟಿನಮ್ ಸ್ಟ್ರಕ್ಚರ್ ಮೇಂಟೈನ್ ಮಾಡಿದೀನಿ, ಕರೆಕ್ಟ್ ಅಲ್ವಾ? ಓಕೆ, ಸೊ ಪ್ಲಾಟಿನಮ್ ಸ್ಟ್ರಕ್ಚರ್ ಮೇಂಟೈನ್ ಮಾಡಿದೀನಿ. ಸೊ ಡೆಪ್ತ್ ಪೂರ್ತಿ 4 ಜನರೇಷನ್ ಇಳಿದಿದೆ, ಓಕೆನಾ? ಸೊ ನನ್ನ PGBV ಏನ್ ಮಾಡ್ಬೇಕು ಅದನ್ನು ಮಾಡಿದೀನಿ. ಸೊ ಈ ಸ್ಟ್ರಕ್ಚರ್ ಏನ್ ಇನ್ಕಮ್ ಬರುತ್ತೆ, ಓಕೆನಾ? ಇದನ್ನ ಬರ್ಕೊಳ್ಳಿ ಫ್ರೆಂಡ್ಸ್, ಆಯ್ತಾ? ಇದನ್ನ ವರ್ಕೌಟ್ ಮಾಡಿ ಹೇಗ್ ಬರುತ್ತೆ ಅಂತ. ಸೊ ನೆಕ್ಸ್ಟ್ ನಿಮ್ಗೆ ಇದು ಡೌಟ್ ಇತ್ತು ಅಂದ್ರೆ ಕ್ಲಾರಿಟಿ ಕೊಡ್ತೀನಿ. ನೆಕ್ಸ್ಟ್ ಇದಾದ್ಮೇಲೆ ನಿಮ್ಗೆ PD ಬರುತ್ತೆ. ಸೊ ಅದನ್ನ ವರ್ಕೌಟ್ ಮಾಡಿ, ಓಕೆನಾ? ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಅದನ್ನ ಕಂಟಿನ್ಯೂಟಿ ಮಾಡೋಣ, ಓಕೆನಾ? ಸೊ ಬರ್ಕೊಳ್ಳಿ ಸ್ಟ್ರಕ್ಚರ್ ಪೂರ್ತಿ ಕಂಪ್ಲೀಟ್ ಆಗಿ. ಓಕೆ ಫ್ರೆಂಡ್ಸ್, ತುಂಬಾ ಜನ ಇಲ್ಲೇ ಡ್ರಾನೆ ಮಾಡ್ತಾ ಇದಾರೆ, ತುಂಬಾ ಖುಷಿ ಆಗ್ಬಿಟ್ಟು ಲೆಕ್ಕ. ಸೊ ಇಷ್ಟೊಂದು ಈಸಿನ ಸರ್ LPB, ಇಷ್ಟೊಂದು ಈಸಿನ ಸರ್ ಲ್ಯಾಕ್ಸ್ ಟುಗೆದರ್ ಇನ್ಕಮ್ ಮಾಡೋದು ಅಂತ. ಸೊ ಫ್ರೆಂಡ್ಸ್ ತುಂಬಾ ಈಸಿ ಇದೆ. ಸೊ ಇಲ್ಲಿ ತಿಳ್ಕೊಬೇಕಾದಷ್ಟೇ, ನಾನು ಎಷ್ಟು ಜನನ ನಾನು ನಿಮ್ಗೆ ಒಂದು ಸ್ಲೈಡ್ ಹಾಕ್ತೀನಿ, ಇದನ್ನ ಮತ್ತೆ ಹಾಕ್ತೀನಿ, ಓಕೆ? ತೆಗಿತಾ ಇದ್ದೀನಿ, ನಿಮ್ಗೆ ತೋರಿಸ್ಕೊಡ್ತೀನಿ ಬೇಸಿಕ್ ಏನು ಅಂತ. ಸೊ ನಾವು ಈ ಜಾಗದಲ್ಲಿ ಹೇಗ್ ಬೆಳಿತೀವಿ ಅಥವಾ ಹೇಗ್ ಇನ್ಕಮ್ ಮಾಡ್ತಿದೀವಿ ಅನ್ನೋದಕ್ಕೆ ನಿಮ್ಗೆ ಸ್ಲೈಡ್ ಹಾಕ್ತಿದ್ದೀನಿ ನೋಡಿ. ಇದು ನೆಕ್ಸ್ಟ್ ನೀವು ಮತ್ತೆ ರಿಪೀಟ್ ಮಾಡ್ತೀನಿ, ಡೋಂಟ್ ವರಿ. ಸೊ ಫಸ್ಟ್ ನಾನೊಂದು ಸ್ಲೈಡ್ ಹಾಕಿದ್ದೆ, ನನ್ನ ಟೀಮ್ ಮೇಲೆ ನಾನು ಇನ್ಕಮ್ ನಿಂತ್ಕೊಳ್ಳುತ್ತೆ ಅಂತ ನೋಡಿಲಿ. ಬೆಟರ್ ಚೆಕ್ಸ್ ಫಾರ್ ಹೈಯರ್ ಲೆವೆಲ್ ಲೀಡರ್ಶಿಪ್ ಆಫ್ ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೋ ಅಂತ. ಸೊ ನೀವು ಈ ಜಾಗದಲ್ಲಿ ನೀವು 20+ ಇನ್ಕಮ್ ಮಾಡ್ಬೇಕು ಅಂದ್ರೆ ಫ್ರೆಂಡ್ಸ್, ಫಸ್ಟ್ ಮೈಂಡ್ ಸೆಟ್ ಮಾಡಿ ಸೀನಿಯರ್ ಡೈರೆಕ್ಟರ್ ಅಚೀವ್ಮೆಂಟ್ ಮಾಡ್ಬೇಕು, ಇದು ಮೊದಲನೇದು, ಓಕೆನಾ? ನೆಕ್ಸ್ಟ್, ಬಿಲ್ಡ್ ಮೋರ್ ಡೈರೆಕ್ಟರ್ಸ್ ಇನ್ ಯುವರ್ ಟೀಮ್ ಅಂಡ್ ಪುಟ್ ಟು ಗೆಟ್ ಬಿಗ್ಗರ್ ರಿವಾರ್ಡ್ಸ್. ಅಂದ್ರೆ ನನ್ನ ಟೀಮ್ ಅಲ್ಲಿ ನಾನು ಎಷ್ಟು ಜನ ಡೈರೆಕ್ಟರ್ಗಳನ್ನ ಹುಟ್ಟಾಕ್ತೀನಿ ಅಥವಾ ಬೆಳೆಸ್ತೀನಿ ಅಥವಾ ಮಾಡ್ತೀನಿ, ಅಚೀವ್ಮೆಂಟ್ಗಳನ್ನ ವರ್ಕೌಟ್ ಮಾಡ್ತೀನಿ ನನ್ನ ಟೀಮ್ ಅಲ್ಲಿ, ಈ ಬೇಸಿಸ್ ಮೇಲೆ ನಿಮ್ಗೆ ಇವೆಲ್ಲ ಇನ್ಕಮ್ಗಳು. ಯಾಕಂದ್ರೆ ಕೆಳಗಡೆ ಡೆಪ್ತ್ ಡೈರೆಕ್ಟರ್ ಬರಬೇಕು ಅಂತಂದ್ರೆ ವರ್ಕೌಟ್ ಮಾಡಬೇಕು. ಸೊ ಅಲ್ಟಿಮೇಟ್ ಈ ಜಾಗದಲ್ಲಿ ನಿಮ್ಮ ಕೆಳಗಡೆ ನಂಬರ್ ಆಫ್ ಡೈರೆಕ್ಟರ್ ಮೇಲೆ TBB ಕೌಂಟ್ ಆಗುತ್ತೆ, ನಂಬರ್ ಆಫ್ ಸೀನಿಯರ್ ಡೈರೆಕ್ಟರ್ ಮೇಲೆ LPB ಕೌಂಟ್ ಆಗುತ್ತೆ. ಫಸ್ಟ್ ಮೈಂಡ್ ಸೆಟ್ ಮಾಡಬೇಕಾಗಿರೋದು ಫ್ರೆಂಡ್ಸ್, ನಮ್ಮ ಅಚೀವ್ಮೆಂಟ್ ನಲ್ಲ, ನನ್ನ ಟೀಮಲ್ಲಿ ಎಷ್ಟು ಜನ ಡೈರೆಕ್ಟರ್ಗಳಿದ್ದಾರೆ, ನನ್ನ ಟೀಮಲ್ಲಿ ಎಷ್ಟು ಜನ ಸೀನಿಯರ್ ಡೈರೆಕ್ಟರ್ಗಳಿದ್ದಾರೆ. ಸೊ ಇದನ್ನ ನಾನು ಮಾಡ್ತು ಅಂದ್ರೆ ಡಿಫಾಲ್ಟ್ ನಿಮ್ಗೆ ಇನ್ಕಮ್ ಬಂದೇ ಬರುತ್ತೆ, ಕ್ಯಾಲ್ಕುಲೇಟ್ ಮಾಡಿದ್ರೆ ಬರುತ್ತೆ ಅಂತಲ್ಲ, ಡಿಫಾಲ್ಟ್ ಬಂದೇ ಬರುತ್ತೆ, ಆಯ್ತಾ? ಸೊ ಇಲ್ಲಿ ನಾವು ನಂಬರ್ ಆಫ್ ಡೈರೆಕ್ಟರ್ಗಳನ್ನ ಜಾಸ್ತಿ ಮಾಡ್ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಂಬರ್ ಆಫ್ ಸೀನಿಯರ್ ಡೈರೆಕ್ಟರ್ಗಳನ್ನ ಜಾಸ್ತಿ ಮಾಡ್ಬೇಕು. ಸೊ ಡೈರೆಕ್ಟರ್ ಜಾಸ್ತಿ ಆದಷ್ಟು TBB ಜಾಸ್ತಿ ಆಗುತ್ತೆ, ಓಕೆನಾ? ಸೊ ಜನರೇಷನ್ ಇಳಿಯುತ್ತೆ ನೋಡಿ, ಟೀಮ್ ಬಿಲ್ಡರ್ ಬೋನಸ್ ಜನರೇಷನ್ ಇಳಿಯುತ್ತೆ. ಅದೇ ತರ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಬಿಲ್ಡ್ ಲೀಡರ್ಸ್ ಇನ್ ಈಚ್ ಯುವರ್ ಟೀಮ್ ಅಂಡ್ ಸ್ಟಾರ್ಟ್ ಅರ್ನಿಂಗ್ ದ ಮೋಸ್ಟ್ ಪವರ್ಫುಲ್ ಬೋನಸ್. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಟೀಮ್ ಅಲ್ಲಿ ಎಷ್ಟು ಜನ ಲೀಡರ್ಸ್ ಇದ್ದಾರೆ ಅದಕ್ಕೇನೆ LPB ಕೌಂಟ್ ಆಗುತ್ತೆ, ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್. ಸೊ ಅದ್ರ ಮೀನಿಂಗ್ ಏನು, ನಿಮ್ಮ ಟೀಮ್ ಅಲ್ಲಿ ಎಷ್ಟು ಜನ ಲೀಡರ್ ಇದ್ದಾರೆ. ಸೊ ಲೀಡರ್ ಅಂದ್ರೆ ಏನು, 1 ಲಕ್ಷ BV ಯಾರು ತರ್ತಾ ಇದ್ದಾರೆ, ಸೊ ಅವ್ರನ್ನ ಟೀಮ್ ಲೀಡರ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಸೊ ಲೀಡರ್ಗಳು ಎಷ್ಟು ಜನ ಇದ್ದಾರೆ, ಆ ಲೀಡರ್ ಮೇಲೆ ನಿಮ್ಗೆ ಪವರ್ಫುಲ್ ಬೋನಸ್ ಏನ್ ಕೌಂಟ್ ಆಗುತ್ತೆ, ಅದಕ್ಕೆ ಇದನ್ನ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್. ಲೀಡರ್ಗಳನ್ನ ಹುಟ್ಟಾಕ್ತಿವಲ್ಲ, 1 ಲಕ್ಷ BV ಬರೋ ಅಂತ ಲೀಡರ್ಗಳು ಬಂದಾಗ ನಮ್ಗೆ LPB ಬರುತ್ತೆ, ಅದಕ್ಕೆ ಇದನ್ನ 15% ಇಟ್ಟಿರೋದು,
ಓಕೆನಾ. ಅದೇ ತರ TBB ಅಷ್ಟೇ, ಟೀಮ್ ಬಿಲ್ಡರ್ ಬೋನಸ್. ಎಷ್ಟು ಟೀಮ್ ಕಟ್ಟಿದೀರಾ, ಎಷ್ಟು ಜನ ಡೈರೆಕ್ಟರ್ಗಳಿದ್ದಾರೆ, ಆ ಬೇಸಿಸ್ ಮೇಲೆ ನಮಗೆ ಡೈರೆಕ್ಟರ್ ಬೋನಸ್ ಇದೆ, ಸಾರಿ ಟೀಮ್ ಬಿಲ್ಡರ್ ಬೋನಸ್ ಸಿಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮ ಟೀಮ್ ಅಲ್ಲಿ ನಂಬರ್ ಆಫ್ ಡೈರೆಕ್ಟರ್ಸ್, ನಂಬರ್ ಆಫ್ ಸೀನಿಯರ್ ಡೈರೆಕ್ಟರ್ಸ್, ಸೊ ಇಷ್ಟು ಜಾಸ್ತಿ ಆದಂಗೆ ನಿಮ್ಮ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಸಿಂಪಲ್ ಥಿಂಗ್ ಇದು, ಅರ್ಥ ಆಯ್ತಾ. ಸೊ ನಾನು ಡೈರೆಕ್ಟರ್ ಆಗ್ಬೇಕು, ನಾನು ಸೀನಿಯರ್ ಡೈರೆಕ್ಟರ್ ಆಗ್ಬೇಕು ಆಗೋ ಅನ್ನೋದಕ್ಕಿಂತ ಫಸ್ಟ್ ನನ್ನ ಟೀಮಲ್ಲಿ ಎಷ್ಟು ಜನ ಮಾಡಿಸ್ಬೇಕು ಅನ್ನೋದನ್ನ ಟಾರ್ಗೆಟ್. ಸೊ ಕೆಳಗಡೆ ಡೈರೆಕ್ಟರ್ ಆದ್ರೆ ನೀವು ಆಬ್ವಿಯಸ್ಲಿ ಸೀನಿಯರ್ ಡೈರೆಕ್ಟರ್ ಆಗೇ ಆಗ್ತಿರಲ್ವಾ, ಕೆಳಗಡೆ 3 ಜನ ಡೈರೆಕ್ಟರ್ ಮಾಡಿ ಆಬ್ವಿಯಸ್ಲಿ ನೀವು SED ಆಗ್ತಿರಲ್ವಾ. ಸೊ ಜಸ್ಟ್ ಫೋಕಸ್ ಆನ್ ಟೀಮ್ ವರ್ಕ್. ಅದಕ್ಕೆ ಇದನ್ನ ವಿನ್ ವಿನ್ ಸಿಚುವೇಶನ್ ಅಂತ ಕರಿತೀವಿ. ಕೆಳಗಡೆ ಡೈರೆಕ್ಟರ್ ಸ್ಟೂಡೆಂಟ್ ಆದ್ರ ನಿಮ್ ಸೀನಿಯರ್ ಡೈರೆಕ್ಟರ್ ಆದ್ರಿ ಇನ್ಕಮ್ ಬಂತು, ಕೆಳಗಡೆ 3 ಜನ ಡೈರೆಕ್ಟರ್ ಆದ್ರ SED ಆಯ್ತೀರಾ, ನಿಮ್ದು ಕಾರ್ಫಂಡ್ ಕ್ವಾಲಿಫೈ ಆಯ್ತು, ಕೆಳಗಡೆ 6 ಜನ ಡೈರೆಕ್ಟರ್ ಮಾಡಿಸ್ತೀರಾ, PD ಆಯ್ತು, ಹೋಮ್ ಬೋನಸ್ ಬಂತು, ಕೆಳಗಡೆ ಅವರು ಬೆಳೀತಾ ಇದಾರೆ, ನೀವು ಬೆಳೀತಾ ಇದ್ದೀರಾ. ಜಸ್ಟ್ ಫೋಕಸ್ ಆನ್ ಟೀಮ್ ವರ್ಕ್. ಅಥವಾ ಡೌನ್ ಲೈನ್, ನೀವು ಡೌನ್ ಲೈನ್ ಎಷ್ಟು ವರ್ಕ್ ಆಗ್ತಿದೋ ಅಥವಾ ಅಚೀವ್ಮೆಂಟ್ ಬರುತ್ತೋ ಡೌನ್ ಲೈನ್, ಆಬ್ವಿಯಸ್ಲಿ ನೀವು ನಿಮ್ಮ ಇನ್ಕಮ್ ಬಗ್ಗೆ ಯೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ದಿಟ್ ಇಸ್ ಅ ಬ್ಯೂಟಿಫುಲ್ ಪ್ಲಾನ್. ನಮ್ಗೆ ತುಂಬಾ ಖುಷಿ ಆಗುತ್ತೆ ಈ ಪ್ಲಾನ್ ನನ್ಗೆ ಹೇಳೋದಕ್ಕೆ, ಯಾಕಂದ್ರೆ ಕೆಳಗಡೆ ಎಷ್ಟು ಬೆಳೀತಾರೆ ಅಷ್ಟು ನೀವು ಬೆಳೆದಿದ್ದೀರಾ ಅಂತ. ಡಿಫಾಲ್ಟ್ ಬೆಳೆದಿರ್ತೀರಾ, ನೀವು ನೋಡ್ಬೇಕಾಗಿಲ್ಲ ನಂದು ಆಗಿದೆಯೋ ಇಲ್ವೋ ಅಂತ. ಜಸ್ಟ್ ಫೋಕಸ್ ಆನ್ ಯುವರ್ ಟೀಮ್, ಓಕೆನಾ. ಜಸ್ಟ್ ಫೋಕಸ್ ಆನ್ ಯುವರ್ ಟೀಮ್. ನಂಬರ್ ಆಫ್ ಲೀಡರ್ಸ್ ನ ಕ್ರಿಯೇಟ್ ಮಾಡಿ, ನಂಬರ್ ಆಫ್ ಡೈರೆಕ್ಟರ್ ನ ಕ್ರಿಯೇಟ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ಅದೇ ಪ್ಲಾನ್ ಬರ್ತಾ ಇದ್ದೀನಿ ನಿಮ್ಗೆ ಕೊಡೋದಕ್ಕೆ. ಸೊ ಈ ಸ್ಲೈಡ್ ನ ನೆನ್ಪಿಟ್ಕೊಳ್ಳಿ. ಇದು ನೆಕ್ಸ್ಟ್ ಈ ಸೆಷನ್ ನಿಮ್ಗೆ ನಾಳೆನೂ ಕಂಟಿನ್ಯೂ ಆಗುತ್ತೆ. ಈಗ ಟೈಮ್ ಅಪ್ ಆಗಿದೆ, ಓಕೆನಾ. ಸೊ ಒಂದೇ ದಿನಕ್ಕೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಅದರಿಂದ ಈಗ ಏನ್ ಕೊಟ್ಟಿದ್ದೀನಿ ಈ ಸ್ಟ್ರಕ್ಚರ್ ನ ಬರ್ಕೊಳ್ಳಿ ಫ್ರೆಂಡ್ಸ್. ಈ ಸ್ಟ್ರಕ್ಚರ್ ಬಂದ್ಮೇಲೆ ನಾನು ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಈ ಸೆಷನ್ ಆಲ್ರೆಡಿ ನಿಮ್ಗೆ ಟ್ರಾವೆಲ್ ಬೋನಸ್ ಬಗ್ಗೆ ಸ್ವಲ್ಪ ಗೊತ್ತಿದೆ ಅನ್ಕೋತೀನಿ ನಾನು ಆಲ್ಮೋಸ್ಟ್, ಯಾಕಂದ್ರೆ ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಜೊತೆಗೆ ಕಾರ್ ಬೋನಸ್ ಬಗ್ಗೆ ಇರೋ TBB ಪಾಯಿಂಟ್ಸ್ ಕಾರ್ ಬೋನಸ್ ನ ಸ್ಲೈಟ್ ಆಗಿ ಹೇಳಿದೀನಿ. ನಿಮಗೆ ವಿತ್ ಪ್ಲಾಟಿನಿಯಂ ಮತ್ತೆ PD ಇದೇನು ಆಕ್ಚುಲಿ ಕೊಟ್ಟರೆ ನಿಮ್ಗೆ ಪ್ಲಾಟಿನಿಯಂ ಜೊತೆಗೆ PD ಸ್ಟ್ರಕ್ಚರ್ ಒಂದಿದೆ, ಮತ್ತೆ CDD ಸ್ಟ್ರಕ್ಚರ್ ಒಂದಿದೆ. ಸೊ 2 lakh ಇನ್ಕಮ್ ಮಾಡೋದಕ್ಕೆ, ಜೊತೆಗೆ 4.5 ಲಕ್ಷ ಇನ್ಕಮ್ ಮಾಡೋದಕ್ಕೆ ಅನ್ನೋದನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೋತೀವಿ ಕ್ಲಾಸ್ ಅಲ್ಲಿ. ಸೊ ಈ ಸ್ಟ್ರಕ್ಚರ್ ಬರ್ಕೊಳ್ಳಿ, ಇದನ್ನ ಇವತ್ತು ನೀವು ಮಾಡ್ಕೊ ರೆಡಿ ಮಾಡಿ ಇಟ್ಕೊಳ್ಳಿ. ನಾಳೆ ಇದಕ್ಕೆ ಆನ್ಸರ್ ಏನು ಅಂತ ಸಿಗುತ್ತೆ, ಓಕೆನಾ. 2 minutes ಟೈಮ್ ಇಡಿಸ್ತಾ ಫ್ರೆಂಡ್ಸ್, ಟೈಮ್ ಇದೆ. ಸೊ ನೀಟಾಗಿ ಬರ್ಕೊಳ್ಳಿ. ಜನರೇಷನ್ ನಿಮ್ಗೆ ಪ್ಲಾನ್ ಸಿಗುತ್ತೆ, ನಿಮ್ಗೆ SMEP ಅನ್ಲಿಮಿಟೆಡ್ ಪ್ಲಾನ್ ಅಲ್ಲಿ ಜನರೇಷನ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ, TBB ಎಷ್ಟು ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಗುತ್ತೆ. ಅದನ್ನ ವರ್ಕ್ಔಟ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನು ಸೇರಿ ಕಂಟಿನ್ಯೂ ಮಾಡೋಣ. ಟೋಟಲ್ ಆಗಿ ಓವರ್ ಆಲ್ ಆಗಿ ಇನ್ನೊಂದ್ಸಲ ಕ್ಲಾರಿಟಿ ಕೊಡ್ತೀನಿ, ಓಕೆನಾ. ಸೊ 2 minutes ಟೈಮ್ ಇದೆ, ರೈಟ್ ಇಟ್ ಡೌನ್. ಸೊ ಯಾರು ಮೆಸೇಜ್ ಹಾಕಿದ್ದಾರೆ? ಗುರುಪ್ರಸಾದ್ ಕಾರ್ ಇನ್ಕಮ್ ಹೇಳಿ ಮತ್ತೆ. ಯಸ್, ಕಾರ್ ಇನ್ಕಮ್ ಆಲ್ರೆಡಿ ಹೇಳಿದೀನಿ ಸರ್ ನಿಮ್ಗೆ. ಕಾರ್ ಯಾಕಂದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಈಗಲೇ ಅಲ್ಲಿ ಮೆಸೇಜ್ ಬರ್ತಾ ಇಲ್ಲ ಅಂದ್ರೆ ನನಗ ಒಂದು ಅರ್ಥ ಮಾಡ್ಕೊಂಡಿದ್ರ ಅಂತ ತಿಳ್ಕೊಬೇಕು, ಇಲ್ಲ ಅರ್ಥ ಆಗಿಲ್ಲ ಅಂತ ತಿಳ್ಕೊಬೇಕು. ಸೊ ಇದೊಂದ್ ದಿನ ಟೈಮ್ ತಗೊಳ್ಳಿ. ಈಗ ಆಲ್ರೆಡಿ ನಾ ಬರ್ಸಿರೋ ಸ್ಟ್ರಕ್ಚರ್ ಮತ್ತೆ ಮಾಡಿ, ಓಕೆನಾ. ಮತ್ತೆ ಮಾಡಿದಾಗ 1-2 ಸಲ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಅದ್ರಲ್ಲಿ ಕರೆಕ್ಟ್ ಆಗಿ ಬರ್ಬೋದು ಅಥವಾ ಜಾಸ್ತಿ ಬರ್ಬೋದು, ಕಮ್ಮಿ ಬರ್ಬೋದು, ಏನೋ ಒಂದು ಚೇಂಜಸ್ ಆಗುತ್ತೆ. ಅದನ್ನ ವರ್ಕ್ ಮಾಡಿದಾಗ್ಲೇ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಇದನ್ನು ಸೇರಿ, ಇವಾಗ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್ ಅಲ್ಲಿ, ಅದನ್ನು ಸೇರಿ ನೆಕ್ಸ್ಟ್ PD ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಎಷ್ಟರ ಇನ್ಕಮ್ ಮಾಡ್ಬೋದು ಬೇಸಿಕ್ ಲೆವೆಲ್ ಅಲ್ಲಿ, ಜೊತೆಗೆ CDD ಅಪ್ ಟು ನಿಮ್ಗೆ 4.5 lakh ಪರ್ ಮಂತ್ ಇನ್ಕ್ಲೂಡಿಂಗ್ ನಿಮ್ಗೆ ಅತುತ್ ಬಂಧನ್ ಬೋನಸ್ ಕೂಡ ನಾಳೆ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಇದು. ಜೊತೆಗೆ ಪುನಃ APB ಇಂದ ಮತ್ತೆ ಒಂದ್ಸಲ ರಿವಿಷನ್ ಮಾಡೋಣ, ಯಾಕಂದ್ರೆ ಇಲ್ಲಿ ಕೂತಿರೋ ಅಷ್ಟು ಜನ ಪ್ಲಾನ್ ಅಲ್ಲಿ ಪಕ್ಕ ಆಗ್ಬೇಕು. ಯಾಕಂದ್ರೆ ಅದು ಡೂಪ್ಲಿಕೇಶನ್ ಆಗ್ಬೇಕು. ನಿಮ್ ಟೀಮ್ ಅಲ್ಲಿ ನೀವು ಎಷ್ಟು ಜನ ಗೈಡ್ ಮಾಡ್ತೀರಿ ಇದ್ರ ಬಗ್ಗೆ, ಅದ್ರ ಮೇಲೆ ನಿಮ್ ಟೀಮ್ ಬೆಳೆಯುತ್ತೆ. ಸಿಂಪಲ್ ಥಿಂಗ್ ಏನು. ಸೊ ನೀವ್ ಅರ್ಥ ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಡೋಣ, ಓಕೆನಾ. ಸೊ ಐ ಥಿಂಕ್ ಎಲ್ಲ ಬರ್ಕೊಂಡಿದ್ರ ಅಂತ ಅನ್ಕೋತೀನಿ. ಇನ್ ಕೇಸ್ ಬರ್ಕೊಂಡಿದ್ರೆ ರಿಟರ್ನ್ ಅಂತ ಕಳಿಸಿ, ಓಕೆ. ಬರ್ದಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಲೈಕ್ ಥಮ್ಸ್ ಅಪ್ ಮಾಡಿ ಈ ಸೆಷನ್ ಕ್ಲೋಸ್ ಮಾಡೋಣ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಸೊ ಇನ್ನೂ ಇದಕ್ಕೆ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್, ಯಾಕಂದ್ರೆ ಅಷ್ಟು ಸುಲಭವಾಗಿ ನಿಮ್ಗೆ ಸಡನ್ ಆಗಿ ಹೇಳಿದ ತಕ್ಷಣ ಅರ್ಥ ಆಗಲ್ಲ. ಯಾಕಂದ್ರೆ ಮ್ಯಾಥ್ಸ್ ತುಂಬಾ ವೀಕು, ಕರೆಕ್ಟ್ ಅಲ್ವಾ ಆಲ್ಮೋಸ್ಟ್ ಎಲ್ಲ. ಸೊ ಇದು ಮನಿ ಆಗಿರೋದ್ರಿಂದ ಇದನ್ನ ನಾವು ವಿಜುವಲೈಸ್ ಮಾಡ್ತೀವಿ. ಇದೇ ತರ ನನ್ನ ಸ್ಟ್ರಕ್ಚರ್ ಬಂದ್ರೆ ಅಂತ ಒಂದು ಡ್ರೀಮ್ ಫಿಕ್ಸ್ ಆಗುತ್ತೆ. ಸೊ ಅದರಿಂದ ಕಲಿಯಕ್ಕೆ ಆಸಕ್ತಿ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಯಾಕಂದ್ರೆ ನಂಗೆ ಈ ಸ್ಟ್ರಕ್ಚರ್ ನೋಡೋದು ತುಂಬಾ ಇಷ್ಟ. ನನ್ನ ಒಂದು ಡ್ರೀಮ್ ಸ್ಟ್ರಕ್ಚರ್ ನಿಮ್ಗೆ ನಾಳೆ ತೋರಿಸ್ತೀನಿ, ಓಕೆನಾ. ಸೊ ಈ ಸ್ಟ್ರಕ್ಚರ್ ಇದ್ರೆ ಇಷ್ಟು ಇನ್ಕಮ್ ಬರುತ್ತೆ ಅಂತ, ಓಕೆನಾ. ತುಂಬಾ ಖುಷಿ ಆಗ್ತಾ ಇದೆ. ಸೊ ವಂಡರ್ಫುಲ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವರಿ ಒನ್. ಆಲ್ಮೋಸ್ಟ್ ಅಲ್ಲಿ ಕಲ್ತಿದ್ದೀರಾ, ನೆಕ್ಸ್ಟ್ ಕಲಿಯೋಣ. ಸೊ ನೆಕ್ಸ್ಟ್ ಇದೇ ತರ ಡೂಪ್ಲಿಕೇಶನ್ ನಿಮ್ ಟೀಮಲ್ಲಿ ಆಗ್ಬೇಕು, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.